ಇಂದು ಮುಖ್ಯವಾಗಿ ಆರೋಗ್ಯ ಜೀವನ ಶೈಲಿ ಅಂದ್ರೇನು, ವಯಸ್ಸು ಆಗೋದು ಅಂದರೆ ಏನು, ಹಿರಿಯರು ಅಂದ್ಬಿಡ್ತೀವಿ, ಏನಾಗತ್ತೆ, ಏನು ವಯಸ್ಸಂದರೆ, ವಯಸ್ಸಾದಂತೆ ನಾವು ಆರೋಗ್ಯ ಸಮಸ್ಯೆ ಅನುಭವಿಸಲೇಬೇಕಾ? ತುಂಬ ಜನ ಹೇಳ್ತಾರೆ, ಅಲ್ಲಿ ನೋವುತ್ತೆ ಸರ್, ಇಲ್ಲಿ ಆಗುತ್ತೆ ಡಾಕ್ಟ್ರೇ, ಇನ್ನೇನು ಬಿಡಿ ವಯಸ್ಸಾಯ್ತಲ್ಲ ಅಂತ ಒಂದು ಕೊನೆಯಲ್ಲಿ ಹೇಳಿಬಿಡ್ತಾರೆ. ವಯಸ್ಸಾದಂತೆ ನಾವು ತೊಂದರೆ ಅನುಭವಿಸಲೇಬೇಕಾ? ಇನ್ನು ಕೆಲವು ಸಾಮಾನ್ಯವಾಗಿ ಕಂಡುಬರೋದು, ತುಂಬ ಸಾಮಾನ್ಯವಾಗಿ ಎಲ್ರಿಗೂ ಬಾಧೆ ಮಾಡೋ ಹಿರಿಯರ ಸಮಸ್ಯೆಗಳ ಬಗ್ಗೆ. ಒಂದು ಮೂಳೆಗಳ ಆರೋಗ್ಯ, ಮೂಳೆ ಮುರಿಯೋದನ್ನು ಹೇಗೆ ತಡೆಗಟ್ಟೋದು, ಬೀಳೋದನ್ನು ಹೇಗೆ ತಡೆಗಟ್ಟೋದು, ಮೂಳೆಗಳು ಸವಕಳಿ ಅಂತೀವಿ, ವೀಕ್ ಅಥವಾ ಆಸ್ಟಿಯೋಪೊರೋಸಿಸ್ ಆಗೋದು ಹೇಗೆ ತಡೆಗಟ್ಟೋದು, ಅದರ ಬಗ್ಗೆ. ಇನ್ನೊಂದು ಮುಖ್ಯವಾಗಿ ಹಿರಿಯರನ್ನು ಕಾಡೋದು, ತುಂಬ ಹೆದರಿಸೋದು, ಲಕ್ವಾ ಅಥವಾ ಪಾರ್ಶ್ವಾಯು, ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಅಂತೀವಿ, ಅದರ ಬಗ್ಗೆ ಕೆಲವು ತಿಳ್ಕೊಳ್ಳೋಣ. ಇನ್ನೊಂದು ಸಣ್ಣದಾಗಿ ಕ್ಯಾಟ್ರಾಕ್ಟ್ ಬಗ್ಗೆ. ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಎಲ್ರಿಗೂ ಗೊತ್ತಿರುತ್ತೆ. ಅದರ ಬಗ್ಗೆ ಇತ್ತೀಚೆಗೆ ಏನಾಗಿದೆ, ಮೊದಲು ಹೇಗಿತ್ತು ತಿಳ್ಕೊಳ್ಳೋಣ. ಆರೋಗ್ಯ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದಾಗೆ ಸಂಪೂರ್ಣ ದೈಹಿಕ, ಮಾನಸಿಕ, ಸಾಮಾಜಿಕ ಸುಸ್ಥಿತಿ, ಕೇವಲ ಕಾಯಿಲೆಗಳ ಅನುಪಸ್ಥಿತಿ ಅಲ್ಲ ಅಂತ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದ್ರೆ, ಇಲ್ಲಿ ಅವರು ವಯಸ್ಸಿನ ಬಗ್ಗೆ ಹೇಳಿಲ್ಲ, ಅವ್ರು ಬಿಟ್ಟಿದ್ದಾರೆ ಅಂತಲ್ಲ. ಅವರ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಯಾವುದೇ ವಯಸ್ಸಿನಲ್ಲಿ, ಅದು ಚಿಕ್ಕ ಮಗು ಇರಲಿ, ಮಧ್ಯವಯಸ್ಕರಿರಲಿ, ಹಿರಿಯರಿರಲಿ, ಯಾವುದೇ ವಯಸ್ಸಿನಲ್ಲೂ ನಾವು ಆರೋಗ್ಯವಾಗಿರಬೇಕು, ಇರಲು ಸಾಧ್ಯ ಇದೆ ಅಂತ. ಈ ಕಾರಣದಿಂದಲೇ ಅವರು ಆರೋಗ್ಯ ಅಂದರೆ 50 ವರ್ಷದವರೆಗೂ ಹೀಗಿರ್ಬೋದು ಆ ಥರ ಎಲ್ಲೂ ಹೇಳಿಲ್ಲ ಅವರು. ಆರೋಗ್ಯ ಅಂದರೆ ಅವ್ರು ಹೇಳೋದು ಸಂಪೂರ್ಣವಾಗಿ ದೈಹಿಕ, ಮಾನಸಿಕ, ಸಾಮಾಜಿಕ ಸುಸ್ಥಿತಿ ಅಂತ. ಇನ್ನು ಜೀವನ ಶೈಲಿ, ನಾನು ಪ್ರತಿ ಸಲ ಹೇಳೋ ಹಾಗೆ ನಮ್ಮ ಜೀವನವನ್ನು ನಾವು ದಿನನಿತ್ಯ ನಡೆಸ್ಕೊಂಡು ಹೋಗೋ ರೀತಿಯೇ ನಮ್ಮ ಜೀವನ ಶೈಲಿ. ನಾವು ಹೇಗೆ ಹೇಳ್ತೀವಿ, ಎಷ್ಟೊತ್ತಿಗೆ ಹೇಳ್ತೀವಿ, ನಾವು ವಾಕಿಂಗ್ ಮಾಡ್ತೀವ, ಎಕ್ಸರ್ಸೈಸ್ ಮಾಡ್ತೀವ, ನಮ್ಮ ಹವ್ಯಾಸಗಳೇನು, ನಮ್ಮ ಆಹಾರ ಏನು, ನಮ್ಮ ಕಾರ್ಯವೈಖರಿ ಏನು, ಕೆಲಸ ಏನು ಮಾಡ್ತೀವಿ, ಕೂತ್ಕೊಂಡು ಕೆಲಸ ಮಾಡ್ತೀವ, ಓಡಾಡ್ಕೊಂಡು ಮಾಡ್ತೀವ, ರಸ್ತೆಯಲ್ಲಿ ನಿಂತ್ಕೊತೀವಿ, ಇವೆಲ್ಲ ಸೇರಿ ನಮ್ಮ ಜೀವನ ಶೈಲಿ ಆಗುತ್ತೆ. ಈ ಜೀವನ ಶೈಲಿ ಇತ್ತೀಚೆಗೆ ತುಂಬ ಬದಲಾವಣೆ ಆಗಿರೋದ್ರಿಂದ, ಕಳೆದ ಕೆಲವು ದಶಕಗಳಲ್ಲಿ ಬದಲಾವಣೆ ಆಗೋದಷ್ಟೇ ಅಲ್ಲ, ತುಂಬ ವೇಗವಾಗಿ ಬದಲಾವಣೆ ಆಗಿರೋದ್ರಿಂದ ಎಷ್ಟೋ ಹೊಸ ಹೊಸ ತೊಂದರೆಗಳು ನಮ್ಗೆ ಕಾಣಿಸ್ಕೋತಾ ಇದೆ. ಅದರಿಂದ ಬಹಳ ಮುಖ್ಯ ಆಗಿಬಿಟ್ಟಿದೆ ಜೀವನ ಶೈಲಿ. 30-40 ವರ್ಷದ ಹಿಂದೆ ಆಫೀಸ್ ಕೆಲಸಕ್ಕೆ ಹೋಗೋದು, ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದೀನಿ, ಕೆಲಸಕ್ಕೆ ಹೋಗೋದು ಅಂದರೆ ಬೆಳಗ್ಗೆ ಹೋಗೋದು, ಕೆಲಸ ಮಾಡೋದು, ಸಂಜೆ ಮನೆಗೆ ಬರೋದು. ಮನೇಲಿ ಅವಾಗ ಟಿ ವಿ ಇರ್ತಿರ್ಲಿಲ್ಲ, ಕರೆಂಟ್ ಇದ್ದರೆ ಮೇ ಬಿ ಒಂದು ಲೈಟ್ ಇರ್ತಿತ್ತೋ ಏನೋ ಅಷ್ಟೇ, ಯಾವುದೇ ಉಪಕರಣಗಳು ಅಷ್ಟು ಇರ್ತಿರಲಿಲ್ಲ. ಆಗ ಜೀವನ ಶೈಲಿನೇ ಬೇರೆ ಇತ್ತು, ಹೊರಗಡೆ ತಿನ್ನೋ ಅಭ್ಯಾಸ ಬೇರೆ ಇತ್ತು, ನಾವು ಓಡಾಡೋ ರೀತಿ, ನಮಗೆ ಇರುವ ವಾಹನಗಳ ಸೌಲಭ್ಯ ಎಲ್ಲ ಪೂರ್ತಿ ಬೇರೆ ಇತ್ತು. ಇನ್ನು ಹಿರಿಯರಲ್ಲಿ ಆರೋಗ್ಯ ಸಮಸ್ಯೆ ತಡೆಗಟ್ಟುವಲ್ಲಿ ಅವರ ಜೀವನ ಶೈಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಜೀವನ ಶೈಲಿ ಬರೀ ಮಕ್ಕಳಿಗೆ ಅಥವಾ ಚಿಕ್ಕವ್ರಿಗೆ ಮಾತ್ರ ಅಲ್ಲ, ಹಿರಿಯರಲ್ಲಿ ಕೂಡ ಬಹಳ ಬಹಳ ಮುಖ್ಯ. ಅದರಲ್ಲಿ 2 ಥರ. ಒಂದು, ಈಗಾಗಲೇ ಇರೋ ಆರೋಗ್ಯ ಸಮಸ್ಯೆ, ಉದಾಹರಣೆಗೆ ನಾವು ರಕ್ತದೊತ್ತಡ ತಗೋಬೋದು, ಮಧುಮೇಹ ಅಥವಾ ಡಯಾಬಿಟಿಸ್ ತಗೋಬೋದು. ಇದರ ಬಗ್ಗೆ ಹತೋಟಿ ಮಾಡಲಿಕ್ಕೆ ಬಹಳ ಮುಖ್ಯ. ಇನ್ನೊಂದು, ಅಕಸ್ಮಾತ್ ಸಮಸ್ಯೆ ಬಂದ ಮೇಲೆ ಸಮಸ್ಯೆಯಿಂದ ಗುಣಮುಖರಾಗಲಿಕ್ಕೆ ಕೂಡ ಜೀವನ ಶೈಲಿ ಬಹಳ ಮುಖ್ಯ ಆಗುತ್ತೆ. ಈ ಪೀಠಿಕೆಯಿಂದ ಹಿರಿಯರ ಆರೋಗ್ಯದ ಬಗ್ಗೆ ಬರೋಣ. ವಯಸ್ಸೆಷ್ಟು? ತುಂಬ ಸಿಂಪಲ್. ಎಷ್ಟು ಏಜು? ನಾವು ವೈದ್ಯರ ಹತ್ರ ಬಂದಾಗೆಲ್ಲ ಕೇಳ್ತಾನೆ ಇರ್ತೀವಿ, ಎಷ್ಟು ವಯಸ್ಸು? ಜನ್ಮದಿನದಿಂದ ಲೆಕ್ಕ ಹಾಕ್ಬಿಟ್ಟು ಇವತ್ತಿನವರೆಗೂ ಹೇಳ್ಬಿಡ್ತೀವಿ, ನಾನು ಇಂಥ ತಾರೀಕು ಹುಟ್ಟಿದ್ದೆ, ಇವತ್ತಿಷ್ಟು ತಾರೀಕು, B-A ಅಂತ ಸಿಂಪಲ್ಲು. ಆ ರೀತಿ ನೋಡಿದರೆ ಆ ದಿವಸ ಹುಟ್ಟಿದ ಎಲ್ರಿಗೂ ಅಷ್ಟೇ ವಯಸ್ಸಾಗಿರುತ್ತೆ ಅಲ್ವಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಕ್ರೊನಾಲಾಜಿಕಲ್ ಏಜ್ ಅಂತೀವಿ. ಆದರೆ ನೀವು ಗಮನಿಸಿದರೆ ಆ ದಿವಸ ಅಲ್ಲಿ ಹುಟ್ಟಿ ಇವಾಗ ಇರೋರಿಗೆ ಒಬ್ಬರು ನೋಡಿದರೆ ಚಿಕ್ಕವ್ರ ಥರ ಕಾಣಿಸ್ತಾರೆ, ಇನ್ನೊಬ್ಬರು ತುಂಬ ವಯಸ್ಸಾದವ್ರ ಥರ ಕಾಣಿಸ್ತಾರೆ, ಇನ್ನೊಬ್ಬರು ಈ ಜಗತ್ತನ್ನೇ ಬಿಟ್ಟು ಪರಲೋಕಕ್ಕೆ ಹೋಗಿಬಿಟ್ಟಿರ್ತಾರೆ. ತುಂಬ ವ್ಯತ್ಯಾಸ ಇರುತ್ತೆ. ಆರೋಗ್ಯದ ದೃಷ್ಟಿಯಿಂದ ವಯಸ್ಸಾಗೋದು ಬಹಳ ಭಿನ್ನ. ಒಂದೇ 60 ವಯಸ್ಸಿನ ನೀವು ಕೆಲವ್ರನ್ನೆಲ್ಲ ತೊಗೊಂಡಾಗ, ಕೆಲವರು ಅವರು 60ಕ್ಕಿಂತ ಚಿಕ್ಕದಾಗಿ ಕಾಣಿಸ್ತಾರೆ, ಯಂಗ್ ಕಾಣಿಸ್ತಾರೆ,
ಇನ್ನು ಕೆಲವರು ಇನ್ನೂ ಜಾಸ್ತಿ ವಯಸ್ಸಾದವ್ರಂಗೆ ಕಾಣಿಸ್ತಾರೆ. ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ತುಂಬ ಎಲ್ಲೋ ಕಡಿಮೆ 1-2 ಇರುತ್ತೆ ಅಥವಾ ಇರೋದೇ ಇಲ್ಲ. ಇನ್ನು ಕೆಲವರಿಗೆ ಮೈ ತುಂಬ ಆರೋಗ್ಯ ಸಮಸ್ಯೆಗಳೇ ಇರುತ್ತೆ. ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಭಿನ್ನ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಇನ್ನೊಂದು ತಮಾಷೆ ಅಂದರೆ ಅದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಅಂಗಗಳು ಅಷ್ಟೇ ವಯಸ್ಸಾಗಿರಲ್ಲ. ಉದಾಹರಣೆಗೆ ನನಗೆ 60 ವರ್ಷ ಆಗಿರ್ಬೋದು, ನನ್ನ ಕಾಲು ತುಂಬ ನೋವು ಇರ್ಬೋದು, ನಡೆಯೋಕ್ಕೆ ಕಷ್ಟ ಇರ್ಬೋದು, ಆದರೆ ಮಿದುಳಿನೂ ಚುರುಕಾಗಿರ್ಬೋದು. ಇನ್ನು ಕೆಲವ್ರಿಗೆ ನಮ್ಮಲ್ಲಿದ್ದಾರೆ 95 ವರ್ಷ, ಸರ್ ಯಾಕೋ ಕಣ್ಣು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕನ್ನಡಕ ಬೇಕಾಗತ್ತೆ ಅನಿಸುತ್ತೆ ಅಂತ. ಎಷ್ಟು ವರ್ಷ ಆಯಿತು ಬದಲಾಯಿಸಿ? ಸರ್ ನಾನು ಇದುವರೆಗೂ ಹಾಕ್ಕೊಂಡೇ ಇಲ್ಲ. ಸಾಧ್ಯ ಇದೆ, ನಮ್ಮಲ್ಲೇ ಇದ್ದಾರೆ ಒಬ್ಬರು ವ್ಯಕ್ತಿ, ಆಯಿತಾ. ಹೀಗೆ ಬೇರೆ ಬೇರೆ ಅಂಗಗಳು, ಕಣ್ಣಿರ್ಬೋದು, ಕಿವಿ ಕೇಳಿಸೋದಿರ್ಬೋದು. ಕೆಲವ್ರಿಗೆ ಕಿವಿ ಕೇಳೋದು ಬೇಗ ಕಮ್ಮಿ ಆಗುತ್ತೆ, ಕೆಲವ್ರಿಗೆ ವಯಸ್ಸಾದರೂ ಕೇಳಿಸ್ತಾ ಇರುತ್ತೆ. ನಮ್ಮ ಮೂಳೆಗಳಿರ್ಬೋದು, ಸ್ನಾಯುಗಳಿರ್ಬೋದು, ಅಥವಾ ಕಾಯಿಲೆಗಳು, ಹೃದಯ ಆಗಲಿ, ಮೇದೋದರಿಕ ಗ್ರಂಥಿ ಆಗಲಿ, ಬೇರೆ ಬೇರೆ ವಯಸ್ಸಿನಲ್ಲಿ ಇದಾಗುತ್ತೆ. ಪ್ರತಿಯೊಂದಕ್ಕೂ ವಯಸ್ಸು ಬೇರೆ ಆಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಕಾರಣ ನಾವು ಇಲ್ಲ ಹುಟ್ಟಿದಾಗಿಂದ ಕೆಲವು ಜೀನ್ಸಿಂದ ಆಗಿರ್ಬೋದು, ಇನ್ನು ಕೆಲವು ಮುಖ್ಯವಾಗಿ ನಮ್ಮ ತಪ್ಪು ನಡವಳಿಕೆಯಿಂದ. ತುಂಬ ಬಿಸಿಲಲ್ಲಿ ಕೆಲಸ ಮಾಡೋದು, ವೆಲ್ಡಿಂಗ್ ಮಾಡೋರು, ಅವ್ರಿಗೆ ಕಣ್ಣಿನ ಪೊರೆ, ನಾನಿವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ, ಅವ್ರಿಗೆ ಬೇಗ ಬಂದುಬಿಡುತ್ತೆ. ಸಕ್ಕರೆ ಕಾಯಿಲೆ ಹತೋಟಿ ಇಲ್ಲದಿದ್ದರೆ ಕಣ್ಣಿನ ಪೊರೆ ಬೇಗ ಬರುತ್ತೆ. ಅದು ನಾವು ಮಾಡ್ಕೊಳ್ಳೋದು, ಗೋಡೆಗೆ ಹೋಗಿ ಗುದ್ದಿದ ಹಾಗೆ. ಇನ್ನು ಕೆಲವರು ಎಸ್ಪೆಷಲಿ ಮಿದುಳಿಗೆ ಕೆಲಸ ಕೊಡೋದೇ ಕಮ್ಮಿ ಮಾಡಿಬಿಟ್ರೆ, ಅಯ್ಯೋ ಆಯ್ತು ಸರ್ ಕೆಲಸ ಆಯಿತು, ರಿಟೈರ್ ಆಯಿತು, ಹಿರಿಯರಾಗಿಬಿಟ್ಟಿದ್ದೀವಿ, ಟಿ ವಿ ಮುಂದೆ ಕೂತ್ಕೊಳ್ಳೋದು, ಬೆಳಗ್ಗೆ ವಾಕಿಂಗ್ ಹೋಗೋದು, ಮಿಕ್ಕಿ ಟೈಮಲ್ಲಿ ಮಲ್ಕೊಳ್ಳೋದು. ಆಗ ಮಿದುಳಿನ ಆರೋಗ್ಯ ಕಡಿಮೆ ಆಗಿಬಿಡುತ್ತೆ, ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಈ ರೀತಿ ವಿವಿಧ ಅಂಗಗಳು ಒಂದೇ ವ್ಯಕ್ತಿಯಲ್ಲೂ ಬೇರೆ ಬೇರೆ ವಯಸ್ಸಾಗಿರುತ್ತೆ. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ವಯಸ್ಸು ಅನ್ನೋದು ಬೇರೆ ಆಗ್ಬೋದು. ನಮ್ಮಲ್ಲಿ ಒಬ್ಬರು ಅಜ್ಜಿ ಇದ್ದರು, 91 ವರ್ಷ ಇದ್ದಾಗ ಅವ್ರಿಗೆ 91 ವರ್ಷ ಇದ್ದಾಗ ಅವ್ರಿಗೆ ನ್ಯೂಮೋನಿಯಾ ಆಯಿತು. ನ್ಯೂಮೋನಿಯಾ ಆದಾಗ ಎಲ್ಲ ಟೆಸ್ಟು ಮಾಡಿದ್ವಿ. ಅವರು ಇ ಸಿ ಜಿ ನೋಡಿದ್ರೆ 20 ವರ್ಷದ ಹುಡುಗನ ಇ ಸಿ ಜಿ ಅಷ್ಟು ಚೆನ್ನಾಗಿತ್ತು, ಏನೂ ತೊಂದರೆ ಇಲ್ಲ. ಶುಗರು ಬರಿಯೋಟಲ್ಲಿ 79, ತಿಂದಮೇಲೆ 119. ಆ ನ್ಯೂಮೋನಿಯನ್ ಪಾರಾಗಿ ಮುಂದೊಂದು 4-5 ವರ್ಷ ಬದುಕಿದ್ರು ಅವರು. ಸಾಧ್ಯ ಇದೆ, ನಮ್ಮಲ್ಲಿ ತುಂಬ ಜನ ಉದಾಹರಣೆಗಳಿದ್ದಾರೆ. ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಇರುತ್ತೆ. ಇನ್ನು ಬುದ್ಧಿವಂತಿಕೆ ದೃಷ್ಟಿಯಿಂದ ಇಂಟೆಲಿಜೆಂಟ್ ಏಜ್ ಅಂತೀವಿ. ಇಲ್ಲಿ ನಮ್ಮ ವಯಸ್ಸಾಗಬೇಕು, ಯಾಕಂದರೆ ಮೆಂಟಲ್ ಏಜ್ ಜಾಸ್ತಿ ಇದ್ದಷ್ಟು ನಾವು ಜಾಸ್ತಿ ಬುದ್ಧಿವಂತರು ಅಂತ. ನಾವೇನು ಮಾಡ್ತೀವಿ, ಮೆಂಟಲ್ ಏಜ್ ಅದನ್ನ ನಮ್ಮ ದೈಹಿಕ ಕ್ರೋನಾಲಜಿಕಲ್ ಏಜು, ಹುಟ್ಟಿದಾಗಿಂದ ಎಷ್ಟು ವಯಸ್ಸಾಗಿದೆ ಮತ್ತು ಬುದ್ಧಿವಂತಿಕೆ ಎಷ್ಟಿದೆ ನೋಡಿಕೊಂಡು, ಇವನು ಬುದ್ಧಿವಂತಿಕೆ ಸ್ವಲ್ಪ ಕಡಿಮೆ, ಇವನು ಸ್ವಲ್ಪ ಜಾಸ್ತಿ, ಆ ರೀತಿ ಹೇಳ್ತೀವಿ. ಆದರೆ ಬಹಳ ಮುಖ್ಯವಾದ ವಯಸ್ಸು ಬೇರೆ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದಾಗ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇದು. ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ವಯಸ್ಸು ನಿಮಗೆ, ನಾನು ಇನ್ನೂ ಚೆನ್ನಾಗಿದ್ದೀನಿ, ನಾನು ಇನ್ನೂ ಚಿಕ್ಕವನು, ಗಟ್ಟಿಮುಟ್ಟಾಗಿದ್ದೀನಿ ಅಂತ ನೀವು ಮನಸ್ಸಿಗೆ ನೀವು ಅಂದ್ಕೊಂಡ್ರೆ ನೀವು ಚಿಕ್ಕವರಾಗೇ ಇರ್ತೀರ. ಇಲ್ಲ ಸರ್ ವಯಸ್ಸಾಗೋಯ್ತು, ಇನ್ನೇನು ಆಯ್ತಲ್ಲ, ಮಕ್ಕಳಾಯಿತು, ಮಕ್ಕಳಿಗೆ ಮದುವೆ ಆಯಿತು, ರಿಟೈರ್ ಹಾಕಿ 2 ವರ್ಷ ಇದೆ ಅಂತ ನಾನು ಗೊಳೋ ಅಂತಿದ್ದರೆ ನನಗಾಗಲೇ ವಯಸ್ಸು ಆಗಿಬಿಟ್ಟಿದೆ ಅಂತಲೇ ಅರ್ಥ. ನಿಮ್ಮ ದೃಷ್ಟಿಯಲ್ಲಿ ನೀವು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀರ, ಬೇರೆಯವ್ರು ಬರ್ಬೋದು, ಹೋಗ್ಬೋದು, ಸಿಗ್ಬೋದು. ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ವಯಸ್ಸನ್ನು ಖಂಡಿತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಹೇಗಿದ್ದೀರೋ ಅದನ್ನು ಎಂಜಾಯ್ ಮಾಡಿ. ನಾನಿನ್ನೂ ಗಟ್ಟಿಯಾಗಿದ್ದೀನಿ, ನಾನಿನ್ನೂ ಮುಂದೆ ಇನ್ನೂ ಮಾಡಬೇಕು ಅಂತ ಆಸೆಗಳಾಗಲಿ ಅಥವಾ ಗುರಿಗಳಾಗಲಿ, ಆಸೆ ಅನ್ನೋಕ್ಕಿಂತ ಗುರಿಗಳನ್ನ ಇಟ್ಕೊಂಡ್ರೆ ನೀವು ಖುಷಿಯಾಗಿರ್ತೀರ. ಇನ್ನು ಮುಖ್ಯವಾದ ಪ್ರಶ್ನೆ, ವಯಸ್ಸಾದಂತೆ ಆರೋಗ್ಯ ತೊಂದರೆ ಅನುಭವಿಸಲೇಬೇಕೇ? ಬಹಳ ಜನಕ್ಕೆ ಏಜ್ ಆಯಿತು ಇನ್ನು ಬಂದೇ ಬರುತ್ತೆ. ಒಂದು ರೀತಿಯಿಂದ ನೋಡಿದರೆ ಇದು ಸತ್ಯ. ಹೇಗೆ? ವಯಸ್ಸಾಗ್ತಾ ಕೆಲವು ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ. ನಾವು ಈಗ ಹೈಸ್ಕೂಲ್ಗೆ ಹೋಗ್ಬಿಟ್ಟು ಇಷ್ಟೇ ಒಂದು 100 ಜನಕ್ಕೆ ಹೈಸ್ಕೂಲಲ್ಲಿ ಹೋಗಿ ನೋಡಿದರೆ ಅವ್ರಲ್ಲಿ ಸಕ್ಕರೆ ಕಾಯಿಲೆ ಪ್ರಾಕ್ಟಿಕಲಿ ಯಾರಿಗೂ ಇರಲ್ಲ. ಅದೇ ನಾನೊಂದು ಆಫೀಸ್ಗೆ ಹೋಗಿ ನೋಡಿದರೆ ಬೆಂಗಳೂರಿನಲ್ಲಿ 10-15% ಜನಕ್ಕೆ ಸಕ್ಕರೆ ಕಾಯಿಲೆ ಇರುತ್ತೆ. ಇನ್ನು ಹಿರಿಯರಲ್ಲಿ ನೋಡಿದ್ರೆ 60 ವರ್ಷ ಮೇಲ್ಪಟ್ಟಲ್ಲಿ ನೋಡಿದ್ರೆ 30% ಇರ್ಬೋದು. ವಯಸ್ಸಾದಂತೆ ಸ್ವಲ್ಪ ಸಕ್ಕರೆ ಕಾಯಿಲೆ ಆಗಲಿ, ರಕ್ತದೊತ್ತಡ ಆಗಲಿ, ಅಥವಾ ಕಣ್ಣಿನ ಪೊರೆ ಬರೋದಾಗಲಿ, ಕೆಲವು ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಅನುಭವಿಸುವುದು ಬೇಕಾಗಿಲ್ಲ, ಅಂದರೆ ತೊಂದರೆ ಪಡಬೇಕಾಗಿಲ್ಲ.
ಅವನ್ನ ಕಂಡಿಡಿದು ಹತೋಟಿಯಲ್ಲಿಟ್ಕೊಂಡ್ರೆ ಆರಾಮಾಗೇ ಇರ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದೇನೆಂದರೆ, ಇಲ್ನೆಸ್ ಈಸ್ ನಾಟ್ ಎನ್ ಇನ್ಎವಿಟಬಲ್ ಕಾನ್ಸಿಕ್ವೆನ್ಸ್ ಆಫ್ ಏಜಿಂಗ್. ಅಂದರೆ ವಯಸ್ಸು ಆದಂಗೆ ನಮಗೆ ಕಾಯಿಲೆ ಬರಲೇಬೇಕು ಅಂತ ಎಲ್ಲೂ ಇಲ್ಲ. ಮನುಷ್ಯ ಅಥವಾ ಯಾವುದೇ ಪ್ರಾಣಿ ಇರೋದು ಎಷ್ಟು ವರ್ಷ ಇರುತ್ತೋ ಪೂರ್ತಿ ಜೀವಿತಕಾಲ ಆರಾಮಾಗಿರಬೇಕು ಅಂತಲೇ ಪ್ರಕೃತಿ ಮಾಡಿದೇ ಹೊರತು ತೊಂದರೆ ಅನುಭವಿಸ್ಕೊಂಡು ಒದ್ದಾಡಬೇಕು ಅಂತ ಎಲ್ಲೂ ಇಲ್ಲ. ಇನ್ನೊಂದು ಕಡೆ ಅಮೇರಿಕಾದಲ್ಲಿ ಒಂದು ದೊಡ್ಡ ಸಾವಿರಾರು ಜನಕ್ಕೆ ನೋಡಿ ಒಂದು ಇದಕ್ಕೆ ಬಂದರು. ಏನು, ವಯಸ್ಸಾದಂತೆ ದೈಹಿಕವಾಗಿ ಅಂದರೆ ಸ್ನಾಯುಗಳ ಶಕ್ತಿ ಆಗ್ಬೋದು, ದೈಹಿಕ ಪರಿಶ್ರಮ ಮಾಡೋ ಕ್ಷಮತೆ ಆಗ್ಬೋದು, ಇನ್ನು ಮಾನಸಿಕ ಕಾರ್ಯಕ್ಷಮತೆ ಅಂದರೆ ಕೆಲವು ಸಣ್ಣ ಪುಟ್ಟ ಮರೆಯೋದಾಗ್ಬೋದು, ನಿಧಾನವಾಗಿ ಕಡಿಮೆ ಆಗುತ್ತದೆ. ಆದರೆ ಅದು ಆಯಾ ವಯಸ್ಸಿನ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಬರುವುದಿಲ್ಲ. ಇದು ಬಹಳ ಬಹಳ ಮುಖ್ಯ. ಆಯಾ ವಯಸ್ಸಿನ ದೈನಂದಿನ ಕೆಲಸ ಕಾರ್ಯ ನಾವು ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತೀವಿ. ಉದಾಹರಣೆಗೆ 20 ವರ್ಷದ ಹುಡುಗನಿಗೇನು, ಅವನು ಹಿಮಾಲಯಕ್ಕೆ ಕಳಿಸಿದ್ರು ಬೆಟ್ಟ ಹತ್ತೋಷ್ಟು ಶಕ್ತಿ ಇರಬೇಕು, ಯಾವುದೇ ಕಾಯಿಲೆಗಳಿರಬಾರ್ದು, ಏನು ತಿಂದರೂ ಅರಗಿಸ್ಕೋಬೇಕು. ನಮ್ಮ ಬೆಳಗಾಂ ಕಡೆ ಹೇಳ್ತಾರೆ ಕಲ್ಲು ತಿಂದು ಅರಗಿಸ್ಕೋಬೋದು ಆ ವಯಸ್ಸು ಅಂತ, ಅದಿರಬೇಕು. ಅದೇ ವ್ಯಕ್ತಿಗೆ 40 ಆದಾಗ ಆರಾಮಾಗಿ ನಡೆದು ಓಡಾಡಿ ಬೇರೆ ಊರಿಗೆ ಹೋಗಿ ಕೆಲಸ ಮಾಡೋದಿರುತ್ತೆ ಹೊರತು ಬೆಟ್ಟ ಹತ್ತೋ ಶಕ್ತಿ ಇರಲ್ಲ. ಅದೇ ವ್ಯಕ್ತಿಗೆ 80 ಆದರೆ ಮನೆಯಲ್ಲಿ ಓಡಾಡಿಕೊಂಡು ತನ್ನ ಕೆಲಸ ಅಂದರೆ 80 ವರ್ಷದ ವಯಸ್ಸಿಗೆ ನಾವು ಇವಾಗ ಇದು ಮೆಡಿಕಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರು ತಾವೇ ಊಟ ಮಾಡಬೇಕು, ತಾವೇ ಬಾತ್ರೂಮ್ಗೆ ಹೋಗಿ ಬರಬೇಕು, ತಾವೇ ಸ್ನಾನ ಮಾಡಬೇಕು, ತಾವೇ ಮನೆ ಹತ್ರ ಎಲ್ಲರೂ ಹೋಗಬೇಕು, ಗೇಟ್ ಹತ್ರ ಅಥವಾ ಅಕ್ಕಪಕ್ಕದ ಮನೆಗೋ ಅಥವಾ ದೇವಸ್ಥಾನಕ್ಕೋ ಇನ್ನೊಂದು ಗೋಖಲೆ ಇನ್ಸ್ಟಿಟ್ಯೂಟ್ ಬರಬೇಕು, ತಾವೇ ಸ್ವಾವಲಂಬಿಯಾಗಿ ಬರೋಷ್ಟು ಉಳಿಸ್ಕೋಬೇಕು. ಅದು ಆ ವಯಸ್ಸಿನ ದೈನಂದಿನ ಕೆಲಸ ಕಾರ್ಯ. 80 ವರ್ಷದವರೆಗೆ ನೀವು ಬೆಟ್ಟ ಹತ್ತಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. 20 ವರ್ಷದ ಹುಡುಗ ಚಾಮುಂಡಿ ಬೆಟ್ಟ ನಂಗೆ ಹತ್ತಕ್ಕಾಗಲ್ಲ 1000 ಮೆಟ್ಲಿದೆ ಅಂದರೆ ಅದು ತಪ್ಪಾಗತ್ತೆ. ಆದ್ದರಿಂದ ಯಾವುದೇ ವಯಸ್ಸಿನಲ್ಲೂ ಆ ವಯಸ್ಸಿಗೆ ತಕ್ಕಂತೆ ಇರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಯಾವುದೇ ವಯಸ್ಸಿನಲ್ಲಿ ಸ್ವಾವಲಂಬಿಯಾಗಿ ಬದುಕೋದು ಸಾಧ್ಯ ಇದೆ ಅಷ್ಟೇ ಅಲ್ಲ, ಅದೇ ಗುರಿ. ಇನ್ನು ನಮ್ಮ ಇಬ್ಬರು ಸ್ನೇಹಿತರು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಫೋಟೋ ತೋರಿಸಿ ಅಂತ, ಅವರಿಗೆ ಋಣಿಯಾಗಿದ್ದೇನೆ. ಮೊದಲಿದು ಮಂಜುನಾಥ್ ಅಂತ, ಅವರು ನಿವೃತ್ತಿ ಹೊಂದಿ ಕೆಲವು ವರ್ಷಗಳಾಗಿದೆ. ಅವರೇನಿಲ್ಲ, ದಿನಾಲೂ ಒಂದೇ ಜೀವನ ಶೈಲಿ, ಇಷ್ಟೇ ಊಟ ಮಾಡೋದು, ದಿನಾಲೂ ವ್ಯಾಯಾಮ ಮಾಡ್ತಾರೆ. ಅದರಲ್ಲಿ ಎಷ್ಟೋ ಮೆಡಲ್ಗಳು ಕೂಡ ತೊಗೊಂಡಿದ್ದಾರೆ, ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಿ. ಈಗಲೂ ಅವ್ರು ನೋಡಿದರೆ 50 ವರ್ಷ ಇದ್ದಂಗೆ ಇದ್ದಾರೆ. ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತ, ಹಿಂದೆ ಯೋಗದ ಬಗ್ಗೆ ಇದ್ದಾಗಿದ್ದೇ ಫೋಟೋ ತೋರಿಸಿದ್ದೆ ಇವ್ರದ್ದೇ ನಾನು. ಅವ್ರು 83 ವರ್ಷ ಇದ್ದಾಗ ತೊಗೊಂಡಿದ್ದ ಫೋಟೋ. ಖಂಡಿತ ಸಾಧ್ಯ ಇದೆ. ಈ ಮುಂದೆ ಕೆಲವು ಸಾಮಾನ್ಯ ಸಮಸ್ಯೆಗಳಿಗೆ ಬರೋಣ. ಒಂದು ಬೀಳೋದು. ನಾನಾಗಲೇ ಹೇಳಿದೆ, ಏನು ಯಾವುದೇ ವಯಸ್ಸಿನಲ್ಲೂ ಸ್ವಾವಲಂಬಿಯಾಗಿರಬೇಕು ಅಂತ. ಸ್ವಾವಲಂಬಿಯಿಂದ ಪರಾವಲಂಬಿ ಆಗಲಿಕ್ಕೆ ಒಂದೇ ಹೆಜ್ಜೆ ಸಾಕು, ಬೀಳೋದು. ಎಲ್ಲ ಚೆನ್ನಾಗಿರುತ್ತೆ, ಇಲ್ಲಿಂದ ಇಳಿಯುವಾಗ ನಾನು ಎಲ್ಲೋ ನೋಡ್ಕೊಂಡು ಇಳಿದು ಒಂದು ಸ್ಟೆಪ್ ಬಿದ್ದರೆ, ಅಕಸ್ಮಾತ್ ಮೂಳೆ ಮುರಿದ್ರೆ ಹಾಸಿಗೆ ಹಿಡಿದು ಬಿಡ್ತೀನಿ. ಹಿರಿಯರಲ್ಲಿ ಇದು ಬಹಳ ಬಹಳ ಮುಖ್ಯ. ಇದು ಬಹಳ ಸಾಮಾನ್ಯ, ಯಾರಿಗೆ ಬೇಕಾದ್ರೂ ಆಗ್ಬೋದು. ಬೀಳೋದು ತುಂಬ ಕಾಮನ್ನು. ಅದರಲ್ಲೂ ತುಂಬ ಚಿಕ್ಕ ಮಕ್ಕಳಲ್ಲಿ, ತುಂಬ ವಯಸ್ಸಾದ್ರಲ್ಲಿ ಬೀಳೋದು ಜಾಸ್ತಿ. ತುಂಬ ಚಿಕ್ಕ ಮಗು ತಪ್ಪೆಜ್ಜೆ ಹಿಡ್ತಾ ಬೀಳ್ತಾ ಇರುತ್ತೆ, ಏನೂ ಆಗಲ್ಲ. ಅದರ ಮೂಳೆಗಳು ತುಂಬ ಸಾಫ್ಟಾಗಿರುತ್ತೆ, ಬಿದ್ದಿರೋದಕ್ಕೆ ಮೂಳೆ ಮುರಿಯೋದಿಲ್ಲ, ಬೀಳುತ್ತೆ ಏಳುತ್ತೆ, ಹಾಗೆ ಕಲ್ತ್ಕೊಂಡು ಮೇಲೋಗುತ್ತೆ. ಇನ್ನು ಚಿಕ್ಕ ಮಕ್ಕಳು ಆಟ ಆಡ್ತಾರೆ, ಕುಣಿತಾರೆ, ಮರ ಹತ್ತಾರೆ, ಕಾಂಪೌಂಡ್ ಹತ್ತಾರೆ, ಜಿಗಿತಾರೆ, ಅವ್ರಿಗೂ ಅಷ್ಟೇ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಆದರೆ ವಯಸ್ಸಾಗ್ತಾ ಏನಾಗುತ್ತೆ, ಮೂಳೆ ಸ್ವಲ್ಪ ಅದರ ಇದು ಗಟ್ಟಿತನ ಕಮ್ಮಿ ಆಗುತ್ತೆ ಮೂಳೆಯಲ್ಲಿ ಒಂದು. ಇನ್ನು ಅದರಿಂದ ಬಿದ್ದರೆ ಇಂಪ್ಲಿಕೇಶನ್ಸ್ ಜಾಸ್ತಿ, ಬಿದ್ದರೆ ಮೂಳೆ ಮುರಿಯೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ವಯಸ್ಸಾದವರಲ್ಲಿ. ಇನ್ನೊಂದು, ಬೀಳುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮಧ್ಯ ವಯಸ್ಸಿನಲ್ಲಿ ಚಿಕ್ಕವರಲ್ಲಿ ಬೀಳೋದು ತುಂಬ ಕಮ್ಮಿ. ದೊಡ್ಡವ್ರಲ್ಲಿ ಏನಾಗ್ಬಿಡುತ್ತೆ, ಕೆಲವು ಕಾರಣಗಳಿಂದ, ಒಂದು ಇಲ್ಲ ಸರಿಯಾಗಿ ಕಾಣೋದಿಲ್ಲ, ಪೊರೆ ಬಂದಿರುತ್ತೆ ಕಣ್ಣಿಗೆ, ದೃಷ್ಟಿ ಕಾಣಲ್ಲ, ಇಲ್ಲ ಬಿ ಪಿಗೆ ಅದಕ್ಕೆ ರಕ್ತದೊತ್ತಡಕ್ಕೆ ಮಾತ್ರೆ ಕೊಡ್ತೀವಿ, ರಾತ್ರಿ ಮಲಗಿದಾಗ ಸಡನ್ನಾಗಿ ಎದ್ದು ನಿಂತ್ಕೊಂಡಾಗ ಬ್ಲಡ್ ಪ್ರೆಷರ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ, ತಲೆ ಸುತ್ತ ಬಂದು ಬಿದ್ದು ಬಿಡ್ತಾರೆ. ಇನ್ನು ಕೆಲವರಿಗೆ ಎಸ್ಪೆಷಲಿ ದೈಹಿಕ ವ್ಯಾಯಾಮ ಮಾಡದೇ ಇದ್ದವ್ರಿಗೆ ಅವರ ಸಮತೋಲನ ಕಡಿಮೆ ಆಗಿಬಿಟ್ಟಿರುತ್ತೆ, ಬ್ಯಾಲೆನ್ಸ್ ಕಡಿಮೆ ಆಗಿಬಿಟ್ಟಿರುತ್ತೆ.
ನಡೀತಾ ಇರ್ತಾರೆ, ಒಂದು ಸಣ್ಣ ಉಬ್ಬು ಕಲ್ಲು ಇದ್ರೂ ಅವ್ರು ಬ್ಯಾಲೆನ್ಸ್ ಹೋಗಿ ಬೀಳೋ ಚಾನ್ಸಸ್ ಇರುತ್ತೆ. ಅದರಿಂದ ಮುನ್ನೆಚ್ಚರಿಕೆ ಕ್ರಮ ಬಹಳ ಮುಖ್ಯ. ಒಂದು ಬೀಳದಂತೆ ತಡೆಗಟ್ಟೋದು, ಇನ್ನೊಂದು ಅಕಸ್ಮಾತ್ ಬಿದ್ದರೂ ಮೂಳೆ ಮುರಿಬಾರ್ದು. ಅದರಿಂದ ಏನು ಮಾಡಬೇಕು, ಮೂಳೆನ ಗಟ್ಟಿಯಾಗಿ ಇಟ್ಕೋಬೇಕು, ಮೂಳೆ ಸವಕಳಿ ತಡೆಗಟ್ಟೋದು. ಒಂದೊಂದಾಗಿ ನೋಡೋಣ. ಬೀಳೋ ಸಾಧ್ಯತೆ ಎಷ್ಟು? 65 ವರ್ಷ ದಾಟಿದವರಲ್ಲಿ ಪ್ರತಿ ವರ್ಷ 33% ಜನಕ್ಕೆ ಬೀಳೋ ಸಾಧ್ಯತೆ ಇದೆ. ಅಂದರೆ ಪ್ರಾಕ್ಟಿಕಲಿ ಇವತ್ತಿಂದ 3 ವರ್ಷದಲ್ಲಿ 65 ವರ್ಷ ದಾಟಿದವರೆಲ್ಲ ಒಂದು ಸಲಾದ್ರೂ ಬೀಳೋ ಚಾನ್ಸಸ್ ಇದೆ. ಸ್ಟ್ಯಾಟಿಸ್ಟಿಕಲಿ ನೋಡಿದರೆ, ಎಲ್ಲರೂ ಬೀಳಬೇಕು ಅಂತಲ್ಲ, ಸ್ಟ್ಯಾಟಿಸ್ಟಿಕಲಿ ಬೀಳೋ ಸಾಧ್ಯತೆ ಬಹಳ ಬಹಳ ಜಾಸ್ತಿ. ಇದೇ ನೀವು 40 ವರ್ಷ ವಯಸ್ಸಿನವ್ರು ತೊಗೊಂಡ್ರೆ ಬೀಳೋ ಸಾಧ್ಯತೆ 1% ಮಾತ್ರ, ಅದು ಆ್ಯಕ್ಸಿಡೆಂಟಲ್ಲೇ. 65 ವರ್ಷ ದಾಟಿದವರಲ್ಲಿ ಬಹಳ ಬಹಳ ಸಾಧ್ಯತೆ ಇದೆ. 80 ವರ್ಷ ದಾಟಿದವರಲ್ಲಿ ಈ ಸಾಧ್ಯತೆ 50%. ಆದ್ದರಿಂದ ಇದು ಬಹಳ ಮುಖ್ಯ. ನಮಗೇನಾಗಲ್ಲ ಸರ್, ನಮ್ಮಲ್ಲಿದ್ದಾರೆ 75 ವರ್ಷದವರು, ಕಾರ್ ಓಡಿಸ್ಬೇಡ್ರಿ ಬೆಂಗಳೂರಲ್ಲಿ ಅಂದರೆ, ಇಲ್ಲ ಸರ್ ನಾನು ಅವಾಗಿಂದ ಓಡಿಸ್ತಾ ಇದ್ದೀನಿ, ಮೊದಲನೇ ಫಿಯೇಟ್ ಕಾಲದಿಂದ ಓಡಿಸ್ತಾ ಇದ್ದೀನಿ ನಾನು, ಏನೂ ಆಗಲ್ಲ ಅಂತ. ಅಂದರೆ ನಾನು ಇಷ್ಟು ವರ್ಷ ನಡೀತಾ ಇದ್ದೀನಿ, ಇಷ್ಟು ವರ್ಷ ಬೆಂಗಳೂರು ಓಡಾಡ್ತಿದ್ದೀನಿ, ಏನೂ ಆಗಲ್ಲ ಅಂತ ಒಂದು ಇದು ಬೇಡ, ಮುನ್ನೆಚ್ಚರಿಕೆ ಬೇಕು. ಯಾಕಾಗ್ಬೋದು? ಒಂದು ದೃಷ್ಟಿಯ ತೊಂದರೆ, ಒಂದು ಪೊರೆ ಬರ್ಬೋದು, ಆವಾಗ ಸ್ವಲ್ಪ ಕಾಣೋದು ಮಂದಾಗತ್ತೆ. ಇನ್ನೊಂದು ಸಕ್ಕರೆ ಕಾಯಿಲೆ ಅಥವಾ ರಕ್ತದೊತ್ತಡ ಸರಿಯಾಗಿ ಹತೋಟಿ ಮಾಡದೇ ಇದ್ದರೆ ದೃಷ್ಟಿ ಮಂದಾಗತ್ತೆ, ಒಳಗಡೆ ರೆಟಿನಾ ಅಥವಾ ನರ ವೀಕ್ ಆಗುತ್ತೆ, ಆಗ ದೃಷ್ಟಿ ತೊಂದರೆ ಆಗುತ್ತೆ. ಇನ್ನೊಂದು ಕೆಲವು ಹಿರಿಯರಲ್ಲಿ ಗ್ಲಾಕೋಮಾದಿಂದ ದೃಷ್ಟಿ ತೊಂದರೆ ಆಗ್ಬೋದು, ಅಥವಾ ARMD ಅಂತ ಬರುತ್ತೆ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ. ಬೇರೆ ಬೇರೆ ಕಾರಣದಿಂದ ದೃಷ್ಟಿಯ ತೊಂದರೆ ಆದರೆ ಆಗ ಬೀಳೋ ಚಾನ್ಸಸ್ ಜಾಸ್ತಿ. ಸರಿಯಾಗಿ ಕಾಣೋದಿಲ್ಲ, ಬೆಳಕಿದ್ದಾಗ ಚೆನ್ನಾಗಿರುತ್ತೆ, ಸಂಜೆ ಆಗ್ತಾ ಸ್ವಲ್ಪ ಹುಷಾರಾಗಿರಬೇಕು. ಇನ್ನೊಂದು ತಲೆ ಸುತ್ತು ಬರೋದು. ತಲೆ ಸುತ್ತು ಬರೋದು ಬಹಳ ಬಹಳ ಮುಖ್ಯ. ನಮ್ಮಲ್ಲಿ ಬರೋ ಹಿರಿಯರಲ್ಲಿ 3/4 ಬೀಳೋರೆಲ್ಲ ತಲೆ ಸುತ್ತಿನಿಂದ ಬೀಳ್ತಾರೆ. ಸಿಂಪಲ್ ಏನಾಗುತ್ತೆ ಅಂದರೆ, ಎಲ್ರಿಗೂ ರಕ್ತದೊತ್ತಡ ಇದೆಯಲ್ಲ, ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಸಾಯಂಕಾಲ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ರಾತ್ರಿ ತುಂಬ ಕಡಿಮೆ ಆಗುತ್ತೆ. ಡೈರ್ನಲ್ ವೇರಿಯೇಷನ್ ಅಂತೀವಿ, ಎಲ್ರಿಗೂ ಆಗುತ್ತದು. ಅದರಲ್ಲಿ ಅಕಸ್ಮಾತ್ ರಕ್ತದೊತ್ತಡ ಜಾಸ್ತಿ ಇದ್ದರೆ ನಾವೇನು ಮಾಡ್ತೀವಿ, ರಕ್ತದೊತ್ತಡ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರೆ ಕೊಡ್ತೀವಿ. ಆವಾಗ ರಾತ್ರಿ ಏನಾಗುತ್ತೆ, ರಕ್ತದೊತ್ತಡನೂ ಸ್ವಲ್ಪ ನಾರ್ಮಲಾಗೇ ಕಡಿಮೆ ಆಗಿರುತ್ತೆ, ಮಾತ್ರೆಯಿಂದ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮಲಗಿದಾಗ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ, ಬ್ರೈನು ಹಾರ್ಟೆಲ್ಲ ಒಂದೇ ಲೆವೆಲಲ್ಲಿರುತ್ತೆ. ವಯಸ್ಸಾಗ್ತಾ ಒಂದು ನಿದ್ದೆ ಬರಲ್ಲ, ಇನ್ನೊಂದು ಪ್ರೋಸ್ಟೇಟ್ ಅಥವಾ ಬೇರೆ ಕಾರಣಗಳಿಂದ ಟಾಯ್ಲೆಟ್ಗೆ ಹೋಗೋ ಚಾನ್ಸಸ್ ಜಾಸ್ತಿ, ಹಿರಿಯರು ಎದ್ದು ಹೋಗೋದು ಜಾಸ್ತಿ. ಇನ್ನೊಂದು, ಈಗಿನ ಕಾಲದಲ್ಲಿ ಫೋನ್ ಬರುತ್ತೆ, ಬೆಲ್ ರಿಂಗ್ ಆಗುತ್ತೆ, ಮಲಗಿರ್ತಾರೆ, ಸಡನ್ನಾಗಿ ಎದ್ಬಿಡ್ತಾರೆ. ಸಡನ್ನಾಗಿ ನೀವು ಎದ್ದಾಗ ರಕ್ತದೊತ್ತಡ 1 ನಿಮಿಷ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ನಾರ್ಮಲಾಗಿ 130-80 ಕರೆಕ್ಟಾಗಿದ್ದವ್ರದ್ದು ಸಡನ್ನಾಗಿ ಎದ್ದು ನಿಂತ್ಕೊಂಡ್ಬಿಟ್ರೆ 100ಕ್ಕೆ ಬಂದುಬಿಡುತ್ತೆ. ಆಗ ಮಿದುಳಿಗೆ ರಕ್ತ ಸಾಕಾಗಲ್ಲ. ಆಗ ದೇಹ ಏನು ಮಾಡುತ್ತೆ, ನೀನು ಮಲ್ಕೋಪ, ಇಲ್ಲದೇ ಮಿದುಳಿಗೆ ತೊಂದರೆ ಆಗುತ್ತೆ, ಪಾರ್ಶ್ವವಾಯು ಆಗುತ್ತೆ, ರಿಸ್ಕ್ ಇರುತ್ತೆ ಅಂದ್ಬಿಟ್ಟು ಮಲಗಿಸ್ಲಿಕ್ಕೆ ಬೀಳಿಸುತ್ತೆ ಮನುಷ್ಯನ. ಇಲ್ಲಿ ತೊಂದರೆ ಆಗೋದು, ಏನೂ ಮಾಡದೇ ಇದ್ದರೂ 1 ನಿಮಿಷ ನಿಂತ್ಕೊಂಡ್ರೆ ಸರಿಯಾಗಿಬಿಟ್ಟಿರುತ್ತೆ ತಲೆ ಸುತ್ತು. ನೀವು ಅರ್ಜೆಂಟಾಗಿ ಎದ್ದು 2 ಹೆಜ್ಜೆ ಇಡ್ಲಿಕ್ಕೆ ಹೋದರೆ ಬಿದ್ದುಬಿಟ್ರೆ ಮುಂದಿಂದ ಆಗೋದೆಲ್ಲ ತೊಂದರೆಗಳು ಬಿದ್ದಿದ್ದರಿಂದ ಆಗುತ್ತೆ. ಆದ್ದರಿಂದ ನಮ್ಮ ಹಳೆಯ ಕಾಲದಲ್ಲಿ ಧರ್ಮದಲ್ಲಿ ಹೇಳ್ತಾರೆ, ಎದ್ದ ತಕ್ಷಣ ಕೈ ನೋಡ್ಕೊಳ್ಳಿ, ಲಕ್ಷ್ಮಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ಕರ ಮಧ್ಯೆ ಸರಸ್ವತಿ, ಕರದ ಮೂಲ ಭಾಗದಲ್ಲಿ ಗೌರಿ ಇದ್ದಾಳೆ. ಅದರಲ್ಲೊಂದು ಅರ್ಥ ಇತ್ತು. ಅವ್ರು ದೇವ್ರು ನೆನೆಸ್ಕೊಳ್ಳಿ ಅಂತ ಹೇಳಿದ್ರು ಅಥವಾ ಈ ಅರ್ಥದಿಂದ ಹೇಳಿದ್ರು, ಒಂದು ಒಳ್ಳೆಯ ಅರ್ಥ ಇತ್ತು. ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಅರ್ಧ ನಿಮಿಷ ಕೂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ, ಒಂದು ಅರ್ಧ ನಿಮಿಷ ನಿಂತ್ಕೊಳ್ಳಿ, ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಬಂದುಬಿಟ್ಟಿರುತ್ತೆ. ಆಮೇಲೆ ಎದ್ದು ಓಡಾಡ್ಬೋದು. ದಯವಿಟ್ಟು ಸಡನ್ನಾಗಿ ಎದ್ದೇಳಕ್ಕೆ ಹೋಗಬೇಡಿ. ನಾನೇ ನಿಮ್ಮನೆಗೆ ಬಂದು ಬೆಲ್ ಬಾರಿಸಿದ್ರು 1 ನಿಮಿಷದಲ್ಲಿ ಏನೂ ಆಗಲ್ಲ, ಖಂಡಿತ ವೆಯ್ಟ್ ಮಾಡ್ಬೋದು. ಇನ್ನು ಸ್ನಾಯುಗಳು ಬಲಹೀನತೆ, ದೈಹಿಕವಾಗಿ ನಡೆದೇ ಇದ್ದವರಲ್ಲೇ, ವ್ಯಾಯಾಮ ಮಾಡದೇ ಇದ್ದವ್ರಲ್ಲಿ ಏನಾಗುತ್ತೆ, ಮಸಲ್ಸ್ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ. ಇದರಿಂದ ಸ್ವಲ್ಪ ರಸ್ತೆ ಹಳ್ಳ ಕೊಳ್ಳ ಇದ್ದರೂ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಬ್ಯಾಲೆನ್ಸ್ ಬರಲ್ಲ, ಸಮತೋಲನ ಹೋಗಿಬಿಡುತ್ತೆ. ಸಮತೋಲನ ಕಾಯ್ಕೊಳ್ಳೋಕ್ಕಾಗದೆ ಬಿದ್ದುಬಿಡ್ತಾರೆ. ಸಮತೋಲನದ ತೊಂದರೆ, ಸ್ನಾಯುಗಳ ತೊಂದರೆ ಅಲ್ಲದೇ ಮಿದುಳಿಗೆ ಸರಿಯಾಗಿ ರಕ್ತ ಹೋಗದೇ ಇದ್ದರೆ ಅಥವಾ ಕಿವಿಗಳಲ್ಲಿ ಕೆಲವು ತೊಂದರೆ ಇದ್ದರೆ
ಸಮತೋಲನ ಕಡಿಮೆ ಆಗುತ್ತೆ. ಇನ್ನು ಯಾವಾಗಲೂ ನಡೀದೇ ಇದ್ದವರು ಕೂಡ ಸಮತೋಲನ ಕಡಿಮೆ ಆಗುತ್ತೆ. ಅದಕ್ಕೆ ಕೆಲವು ವ್ಯಾಯಾಮಗಳಿದೆ, ಅದನ್ನು ಹೇಳ್ತೀನಿ ಆಮೇಲೆ ಹೇಗೆ ಸರಿ ಮಾಡೋದು ಅಂತ. ಆಮೇಲೆ ಇನ್ನೊಂದು ನಾವು ಮಾಡೋದು ಅಧಿಕ ಔಷಧಿಗಳು. ಯಾವುದೇ ವ್ಯಕ್ತಿ 4 ಅಥವಾ 5ಕ್ಕಿಂತ ಜಾಸ್ತಿ ಥರದ ಔಷಧಿಗಳನ್ನ ದಿನಾಲೂ ತೊಗೊಂಡ್ರೆ ಅವನ ಬೀಳುವ ಸಾಧ್ಯತೆ ಜಾಸ್ತಿ. ನೀವೇನು ಬೇಕು ಅಂತ ತೊಗೊಂಡಿರ್ಲಿಕ್ಕಿಲ್ಲ, ನಮ್ಮ ಹತ್ರ ಬರ್ತೀರ ರಕ್ತದೊತ್ತಡ ಒಂದೆರಡು ತೊಗೊಳ್ಳಿ, ಮಧುಮೇಹ ಇದೆ ಅದಕ್ಕೊಂದೆರಡು ತೊಗೊಳ್ಳಿ, ಹೃದಯದ ತೊಂದರೆ ಇದೆ ಅದಕ್ಕೆ ತೊಗೊಳ್ಳಿ, ನಿದ್ದೆ ಬರಲ್ಲ ಅದಕ್ಕೆ ತೊಗೊಳ್ಳಿ, ಇದಕ್ಕೆ ತೊಗೊಳ್ಳಿ, ಇಷ್ಟ ಆಗ್ಬಿಡತ್ತೆ. ಅದರಿಂದ ಬೀಳುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ರಕ್ತದೊತ್ತಡ ಮಾತ್ರೆಗಳಿಂದ, ಕೆಲವು ನಿದ್ದೆ ಔಷಧಿಗಳಿಂದ ಬ್ಯಾಲೆನ್ಸ್ ಸಮತೋಲನ ಹೋಗಿ ಬೀಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಪರಿಣಾಮ ಏನಾಗೋದು? ಅದೃಷ್ಟವಶಾತ್ 90% ಇದರಲ್ಲಿ ಬರೀ ಮೂಗೇಟು ತರ್ಚಗಾಯ ಆಗುತ್ತೆ. ಹಿರಿಯರು ಬಿದ್ದರೂ ಸ್ವಲ್ಪ ಏಟು ಬೀಳುತ್ತೆ, ಮೂಗೇಟು ಬೀಳುತ್ತೆ, ಸ್ವಲ್ಪ ತರ್ಚತ್ತೆ, 1-2 ವಾರ ನೋವಿನಲ್ಲಿ ಹೋಗಿಬಿಡತ್ತೆ ಅದೃಷ್ಟವಶಾತ್. ಇನ್ನು ನೆಕ್ಸ್ಟು ನಾವು ಬೀಳುವಾಗ ನಮಗೆ ಸುತ್ತಮುತ್ತಲೆಲ್ಲ ನಾವು ಚೆನ್ನಾಗಿ ಹಾಸಿಗೆ ಇಟ್ಟು ಬೀಳಲಿಕ್ಕಾಗಲ್ಲ. ಎಲ್ಲಿ ಬೀಳ್ತೀವೋ ಆ ಸಂದರ್ಭದಲ್ಲಿ ಏನೋ ಒಂದು ಚೂಪಾಗಿತ್ತು, ಆಳವಾದ ಗಾಯ ಆಗುತ್ತೆ. ಇನ್ನು ಮೂಳೆ ಮುರಿಬೋದು, ಮೂಳೆ ವೀಕ್ ಆಗಿದ್ದರೆ ಮುರಿಬೋದು, ಅಥವಾ ನಾವು ಬೀಳುವಾಗ ಎಸ್ಪೆಷಲಿ ಮೆಟ್ಲುಗಳಿಂದ ಬಿದ್ದರೆ ಅಥವಾ ಜೋರಾಗಿ ಬಿದ್ದರೆ, ಅಥವಾ ಈಗಿನ ಕಾಲದಲ್ಲಿ ರಸ್ತೆ ದಾಟುವಾಗ ಯಾವುದೋ ಒಂದು ವೆಹಿಕಲ್ಲು ಬಂದು ಹೊಡೆದಾಗ ಅದೇನಾಗುತ್ತೆ, ಫೋರ್ಸ್ ಜಾಸ್ತಿ ಇರುತ್ತಲ್ಲ, ಆಗ ಮೂಳೆ ಮುರಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೀಳುಗಳಿಗೆ ಏಟು ಬೀಳ್ಬೋದು, ಡಿಸ್ಲೊಕೇಶನ್ ಆಗ್ಬೋದು, ಏಟು ಬೀಳ್ಬೋದು. ಇನ್ನೂ ತೀವ್ರವಾಗಿ ಎಸ್ಪೆಷಲಿ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಬಿದ್ದರೆ, ಅಥವಾ ನೀವು ನಡೆಯುವಾಗ ಯಾವುದಾದ್ರು ವಾಹನ ಬಂದು ನಿಮಗೆ ಹೊಡೆದ್ರೆ, ಅಥವಾ ಏಣಿಯಿಂದ, ಅಥವಾ ನಮ್ಮಲ್ಲಿ ಹೆಂಗಸರು ಮೇಲಿಟ್ಟು ಒಂದು ಎತ್ತರ ಸ್ಟೂಲ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ತೆಗಿಲಿಕ್ಕೆ ಹೋದಾಗ ಮೇಲಿಂದ ಬಿದ್ದರೆ ಮಿದುಳಿಗೆ ಪೆಟ್ಟು ಬಿದ್ದು ರಕ್ತಸ್ರಾವ ಆಗ್ಬೋದು. ಇದಲ್ಲದೆ ಇನ್ನೊಂದು ಬೀಳೋದ್ರ ಪರಿಣಾಮ ಇದೆ, ಮತ್ತೆ ಬೀಳೋ ಹೆದರಿಕೆ. ಎಲ್ಲ ಧೈರ್ಯವಾಗಿದ್ದು ಓಡಾಡ್ಕೊಂಡಿದ್ದವ್ರಿಗೆ ಒಂದು ಸಲ ಬಿದ್ದುಬಿಟ್ರೆ ಮನಸ್ಸಲ್ಲಿ ಒಂದು ಹೆದರಿಕೆ ಕೂತ್ಕೊಂಡ್ಬಿಡತ್ತೆ. ಆ ಧೈರ್ಯ ಅಥವಾ ಸ್ಥೈರ್ಯ ಹೋಗಿಬಿಟ್ರೆ ಅವ್ರು ನಡೆಯೋದನ್ನೇ ಬಿಟ್ಬಿಡ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ಹೊರಗಡೆ ಹೋಗೋದು ಬಿಟ್ಬಿಡ್ತಾರೆ, ಯಾರಾದ್ರು ಜೊತೇಲಿ ಬಂದ್ರೇ ವಾಕಿಂಗ್ ಹೋಗೋದು ಅಂತ. ಹೋಮ್ ಬೌಂಡ್ ಅಂತೀವಿ. ಓಡಾಡ್ಕೊಂಡು ಚೆನ್ನಾಗಿದ್ದವರು ಒಂದು ಸಲ ಬಿದ್ದಿದ್ದಕ್ಕೆ, ಯಾವುದೇ ಕಾರಣದಿಂದ ಬಿದ್ದರೂ ಒಂದು ಸಲ ಬಿದ್ದಿದ್ದಕ್ಕೆ ಮನಸ್ಸಲ್ಲಿ ಒಂದು ಹೆದರಿಕೆ ಉಟ್ಕೊಂಡ್ಬಿಟ್ರೆ ಮನೆಯಿಂದ ಹೊರಗೆ ಹೋಗೋದು ಬಿಟ್ಬಿಡ್ತಾರೆ. ಆಗ ಸಾಮಾಜಿಕ ಇದು ಕಡಿಮೆ ಆಗಿಬಿಡುತ್ತೆ, ಅವ್ರದ್ದು ಬೆರೆಯೋರಿಕೆ ಕಡಿಮೆ ಆಗಿಬಿಡುತ್ತೆ, ಖಿನ್ನತೆಗೆ ಹೋಗಿಬಿಡ್ತಾರೆ, ತುಂಬ ಪರಿಣಾಮ ಆಗಿಬಿಡುತ್ತೆ ಅದರಿಂದ. ಇನ್ನು ಕೆಲವು ವಿರಳವಾಗಿ 1-2% ಕೇಸ್ನಲ್ಲಿ ಬಿದ್ದಿದ್ದರಿಂದ ಮಿದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು, ಅಥವಾ ಜೋರಾಗಿ ಹೊಟ್ಟೆಯಲ್ಲಿ ಇದರಲ್ಲಿ ಒಳಗಡೆ ರಕ್ತಸ್ರಾವ ಆಗಿ ಮರಣ ಕೂಡ ಹೋಗ್ಬೋದು. ಜನ ಎಲ್ಲಿ ಬೀಳ್ತಾರೆ? 60% ಜನ ತಮ್ಮ ಮನೆಯಲ್ಲಿ ಬೀಳ್ತಾರೆ. 60% ಜನ. ಬಹಳ ಮುಖ್ಯ ಇದು, ಯಾಕಂದರೆ ತಡೆಗಟ್ಟಬೇಕಾದ್ರೆ ನಮಗೆ ಗೊತ್ತಿರಬೇಕು ಎಲ್ಲಾಗ್ತಿದೆ ಅಂತ. ನಾವು ಈ ರಸ್ತೆ ಕ್ರಾಸ್ ಮಾಡುವಾಗ, ಇಲ್ಲಿ ಬಂದು ಎದುರುಗಡೆ ರಸ್ತೆ ಕ್ರಾಸ್ ಮಾಡುವಾಗ ತುಂಬ ಹುಷಾರಾಗಿ ಮಾಡ್ತೀವಿ, ಮನೆಯಲ್ಲಿ ನಾವು ಕೇರ್ಲೆಸ್ ಆಗಿಬಿಡ್ತೀವಿ. ಇದಕ್ಕೆ ತಡೆಗಟ್ಟುವಾಗ ಬಹಳ ಮುಖ್ಯ. ಇನ್ನೊಂದು ರಸ್ತೆ, ಪಾದಚಾರಿ ಮಾರ್ಗ, ಫುಟ್ಪಾತ್ ಅಂತ, ಅಲ್ಲಿ ನಡೆಯುವಾಗ ಆಸ್ಪತ್ರೆಯಲ್ಲಿ ಕೂಡ ಬೀಳೋ ಚಾನ್ಸಸ್ ಇದೆ. ಹೆಚ್ಚಾಗಿ ಏನಾಗುತ್ತೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದ್ರೇ ಅವ್ರಿಗೇನೋ ಬೇರೆ ಕಾಯಿಲೆಗಳಿರುತ್ತೆ, ಜೊತೆಗೆ ಆಸ್ಪತ್ರೆಯಲ್ಲಿ ನೆಲ ಸ್ಮೂತಾಗಿರ್ಬೋದು, ಗೊತ್ತಿಲ್ಲದ ಪರಿಸರ, ಇದರಿಂದ ಬೀಳೋ ಚಾನ್ಸಸ್ ಆಸ್ಪತ್ರೆಯಲ್ಲಿ ಕೂಡ ಇದೆ. ಮನೇಲಿ ಏನು ಮಾಡಬೇಕು? ಒಂದು, ಹಾಸಿಗೆಯಿಂದ ಎದ್ದ ತಕ್ಷಣ ದಯವಿಟ್ಟು ಹಾಸಿಗೆ ಮೇಲೆ ಕೂತ್ಕೊಳ್ಳಿ, ಅರ್ಧ ನಿಮಿಷ. ನಿಮ್ಗೆ ದೇವ್ರ ಮೇಲೆ ಭಕ್ತಿ ಇದ್ದರೆ ಕೈ ನೋಡಿ ಅಥವಾ ಮಂತ್ರ ಹೇಳಿ, ಇಲ್ಲದೇ ಇದ್ದರೆ ಒಳ್ಳೆಯದೇನೋ ನೆನೆಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ದಯವಿಟ್ಟು ತಕ್ಷಣ ಹೇಳಬೇಡಿ. ಎದ್ದು ನಿಂತ್ಕೊಂಡು ಒಂದು ಅರ್ಧ ನಿಮಿಷ ಇಷ್ಟು ಮಾಡಿದರೆ ನಿಮಗೆ ಮೇಜರ್ ಬೆನಿಫಿಟ್ ಸಿಗುತ್ತೆ. ಇನ್ನು ಕತ್ತಲು, ಮನೆಯಲ್ಲಿ ಈಗಂತೂ ವಿದ್ಯುತ್ ಶಕ್ತಿ ಬರುತ್ತೆ ಹೋಗುತ್ತೆ, ಕೆಲವು ಸಲ ಹೋಗೋದೇ ಜಾಸ್ತಿ ಬರೋದಕ್ಕಿಂತ. ಸಣ್ಣದೊಂದು ದೀಪ ಇರಬೇಕು. ವಯಸ್ಸಾದವರು ರಾತ್ರಿ ಬಾತ್ರೂಮ್ಗೆ ಹೋಗೋ ಚಾನ್ಸಸ್ ಜಾಸ್ತಿ, ಅಲ್ಲಿ ದಾರಿಲಿ ಏನಿದೆ ಸಣ್ಣ ಪುಟ್ಟದು ಗೊತ್ತಾಗಲ್ಲ, ಕಾಣಲ್ಲ. ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಬೀಳೋ ಚಾನ್ಸಸ್ ಇರುತ್ತೆ. ಒಂದು ಸಣ್ಣ ದೀಪ ಯಾವಾಗಲೂ ಉರಿತಾ ಇರಬೇಕು, ಎಸ್ಪೆಷಲಿ ಟಾಯ್ಲೆಟ್, ಬಚ್ಚಲ ಮನೆಯಲ್ಲಿ ಅಥವಾ ಬಚ್ಚಲ ಮನೆಗೆ ಹೋಗೋ ದಾರಿಯಲ್ಲಿ. ಇನ್ನು ಕಣ್ಣಿನ ಪೊರೆ ಇದ್ದರೆ ಈ ಕಾರಣಕ್ಕೋಸ್ಕರ ಮೂಳೆ ಮುರಿಬಾರ್ದು ಅಂತ ಕಣ್ಣಿಂದು ಆಪರೇಷನ್ ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ. ಕೆಲವು ಜನ ಇನ್ನೇನು ಡಾಕ್ಟರ್ ನಮ್ಗೆ ಟಿ ವಿ ಕಾಣುತ್ತೆ, ನಾನು ಓದೋದು ಅಷ್ಟರಲ್ಲೇ ಇದೆ, ವಯಸ್ಸಾಯಿತು ಬಿಡಿ ಯಾಕೆ ಮಾಡಿಸ್ಕೋಬೇಕು, ಬಿದ್ದು ಹಾಸಿಗೆ ಹಿಡಿಬಾರ್ದು ಅಂತ ಕಣ್ಣಿನ ಆಪ್ರೇಷನ್ ಮಾಡಿಸ್ಕೋಬೇಕು ಹೊರತು ಚೆನ್ನಾಗಿ ಓದಬೇಕು, ಮೈಕ್ರೋಸ್ಕೋಪಲ್ಲಿ ನೋಡಬೇಕು ಅಂತಲ್ಲ.
ಇನ್ನು ನಾವೇನು ಮಾಡಿದ್ದೀವಿ, ಮೊದಲಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಸಗಣಿ ನೆಲ ಅಥವಾ ಕೈಯಿಂದ ಕುಟ್ಟಿ ಮಾಡಿದ ನೆಲ ಇರೋದು. ಅಲ್ಲಿ ಬೀಳುವ ಚಾನ್ಸಸ್ ಕಡಿಮೆ ಇತ್ತು. ಸ್ವಲ್ಪ ನೀರು ಬಿದ್ದರೆ ಹಿಂಗೆ ಬಿಡೋದು. ಅಕಸ್ಮಾತ್ ಬಿದ್ದರೂ ಅದು ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಮೂಳೆ ಮುರಿಯೋ ಚಾನ್ಸಸ್ ಕಡಿಮೆ ಇತ್ತು. ನಾವು ಬರ್ತಾ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಎಷ್ಟು ಸ್ಮೂತ್ ನಮ್ಮ ಮುಖ ಕಾಣಿಸ್ಬೇಕು. ಮನೇಲಿ ಕನ್ನಡಿ ಇಲ್ದಿರೋ ಪರವಾಗಿಲ್ಲ, ಗ್ರಾನೈಟ್ ಸ್ಲ್ಯಾಬ್ ಇರಬೇಕು, ಮಾರ್ಬಲ್ ಇರಬೇಕು. ನೆಲ ಜಾರತ್ತೆ ಅಷ್ಟೇ ಅಲ್ಲ, ಅದ್ರ ಮೇಲೆ ನೀರು ಬಿದ್ದರೆ ಗೊತ್ತಾಗಲ್ಲ. ಆದ್ದರಿಂದ ಬಹಳ ಹುಷಾರಾಗಿರಬೇಕು. ಇನ್ನು ಫುಟ್ ರಗ್ಗು ಅಥವಾ ಮ್ಯಾಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಕೆಲವು ಕಡೆ ಸ್ವಲ್ಪ ಹರಿದೋಗಿರುತ್ತೆ, ಅಯ್ಯೋ ಸ್ವಲ್ಪ ಹರಿದಿದೆ ಆಮೇಲೆ ಮಾಡಿದರೆ ಆಯಿತು ಅಂತ ನಾವು ನಿರ್ಲಕ್ಷ್ಯ ಮಾಡಿದರೆ ಎಡವಿ ಬೀಳೋ ಚಾನ್ಸಸ್ ಇರುತ್ತೆ. ಇನ್ನು ಮನೇಲಿ ಚಿಕ್ಕ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಆಟ ಸಾಮಾನು ಇದು ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಕತ್ತಲಿದ್ರೆ ಕಾಣೋದಿಲ್ಲ. ಕಾರ್ ಆಟ ಆಡಲಿಕ್ಕೆ ಇಷ್ಟೇ ಚಿಕ್ಕದಿರುತ್ತೆ, ಆದರೆ ಅದ್ರ ಮೇಲೆ ನಾವು ಕಾಲು ಕೊಟ್ಟರೆ ಹಿಂದೆ ಬಿದ್ದುಬಿಡ್ತೀವಿ, ಅದು ಮುಂದೆ ಹೋಗುತ್ತೆ, ಮನುಷ್ಯ ಹಿಂದೆ ಬೀಳ್ತಾರೆ, ತಲೆಗೆ ಏಟು ಬಿದ್ದು ರಕ್ತಸ್ರಾವ ಆಗಿಬಿಡುತ್ತೆ. ಸ್ಲಿಪ್ಪರಿ ಫ್ಲೋರ್ ಬಹಳ ಹುಷಾರಾಗಿರಬೇಕು. ಇನ್ನು ಪಾದಚಾರಿ ಮಾರ್ಗ ಅಂತ, ಪಾದಚಾರಿ ಅಂದರೆ ನಡೆಯುವಕ್ಕೆ ಇರೋದು ಅಂತ ಇರುತ್ತೆ. ನಡಿಲಿಕ್ಕಿರೋ ಮಾರ್ಗ ಸರಿ ಹೇಗಿದೆ ನೋಡಿ. ಇದು ಒಂದು ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಪ್ರತಿಷ್ಠಿತ ರಸ್ತೆಯ ಪಾದಚಾರಿ ಮಾರ್ಗ. ಏನೇನು ಇರಬಾರ್ದೋ ಬೋರ್ಡ್ಗಳು, ವಾಹನಗಳು ಅವೆಲ್ಲ ಇದಾಗಿದೆ, ಮುರಿದೋಗಿದೆ, ಅಡ್ಡಾದಿಡ್ಡಿ ಇದೆ, ಕಂಬಗಳು ಬಂದಿದೆ. ಇಷ್ಟೆಲ್ಲಾಗಿ ಕೊನೆಗೆ ಯಾವುದೋ ಒಂದು ಮನೆ ಕಟ್ಟೋ ಸಾಮಾನು ತಂದು ಅಲ್ಲೇ ಹಾಕ್ಬಿಟ್ಟಿದ್ದಾರೆ, ಮುರಿದಿದ್ದಿದ್ರದ್ದೆಲ್ಲ ಸಾಮಾನುಗಳು. ಈ ರೀತಿ ಇದ್ದಾಗ ಬೀಳದಂತೆ ನಡೆಯೋದು ಒಂದು ಸರ್ಕಸ್ಸೇ ಅನ್ಬೋದು. ಇನ್ನು ಮೂಳೆ ಮುರಿತ ಹಿರಿಯರಲ್ಲಿ 87% ಅಂದರೆ ಹೆಚ್ಚು ಕಡಿಮೆ ಎಲ್ಲ ಮೂಳೆ ಮುರಿತಗಳು ಬಿದ್ದ ಕಾರಣದಿಂದ ಆಗುತ್ತೆ. 65 ವರ್ಷ ದಾಟಿದವ್ರಲ್ಲಿ ಅಂದರೆ ಹಿರಿಯರಲ್ಲಿ ಬಿದ್ದರೆ ಮೂಳೆ ಮುರಿಯೋ ಸಾಧ್ಯತೆ ಪ್ರತಿ ಸಲ ಬಿದ್ದಾಗ 3%. ಮೂಳೆಗಳಲ್ಲಿ ಬೆನ್ಮೂಳೆ ಮುರಿಬೋದು, ವರ್ಟಿಬ್ರಲ್ ಕಾಲಮ್ ಅಂತೀವಿ, ವರ್ಟಿಬ್ರಾ ಅಂತೀವಿ. ಅಥವಾ ಕೈಗಳು, ಎಸ್ಪೆಷಲಿ ಮೊಣಕೈ ಇದರ ಹತ್ರ. ಆಮೇಲೆ ತೊಡೆ, ಹಿಪ್ ಜಾಯಿಂಟ್ ಅಂತೀವಿ, ತೊಡೆಯ ಮೇಲ್ಭಾಗ, ಅದು ಸ್ವಲ್ಪ ಆ್ಯಂಗಲಲ್ಲಿರುತ್ತೆ. ಇಲ್ಲಿ ಒಂದು ನೋವು ಅನುಭವಿಸ್ಬೇಕು. ಅಲ್ಲದೆ ಆರ್ಥಿಕವಾಗಿ ಎಲ್ಲ ಚೆನ್ನಾಗಿರುತ್ತೆ, ನನಗೆ ಬಿದ್ದು ಹಿಪ್ ಜಾಯಿಂಟ್ ಮುರಿತು ಅಂದರೆ 1 ಲಕ್ಷ ತೆಗೆದಿಡಬೇಕು, ಆಪ್ರೇಷನ್ನು ಇದು ಅಂತ. ಆರ್ಥಿಕವಾಗಿ ಮುಖ್ಯವಾಗಿ ಆಗುತ್ತೆ. ಇನ್ನೊಂದು ಮಾನಸಿಕ ತೊಂದರೆ, ಯಾರಿಗೂ ಹಾಸಿಗೆ ಇಡಲಿಕ್ಕೆ ಇಷ್ಟ ಇರಲ್ಲ. ಇಲ್ಲಿ ಪೇಷಂಟ್ಗೆ ತೊಂದರೆ, ನೋಡ್ಕೊಳ್ಳೋರ್ಗೂ ಕಷ್ಟ ಆಗುತ್ತೆ. ಮಾನವನಲ್ಲಿ 206 ಮೂಳೆ ಇದೆ, ಮುಂದೆ ಹಿಂದೆ ಎಲ್ಲ. ಇದರಲ್ಲಿ ಮುಖ್ಯವಾಗಿ ಮುರಿಯೋದು ತೊಡೆಯ ಮೂಳೆ, ಫೀಮರ್ ಅಂತೀವಿ. ಎಡಗಡೆದು ಬಿದ್ದು ಮುರಿದಿರೋ ಮೂಳೆ. ಅದಕ್ಕೇನು ಮಾಡ್ತೀವಿ, ಒಳಗಡೆ ನಮ್ಮ ನೇಲ್ಸ್ ಅಥವಾ ಮೆಟಲ್ ರಾಡ್ ಥರ ಹಾಕಿಬಿಟ್ಟು ಫಿಕ್ಸ್ ಮಾಡಿರ್ತೀವಿ, ಸರಿ ಮಾಡ್ತೀವಿ. ಒಂದು ಒಳ್ಳೆಯ ಅಂಶ ಅಂದರೆ ಯಾವುದೇ ವಯಸ್ಸಿನಲ್ಲೂ ಮೂಳೆ ಮುರಿದ್ರೆ ಮತ್ತೆ ಅದು ಸರಿಯಾಗತ್ತೆ. ವಯಸ್ಸಾಯ್ತು ಇನ್ನು ಕೂಡ್ಕೊಳ್ಳಲ್ವಾ, ಆ ಥರ ಏನಿಲ್ಲ. ಕೂಡ್ಕೊಳ್ಳೋದು 1 ವಾರ ಲೇಟ್ ಆಗ್ಬೋದು, ಆದರೆ ಖಂಡಿತ ಕೂಡ್ಕೊಳ್ಳುತ್ತೆ. ಆದರೆ ಮುರಿಯದಂತೆ ನೋಡ್ಕೊಳ್ಳೋದು ಇನ್ನೂ ಜಾಣ್ತನ. ಇನ್ನೊಂದು ಕೋಲಿಸ್ ಫ್ರ್ಯಾಕ್ಚರ್ ಅಂತ. ಅಬ್ರಹಾಂ ಕೋಲಿಸ್ ಅಂತ ಒಬ್ಬ ಇದ್ದ, ಆಲ್ಮೋಸ್ಟ್ 150 ವರ್ಷದ ಹಿಂದೆ. ಅವನು ಶ್ರೀಮಂತ. ಅವರ ಮನೆ ಹತ್ರ ಒಂದು ಸಲ ತುಂಬ ಫ್ಲಡ್ಸ್ ಬಂತು, ಪ್ರವಾಹ ಬಂದಾಗ ಅಲ್ಲಿದ್ದು ಒಬ್ಬ ಡಾಕ್ಟ್ರ್ ಮನೆಯಲ್ಲಿ ಪುಸ್ತಕ ಇದು ಎಲ್ಲ ಮನೆ ಪ್ರವಾಹ ಬಂದು ಮನೆ ಬಿದ್ದೋಯ್ತು. ಇವನಿಗೆ ಆ ಪುಸ್ತಕ ಸಿಕ್ತು, ಅನಾಟಮಿ ಪುಸ್ತಕ, ಮೂಳೆಗಳು ಹೇಗಿರುತ್ತೆ, ಸ್ನಾಯು ಹೇಗಿರುತ್ತೆ ಅಂತೆಲ್ಲ. ಇವನು ತೊಗೊಂಡೋಗಿ ವೈದ್ಯರಿಗೆ ಕೊಡುವಾಗ ಹೇಳ್ದ, ನೋಡಿದೆ ನಾನು ಓದಿದೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು ಅಂತ. ಆ ವೈದ್ಯರು, ವೆರಿ ಗುಡ್, ನೀನೇ ಇಟ್ಕೊಂಬಿಡಪ್ಪ ಈ ಪುಸ್ತಕ, ನಿಂಗೆ ಇಷ್ಟ ಆಗಿದೆಯಲ್ಲ, ನಿನ್ನ ಮುಂದೆ ಡಾಕ್ಟ್ರ್ ಆಗು ಅಂತ. ಅವನು ಐರ್ಲೆಂಡ್ಗೆ ಹೋಗಿ ಡಾಕ್ಟ್ರಾಗಿ ಆಮೇಲೆ ತುಂಬ ಪ್ರಸಿದ್ಧಿ ಪಡೆದು ಅವನು ಇದನ್ನ ಕಂಡುಹಿಡಿದಿದ್ದು. ಅವನು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ, ಆಗ ಇನ್ನೂ ಎಕ್ಸ್ರೇ ಏನೂ ಬಂದಿರಲಿಲ್ಲ, ಕ್ಷಕಿರಣ ಎಲ್ಲ ಬಂದಿರಲಿಲ್ಲ ಆಗಿನ್ನೂ. ಆದರೆ ಅವನು ಯಾವ ರೀತಿ ಹಿರಿಯರು ಬಿದ್ದರೆ ಏನಾಗುತ್ತೆ, ಈ ಮೂಳೆ ಹೀಗೆ ಯಾಕೆ ಮುರಿಯುತ್ತೆ ಕೈ ಹತ್ರ ಅಂತೆಲ್ಲ ಹೇಳಿದ್ದಾನೆ. ಅದಕ್ಕೆ ಅವನ ಹೆಸರೇ ಇಟ್ಟಿದ್ದೀವಿ. ಇಟ್ ಇಸ್ ಕಾಲ್ಡ್ ಕೋಲಿಸ್ ಫ್ರ್ಯಾಕ್ಚರ್. ಇವನು ಅಬ್ರಹಾಂ ಕೋಲಿಸ್ ಅಂತ. ಇನ್ನು ಬೇರೆ ಬೇರೆ ಕಡೆ ಮೂಳೆ ಮುರಿಬೋದು. ಆಗೇನು ಮಾಡ್ತೀವಿ, ಎಕ್ಸ್ರೇ ಮಾಡಿದಾಗ ನಮಗೆ ಮೂಳೆ ಮುರಿದಿದ್ದು ಗೊತ್ತಾಗುತ್ತೆ.
ಬಲಗಡೆ ಮೂಳೆ ಸ್ವಲ್ಪ ಮುರಿದಿದೆ, ಎಡಗಡೆದು ಸರಿ ಇದೆ. ಇದು ಬಹಳ ಬಹಳ ಸಾಮಾನ್ಯವಾದ ಮುರಿಯೋದು. ಆಗ ಇಲ್ಲ ಆಗಲೇ ತೋರಿಸ್ದಂಗೆ ಒಂದು ಮೆಟಲ್ ರಾಡ್ ಹಾಕಿ ಸರಿ ಮಾಡ್ಬೋದು. ಅಥವಾ ಈ ಮೂಳೆ ಮುರಿದು ತೊಡೆ ಮೇಲ್ಭಾಗದಲ್ಲಿ ಮುರಿದ್ರೆ ಅದನ್ನೇ ತೆಗೆದು ಈ ವೈಟ್ ಕಾಣುತ್ತಲ್ಲ ಅದು ಮೆಟಲ್ದು ಪೂರ್ತಿ ಬಾಲೆ ಬೇರೆ ಹಾಕಿರೋದು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ, ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಇದು ಕೂಡ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ ಈಗ. ಆದರೆ ಮೂಳೆ ಯಾಕೆ ಮುರಿಯುತ್ತೆ? ಒಂದು ಬಿದ್ದಿದ್ದಕ್ಕೆ, ಇನ್ನೊಂದು ಬಿದ್ದಾಗ ಮೂಳೆ ಗಟ್ಟಿ ಇಲ್ಲದೆ ಇದ್ದರೆ ಮುರಿಯೋ ಚಾನ್ಸಸ್ ಜಾಸ್ತಿ. ಮೇಲ್ಗಡೆ ಇರೋದು ನಾರ್ಮಲ್ ಮೂಳೆ, ಈ ರೀತಿ ಗಟ್ಟಿಯಾಗಿರುತ್ತೆ. ಆದರೆ ವಯಸ್ಸಾಗ್ತಾ ಜೊತೆಗೆ ದೈಹಿಕ ವ್ಯಾಯಾಮ ಮಾಡದೇ ಇದ್ದರೆ, ಅವರ ಆಹಾರದಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಇದ್ದರೆ, ವೈಟಮಿನ್ ಡಿ ಕಡಿಮೆ ಇದ್ದರೆ ಮೂಳೆ ತೆಳ್ಳಗಾಗ್ಬಿಡುತ್ತೆ. ಅಕ್ಕಿ ಮತ್ತು ಕಡಲೆಪುರಿ ಥರ. ಕಡಲೆಪುರಿನೂ ಅಕ್ಕಿಯಿಂದನೇ ಮಾಡಿದ್ದು, ಆದರೆ ಅಕ್ಕಿನ ಕೈಯಿಂದ ಒತ್ತಿ ಪುಡಿ ಮಾಡೋದು ಬಹಳ ಕಷ್ಟ. ಕಡಲೆಪುರಿನ ಯಾರು ಬೇಕಾದ್ರೂ ಒತ್ತಿದ್ರೆ ಪುಡಿ ಆಗಿಬಿಡುತ್ತೆ. ಈ ಮೂಳೆನೂ ಒಳಗಡೆ ಪೂರ್ತಿ ತೂತಾಗ್ಬಿಟ್ಟಿರುತ್ತೆ. ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತೀವಿ. ಆಸ್ಟಿಯೋ ಅಂದರೆ ಮೂಳೆ, ಪೊರೋ ಅಂದರೆ ತೂತುಗಳು, ಹೋಲ್ಗಳು. ಇದೇನಾಗುತ್ತೆ, 65ಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ತುಂಬ ಕಮ್ಮಿ, ಆದರೆ ವಯಸ್ಸಾಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ, ಒಂದು ತುಂಬ ಜಾಸ್ತಿ ಇದ್ದರೆ ಎಕ್ಸ್ರೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಥವಾ ಖಚಿತವಾಗಿ ನಾವು ಹೇಳಬೇಕು ಅಂದರೆ ಬೋನ್ ಡೆನ್ಸಿಟೋಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಇದು ಬೆಂಗಳೂರಿನಲ್ಲಿ ಲಭ್ಯವಿದೆ ಕೆಲವು ಕಡೆ ಎಲ್ಲ. ಬೋನ್ ಡೆನ್ಸಿಟೋಮೆಟ್ರಿಲಿ ಬೋನ್ ಎಷ್ಟು ಗಟ್ಟಿ ಇದೆ, ಸಾಂದ್ರತೆ, ಮೂಳೆ ಸಾಂದ್ರತೆ ಎಷ್ಟಿದೆ ಅಂತ ಕಂಡುಹಿಡಿತೀವಿ. ಕಂಡುಹಿಡಿದು ಅದನ್ನು ಟಿ ಸ್ಕೋರ್ ಅಂದರೆ 25 ವರ್ಷದ ವಯಸ್ಕರಲ್ಲಿ ಗಂಡಸಿದ್ರೆ ಗಂಡಸು, ಹೆಂಗಸಿದ್ರೆ ಹೆಂಗಸು ಎಷ್ಟಿರಬೇಕು, ಇಲ್ಲಿ ಎಷ್ಟಿದೆ 25 ವರ್ಷಕ್ಕೆ ಕಂಪೇರ್ ಮಾಡಿದರೆ. ಇನ್ನೊಂದು ಝೆಡ್ ಸ್ಕೋರ್ ಅಂದರೆ ಈಗಿನ ವಯಸ್ಸಿನಲ್ಲೇ, ನಿಮ್ಮ ವಯಸ್ಸು 80 ಆಗಿದ್ದರೆ 80 ವರ್ಷದ ವಯಸ್ಸಿನವ್ರನ್ನೇ ಕಂಪೇರ್ ಮಾಡಿದರೆ ಎಷ್ಟಿದೆ ಅಂತ 2 ನಂಬರ್ ಬರುತ್ತೆ. ಅದ್ರ ಮೇಲೆ ನಾವು ಟಿ ಸ್ಕೋರ್ ಮೇಲೆ, ಅಂದರೆ ನೀವು 25 ವರ್ಷ ಇದ್ದಾಗ ಮೂಳೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಕಂಪೇರ್ ಮಾಡಿ ಮೂಳೆ ನಾರ್ಮಲ್ ಆಗಿದೆಯಾ ಅಥವಾ ಸ್ವಲ್ಪ ಮೂಳೆ ಸಾಂದ್ರತೆ ಕಡಿಮೆ ಆಗಿದೆ, ಆಸ್ಟಿಯೋಪೀನಿಯಾ ಅಂತೀವಿ, ಸ್ವಲ್ಪ ಕಡಿಮೆ ಇದೆ ಅಂತ. ಇನ್ನು ತುಂಬ ಕಡಿಮೆ ಇದ್ದರೆ ಆಸ್ಟಿಯೋಪೊರೋಸಿಸ್ ಅಂತೀವಿ. -2.5ಕ್ಕಿಂತ ಕಡಿಮೆ ಇದ್ದರೆ ಆಸ್ಟಿಯೋಪೊರೋಸಿಸ್ ಅಂತ. ಹಾಗಿದ್ದಲ್ಲಿ ಒಂದು ದೈಹಿಕ ವ್ಯಾಯಾಮ ಮಾಡಬೇಕು. ನಡೆದಾಡೋದು, ಎಕ್ಸರ್ಸೈಸ್ ಮಾಡೋದು, ವ್ಯಾಯಾಮಗಳು ಮಾಡಿದಾಗ ಮೂಳೆ ಗಟ್ಟಿಯಾಗುತ್ತೆ. ಜೊತೆಗೆ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಪೋನಿಯಾ ಇದ್ದವ್ರಿಗೆ ಕ್ಯಾಲ್ಶಿಯಂ ಮಾತ್ರೆ ಬೇಕು, ಕ್ಯಾಲ್ಶಿಯಂ ಔಷಧಿ ಕೊಡಬೇಕು. ಇದಲ್ಲದೆ ಕೆಲವು ಬೇರೆ ಔಷಧಿಗಳು ಬಂದಿದೆ, ಬೈಫಾಸ್ಫೋನೇಟ್ಸ್ಗಳು, ಇನ್ನು ಕೆಲವು ಔಷಧಿಗಳು ಬಂದಿದೆ. ಇವೆಲ್ಲ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಮಾಡುತ್ತೆ. ಇವೆಲ್ಲ ಈಗ ಭಾರತದಲ್ಲೂ ಲಭ್ಯ ಇದೆ. ಇನ್ನೊಂದು ಮೂಳೆ ಗಟ್ಟಿ ಮಾಡ್ಕೊಳ್ಳೋದೊಂದು, ಬೀಳದಂತೆ ಸ್ವಲ್ಪ ಎದ್ದು ಕೊಡೋದು ಮಾಡೋದು ಎಲ್ಲ. ಆದರೆ ದೇವರು ಮನುಷ್ಯಂಗೆ ಕೊಟ್ಟಿರೋದೇ 2 ಕಾಲು. ಪ್ರಾಣಿಗಳಿಗೆ 4 ಇರುತ್ತೆ, ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. 2 ಕಾಲು ಅಂದರೆ ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನ ಇದ್ದಂಗೆ. ಆಟೋಗಳು ಉರುಳೋದು ಕಡಿಮೆ, ಸ್ಕೂಟ್ರ್ಗಳು, ಮೋಟ್ರ್ ಬೈಕ್ಗಳು ಬೀಳೋದು ಜಾಸ್ತಿ, ಯಾಕಂದರೆ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಅಂತ. ನಾವೇನು ಮಾಡ್ಬೋದು, ಇನ್ನೊಂದು ಎಕ್ಸ್ಟ್ರಾ ಕಾಲು ಕೋಲಿನ ರೂಪದಲ್ಲಿ ತಗೋಬೋದು. ಬಹಳ ಸಿಂಪಲ್ಲು, ಎಲ್ಲ ಕಡೆ ಲಭ್ಯ ಇದೆ. ಆದರೆ ನಮ್ಮ ಮನಸ್ಸು ಒಪ್ಪಲ್ಲ. ಅಯ್ಯೋ, ಕೋಲ್ ಇಟ್ಕೊಂಡ್ರೆ ಎಲ್ಲ ವಯಸ್ಸಾಗಿದೆ ಅನ್ಕೋತಾರೆ ಡಾಕ್ಟ್ರೇ ಅಂತ. ಅದೇ ನೀವೇ ಜ್ಞಾಪಕ ಮಾಡ್ಕೊಳ್ಳಿ, 30, 40, 50 ವರ್ಷದ ಹಿಂದೆ ಕೋಲ್ ಹಿಡ್ಕೊಳ್ಳೋದು ಒಂದು ಶ್ರೀಮಂತರದ್ದು ಒಂದು ಇದಾಗಿತ್ತು, ಸ್ಟೇಟಸ್ ಸಿಂಬಲ್ ಥರ. ಕೋಲ್ ಇಟ್ಕೊಳ್ಳೋರು, ಅದಕ್ಕೆ ದಂತದ ಇದು ಮಾಡಿಸೋರು, ನೀವು ಮಹಾರಾಜರ ಫೋಟೋಗಳು, ಶ್ರೀಮಂತರ ಫೋಟೋಗಳು ನೋಡಿ ಕೈಯಲ್ಲಿ ಕೋಲಿರೋದು. ಈಗ ಅಯ್ಯಪ್ಪ ನೀವು ಸಮತೋಲನ ಸರಿ ಇಲ್ಲ ನಿಮಗೆ, ಅಥವಾ ವಯಸ್ಸಾಗಿದೆ, ಒಂದು ಇಟ್ಕೊಳ್ಳಿ, ಬಿದ್ದುಬಿಟ್ರೆ ಕಷ್ಟ ಅಂದರೆ, ಇಲ್ಲ ಡಾಕ್ಟ್ರೆ ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಜನ ಏನಂತಾರೆ? ದಯವಿಟ್ಟು ಕೋಲ್ ನೆಸಿಟಿ ಇದ್ದಲ್ಲಿ, ಬೇಕಾಗಿದ್ದಲ್ಲಿ ಹೆಸಿಟೇಟ್ ಮಾಡಬೇಡಿ. ಬೇರೆಯವರು ಏನಂತಾರೆ ಅನ್ನೋಕ್ಕಿಂತ ಬಿದ್ದು ನಾವು ಅನುಭವಿಸೋದು ಇನ್ನೂ ಕಷ್ಟ. ಕೋಲ್ನಲ್ಲಿ 2-3 ಥರ ಮುಖ್ಯವಾಗಿ ಇದು ಮಾಡಬೇಕು, ಗಮನಿಸಬೇಕು. ಒಂದು, ನಿಮ್ಮ ಎತ್ತರಕ್ಕೆ ಅದು ಸರಿ ಇರಬೇಕು. ತುಂಬ ಎತ್ತರ ಇದ್ದವರು ಚಿಕ್ಕ ಕೋಲಾದರೆ ಬಗ್ಗಿ ಹಿಡ್ಕೋಬೇಕಾಗತ್ತೆ. ಕೆಲವು ಬೇರೆ ಅಲ್ಯೂಮಿನಿಯಂ ಕೋಲ್ಗಳಲ್ಲಿ ಅದಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಅಥವಾ ನೀವು ಬೆತ್ತದ್ದು ಅಥವಾ ಇದ್ರ ತೊಗೊಳ್ಳೋದಾದರೆ ಹೈಟ್ ನೋಡಿ ತೊಗೊಳ್ಳಿ. ಇನ್ನೊಂದು, ಕೋಲು ಬಗ್ಗಿರುತ್ತಲ್ಲ ಮೇಲ್ಭಾಗ, ಅದು ಗಟ್ಟಿಯಾಗಿರಬೇಕು, ಬಹಳ ಬಹಳ ಮುಖ್ಯ. ನಮ್ಮಲ್ಲಿ ಎಷ್ಟೋ ಜನ ವುಡನ್ ತೊಗೊಂಡಾಗ 2 ಪೀಸ್ ಇರೋದು ತೊಗೋತಾರೆ, ಮೇಲ್ಗಡೆದು ಕೈಯಲ್ಲಿ ಉಳಿಯುತ್ತೆ, ಅಲ್ಲಿ ಮುರಿಯುತ್ತೆ, ಕೋಲು ಮುರಿಯುತ್ತೆ ಮೊದಲು, ಬಿದ್ದು ಇವ್ರು ಬೀಳ್ತಾರೆ, ಇವ್ರು ಕೈಕಾಲು ಮುರ್ಕೋತಾರೆ.
ಬೆತ್ತದ ಕೋಲಿನಲ್ಲಿ ಅದು ಬಗ್ಗಿರುತ್ತೆ, ಅದರಿಂದ ಅಷ್ಟು ತೊಂದರೆ ಆಗಲ್ಲ. ಮುಖ್ಯವಾಗಿ ಮೂರನೇದ್ದು, ಕೋಲಿನ ಕೆಳಭಾಗದಲ್ಲಿ ಜಾರದಂತೆ ಏನಾದರೂ ಇರಬೇಕು, ರಬ್ಬರ್ ಸ್ಟಾಪರು ಅಥವಾ ಈ ಥರ ಏನಾದರೂ ಜಾರದಂತೆ ಇರಬೇಕು. ಇಲ್ಲದೇ ಇದ್ದರೆ ಕೋಲ್ ಇಟ್ಟಾಗ ನೆಲದ ಮೇಲೆ ಕೋಲ್ ಜಾರತ್ತೆ, ಬ್ಯಾಲೆನ್ಸ್ ಹೋಗ್ಬಿಡತ್ತೆ. ಇನ್ನೊಂದು ಕೆಲವರು ಉಪಾಯ ಮಾಡಿದ್ದಾರೆ. ಇವರು 87 ವರ್ಷದವರು, ಇಲ್ಲ ಡಾಕ್ಟ್ರೆ ಕೋಲ್ ಇಟ್ಕೊಳಕ್ಕೆ ನಂಗೆ ಮನಸ್ಸಿಲ್ಲ ಅಂತ. ಅವರೇನು ಮಾಡಿದರು, ಛತ್ರಿಗೆ ದುಡ್ಡು ಕೊಟ್ಟು ಮೇಲೆ ಕೋಲಿನ ಭಾಗ ಹಾಕಿಸ್ಬಿಟ್ಟಿದ್ದಾರೆ. ನೋಡಿದವ್ರಿಗೆ ಛತ್ರಿ ಇಟ್ಕೊಂಡಿದೆ ಅನಿಸುತ್ತೆ, ಇವರಿಗೆ ಬ್ಯಾಲೆನ್ಸ್ ಸಿಗುತ್ತೆ. ಖಂಡಿತ ಮಾಡ್ಬೋದು, ಏನು ತಪ್ಪಿಲ್ಲ. ಅಥವಾ ಹಳೆ ಕಾಲದ ಉದ್ದ ದೊಡ್ಡ ಛತ್ರಿ ಸಿಕ್ಕರೆ ಅದನ್ನೇ ಇಟ್ಕೋಬೋದು. ಛತ್ರಿ ಇಟ್ಕೊಂಡು ಓಡಾಡ್ತಿದ್ದಾರೆ ಅಂತ. ನಿಮ್ಮ ಕೋಲ್ ಇಟ್ಕೊಳ್ಳಿಕ್ಕೆ ಮನಸ್ಸಲ್ಲಿ ಇಷ್ಟ ಇಲ್ಲದೆ ಇದ್ದರೆ ಈ ಥರ ಧೈರ್ಯ ಮಾಡ್ಬೋದು. ಇನ್ನೊಂದು, ಎಲ್ಲಾದರೂ ಹತ್ತುವಾಗ ಮಾಡುವಾಗ ಸೈಡ್ಸಲ್ಲಿ ಹ್ಯಾಂಡ್ ರೈಲ್ ಅಂತಿರುತ್ತೆ, ಅದನ್ನ ಹಿಡ್ಕೊಂಡು ಹತ್ತಲಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಸಪೋರ್ಟ್ ಇದ್ದರು, ನಿಮ್ಗೆ ಜಾಸ್ತಿ ಅದ್ರ ಮೇಲೆ ಭಾರ ಬಿಡಬೇಕಾಗಿಲ್ಲ, ಸ್ವಲ್ಪ ಸಪೋರ್ಟ್ ಇದ್ದರೂ ಬೀಳೋ ಚಾನ್ಸಸ್ ಕಡಿಮೆ ಆಗುತ್ತೆ. ಇನ್ನೊಂದು, ಬೆಳಕು. ನಾನು ಆಗಲೇ ಹೇಳಿದಂತೆ ಸಣ್ಣದಾದ ದೀಪ ಸ್ವಲ್ಪ ಆದರೂ ಇರಬೇಕು. ಈಗ ಇದೇ ರೂಮನ್ನು ನಾವು ಪೂರ್ತಿ ಕತ್ಲು ಮಾಡಿಬಿಟ್ರೆ ಯಾರಾದರೂ ಎದ್ದು ಹೋಗಬೇಕು ಅಂದರೆ ಅವ್ರಿಗೆ ಕಾಣೋದೇ ಇಲ್ಲ. ಸ್ವಲ್ಪ ಬೆಳಕು ಇರಬೇಕು, ಎಸ್ಪೆಷಲಿ ಬಚ್ಚಲ ಮನೆಗೆ ಹೋಗೋ ಬರೋ ದಾರಿಲಿ. ಇನ್ನೊಂದು, ನಡಿಗೆ ವ್ಯಾಯಾಮ ಮಾಡಿದಷ್ಟು ನಿಮ್ಮ ಸ್ನಾಯುಗಳು ಗಟ್ಟಿಯಾಗತ್ತೆ, ಮೂಳೆಗಳು ಗಟ್ಟಿಯಾಗತ್ತೆ, ಬೀಳುವ ಸಾಧ್ಯತೆಗಳೇ ಕಡಿಮೆ ಆಗಿಬಿಡುತ್ತೆ. ಅಕಸ್ಮಾತ್ ಬಿದ್ದರೂ ಮೂಳೆ ಗಟ್ಟಿಯಾಗೋದ್ರಿಂದ ಮೂಳೆ ಮುರಿಯೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಇದು ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಮೆಥಡ್. ಇನ್ನು ಆಟ ಆಡೋದು, ವಯಸ್ಸಿಗೆ ತಕ್ಕಂತೆ ಸಣ್ಣ ಪುಟ್ಟ ಆಟಗಳನ್ನ ಆಡಿದಷ್ಟು ನಿಮ್ಮ ಸ್ನಾಯುಗಳು ಮೂಳೆಗಳು ಗಟ್ಟಿಯಾಗತ್ತೆ. ಇನ್ನು ಹೊರಗಡೆ ನಡೆಯೋಕ್ಕಾಗಲ್ಲ, ಮನೆಯಲ್ಲೇ ಯಾವುದೇ ಕಾರಣಕ್ಕಿರ್ಬೋದು, ಜೊತೆಲಿ ಯಾರೂ ಇಲ್ಲ ಅಂತಿರ್ಬೋದು, ಅಥವಾ ನಾನು ಆಗಲೇ ತೋರಿಸಿದಂತೆ ಪಾದಚಾರಿ ಮಾರ್ಗ ಅಷ್ಟು ಚೆನ್ನಾಗಿದ್ದರೆ ನಡೆಯೋದೆಲ್ಲಿ ಕಷ್ಟ ಆಗುತ್ತೆ. ಮನೆಯಲ್ಲೇ ಟ್ರೆಡ್ಮಿಲ್ ಮಾಡ್ಬೋದು. ಇಲ್ಲಿ ಬೀಳುವ ಸಾಧ್ಯತೆಗಳು ಕಡಿಮೆ ಟ್ರೆಡ್ಮಿಲ್ನಲ್ಲಿ, ಅದೊಂದು ಮುಖ್ಯ. ಆದರೆ ಇದು ಯಾವಾಗಲೂ ಸೆಕೆಂಡ್ ಬೆಸ್ಟು. ಬೆಸ್ಟ್ ಈಸ್ ಆಲ್ವೇಸ್ ಹೊರಗಡೆ ಹೋಗಿ ನಡೆಯೋದು. ಇನ್ನು ವ್ಯಾಯಾಮಗಳು, ಇದು ದಯವಿಟ್ಟು ಗಮನಿಸಿ. ಇಲ್ಲಿ ತುಂಬ ಸಿಂಪಲ್ ವ್ಯಾಯಾಮ, ಆದರೆ ನಿಮ್ಮ ಬ್ಯಾಲೆನ್ಸ್ ಕಾಪಾಡಿಕೊಳ್ಳಿಕ್ಕೆ, ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಬಹಳ ಸಹಕಾರಿಯಾಗತ್ತೆ. ಶುರುವಿನಲ್ಲಿ ನೀವು ಮಾಡಬೇಕಾದಾಗ ದಯವಿಟ್ಟು ಜೊತೆಲಿ ಯಾರಾದರೂ ಇರುವಾಗ ಮಾಡಿ. ಹಿರಿಯರು ಮಾಡಲಿಕ್ಕೆ ಹೋಗಿ ಬೀಳೋದು ಬೇಡ. ಶುರುವಿನಲ್ಲಿ ಸ್ವಲ್ಪ ನಿಮ್ಗೆ ರೂಢಿ ಆದಮೇಲೆ ಗೊತ್ತಾಗತ್ತೆ. ಮೊದಲೇ ಸಿಂಪಲ್ಲು, ಒಂದು ಕಾಲು ಮೇಲೆತ್ತಿ ಕೈನ ಅಗಲ ಮಾಡೋದು. ಕೈ ಅಗಲ ಮಾಡಿದಾಗ ಬ್ಯಾಲೆನ್ಸು ಆ್ಯಕ್ಚುಲಿ ಇಂಪ್ರೂವ್ ಆಗುತ್ತೆ. ಸಿಂಪಲ್ ಫಿಸಿಕ್ಸ್ ಅಂತೀವಿ ನಾವು, ಸೆಂಟರ್ ಆಫ್ ಗ್ರಾವಿಟಿ ಅವೆಲ್ಲ ಹೇಳ್ತೀವಿ. ಕೈ ಅಗಲ ಮಾಡಿ ಒಂದು ಕಾಲನ್ನ ಸ್ವಲ್ಪ ಮೇಲೆ ಎತ್ತಿದರೆ ಒಂದು 10 ಎಣಿಸೋವರೆಗೂ ನಿಂತ್ಕೊಳ್ಳೋದು. ಆಮೇಲೆ ಇದನ್ನ ಕಾಲು ಕೆಳಗಿಡೋದು, ಇನ್ನೊಂದು ಕಾಲು ಮೇಲೆತ್ತೋದು. ಆಗೇನಾಗುತ್ತೆ, ಮೆದುಳಿಗೆ ಬ್ಯಾಲೆನ್ಸಿಂಗು ಇಂಪ್ರೂವ್ ಆಗುತ್ತೆ. 5 ಸಲ ಯಾವುದೇ ವ್ಯಾಯಾಮ 5 ಸಲ. ಎರಡನೇದೇನಿಲ್ಲ, ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ನಡೆಯೋದು. ಹೀಲ್ ಟು ಟೋ ವಾಕಿಂಗ್ ಅಂತೀವಿ. ನಿಮ್ಮ ಹೀಲ್ಗೆ ನಿಮ್ಮ ಟೋಗೆ ಹೀಲು, ಹೀಲ್ಗೆ ಟೋ. ಈ ಮನೇಲಿ ಎಲ್ಲರ ಮನೇಲಿ ಈಗ ಮಾರ್ಬಲ್ ಆಗಲಿ ಇದಾಗಲಿ ಒಂದು ಲೈನ್ ಸಿಗುತ್ತೆ. ಒಂದೇ ಲೈನ್ ಮೇಲೆ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ. ಶುರುವಲ್ಲಿ ಕಷ್ಟ ಆಗುತ್ತಾ, ಸ್ವಲ್ಪ ದೂರ ಇಟ್ಕೊಳ್ಳಿ, ಹೆಜ್ಜೆಗೆ ಪೂರ್ತಿ ಜೋಡಿಸ್ಬೇಕಾಗಿಲ್ಲ. ಸಾಮಾನ್ಯವಾಗಿ ನಾವು ನಡೆಯೋದು ಕಾಲು ಸ್ವಲ್ಪ ಆ ಕಡೆ ಪಕ್ಕ ಇಟ್ಕೊಂಡು ನಡೀತೀವಿ. ಕಾಲುಗಳ ಮಧ್ಯೆ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಬ್ಯಾಲೆನ್ಸಿಂಗ್ ಎಕ್ಸಸೈಸಲ್ಲಿ 10 ಹೆಜ್ಜೆ, ಒಂದು ಹೆಜ್ಜೆಗೆ ಇನ್ನೊಂದು ಹೆಜ್ಜೆ ಜೋಡಿಸಿ ನಡೆದರೆ ನಿಮಗೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಆದರೆ ದಯವಿಟ್ಟು ಗಮನಿಸಿ, ಶುರುವಿನಲ್ಲಿ ಹಿಂದೆ ಯಾರಾದರೂ ಒಬ್ಬರು ಇರಲಿ, ಅಕ್ಕಪಕ್ಕ ಬಿದ್ದರೆ ಬೀಳದಂತೆ, ಬಿದ್ದರೆ ಏನು ಗಾಯ ಆಗದಂಗೆ ಮಧ್ಯದಲ್ಲಿರೋ ಹಾಲ್ ಮಧ್ಯದಲ್ಲಿ ಏನೋ ನಡಿಬೇಕು. ಇದು ಸಿಂಪಲ್ಲು. ಈ ಥರ ಜೋಡಿಸಿ ನಡೆಯೋದು. ನಿಮ್ಮ ಟೋಗೆ ನಿಮ್ಮ ಹೀಲು ಟಚ್ ಆಗುತ್ತೆ. ದಟ್ ಈಸ್ ಹೀಲ್ ಟು ಟೋ ವಾಕಿಂಗ್. ಮೂರನೇದು, ಅಕಸ್ಮಾತ್ ಅವೆಲ್ಲ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಮೊದಲೇ ಕೆಲವು ತೊಂದರೆಗಳಿದೆ ಅಥವಾ ಹೆದರಿಕೆ ಆಗುತ್ತೆ, ಇದು ಸುಲಭ. ಏನಾದರೂ ಒಂದು ಹಿಡ್ಕೊಂಡು, ಕುರ್ಚಿ ಆಗಲಿ ಅಥವಾ ಗಟ್ಟಿಯಾಗಿರೋದು ಏನಾದರೂ ಒಂದು ಹಿಡ್ಕೊಂಡು ಒಂದು ಕಾಲನ್ನ ಮೇಲೆತ್ತಿ ಅಲ್ಲಾಡಿಸೋದು. ಮೊದಲು ನಾನೇನು ಹೇಳಿದೆ, ಮಧ್ಯದಲ್ಲಿ ನಿಂತ್ಕೊಂಡು ಕಾಲೆತ್ತೋದು ಅಂತ. ಅಕಸ್ಮಾತ್ ನಮಗೆ ಹೆದರಿಕೆ ಆಗುತ್ತೆ ಅಥವಾ ಬ್ಯಾಲೆನ್ಸ್ ಸಿಗಲ್ಲ, ಏನಾದ್ರು ಒಂದು ಹಿಡ್ಕೊಳ್ಳಿ. ಕೈಯಲ್ಲಿ ಕುರ್ಚಿನ ಹಿಡ್ಕೊಂಡಿದ್ದಾರೆ, ಆಮೇಲೆ ಈ ಕೈಯಲ್ಲಿ ಕುರ್ಚಿ ಹಿಡ್ಕೊಂಡು ಕಾಲನ್ನ ಎತ್ತಿ ಅಲ್ಲಾಡಿಸೋದು. ಇನ್ನೊಂದು, ಕುರ್ಚಿ ಮೇಲೆ ಕೂತ್ಕೊಂಡು ಏನಾದ್ರು ತೂಕ ಅಥವಾ ಒಂದು
ಚಿಕ್ಕದೇನಾದ್ರು 1 ಅಥವಾ 2 kg ಹಿಡ್ಕೊಂಡು ಈ ಥರ ಮಾಡೋದು. ಆಮೇಲೆ ಔಷಧಿಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಕ್ಯಾಲ್ಶಿಯಮ್ಮು, ವೈಟಮಿನ್ ಡಿ ಮತ್ತು ಬೈಫಾಸ್ಫನೇಟ್ಸ್ ಇದೆ, ಜೊಲೆಂಡನಿಕ್ ಆ್ಯಸಿಡ್ ಇದೆ, ಸುಮಾರು ಔಷಧಿಗಳು ಬಂದಿದೆ. ನಾವೇನು ಮಾಡ್ತೀವಿ, ಸಾಂದ್ರತೆ ನೋಡಿ ಅದರ ಮೇಲೆ ಔಷಧಿಗಳನ್ನ ಕೊಡ್ತೀವಿ. ಈ ಔಷಧಿಗಳಿಂದ ಏನಾಗಿದೆ, ಸಾಂದ್ರತೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಮುರಿಯುವ ಸಾಧ್ಯತೆ ಭಾಳ ಕಡಿಮೆ ಆಗುತ್ತೆ, ಬೀಳೋ ಸಾಧ್ಯತೆ ಕಡಿಮೆ ಆಗಲ್ಲ. ಇನ್ನು ವೈಟಮಿನ್ಗಳು ಬೇಕು. ವಿಟಮಿನ್ಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತಿರುತ್ತೆ, ಅದರಿಂದ ನಮಗೆ ಮಿದುಳಿಗೆ ಇದಕ್ಕೆ ಲಾಭ ಆಗುತ್ತೆ. ಆದರೆ ವೈಟಮಿನ್ಗಳಲ್ಲಿ ಈ ಮಾತ್ರೆಗಳಿಗಿಂತ ನ್ಯಾಚುರಲ್ ಆಗಿ ನಮಗೆ ಸಿಗುವ ಹಣ್ಣುಗಳಲ್ಲಿರೋ ವೈಟಮಿನ್ನು ತುಂಬ ಒಳ್ಳೆಯದು. ದಿನಕ್ಕೆ 1 ಹಣ್ಣು ಯಾವುದು ಚೀಪ್ ಇರುತ್ತೋ ಅದು. ನಾವು 150 ರೂಪಾಯಿ kg ಕೊಟ್ಟು ಆ್ಯಪಲ್ ಕೊಂಡ್ಕೋಬೇಕು ಅಂತ ಎಲ್ಲೂ ಇಲ್ಲ. ಸೀಬೆಕಾಯಿ ಆ್ಯಪಲ್ಗಿಂತ ಆ್ಯಕ್ಚುಲಿ ನಿಮಗೆ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡುತ್ತೆ. ಇದು ಮೂಳೆಗಳ ಬಗ್ಗೆ, ಬೀಳೋದ್ರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ವಿಷಯಕ್ಕೆ ಹೋಗೋಣ. ಇದು ಕೂಡ ಹಿರಿಯರಲ್ಲಿ ವಯಸ್ಸಾಗ್ತಾ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಷ್ಟು ಅದರ ತೊಂದರೆಗಳು ಜಾಸ್ತಿ. ಪಾರ್ಶ್ವವಾಯು ಅಥವಾ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್. ಇಲ್ಲೇನಾಗುತ್ತೆ, ನಮ್ಮ ಮಿದುಳಿನಲ್ಲಿ ಸ್ವಿಚ್ ಇದ್ದಾಗೆ, ಅದು ಮಿದುಳಿನಲ್ಲಿ ಎಲ್ಲ ಕಂಟ್ರೋಲಿಂಗ್ ಸ್ವಿಚಸ್ ಇರುತ್ತೆ, ನರಕೋಶಗಳಿರುತ್ತೆ. ನಾನು ಬಲಗೈ ಹಿಂಗೆ ಮಾಡಬೇಕು ಅಂದರೆ ಮಿದುಳಿನ ಎಡಭಾಗದಲ್ಲಿ ಆ ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ, ಮೋಟ್ರ್ ಏರಿಯಾದಲ್ಲಿ ಹೇಳುತ್ತದು, ಈ ಥರ ಮಾಡಬೇಕು, ಈ ಮಜಲ್ ಹೀಗೆ ಮೂವ್ ಮಾಡಬೇಕು, ಈ ಕಡೆ ಮಜಲ್ ಗಟ್ಟಿ ಆಗಬೇಕು, ಈ ಕಡೆದು ಲೂಸ್ ಆಗಬೇಕು ಅಂತ. ಮಾತಾಡಬೇಕಾದ್ರೆ ಬಾಯಿ ಸುತ್ತಲೂ ಇರೋದಾಗತ್ತೆ. ಈ ರೀತಿ ಮಿದುಳಿನಲ್ಲಿ ಬೇರೆ ಬೇರೆ ಏರಿಯಾಗಳು ಬೇರೆ ಬೇರೆ ಕೆಲಸನ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ರಕ್ತದ ಅಭಾವ ಆದರೆ, ಎಲ್ಲಿ ಅಭಾವ ಆಗುತ್ತೋ ಅದರ ಕಂಟ್ರೋಲ್ ಹೋಗ್ಬಿಡುತ್ತೆ. ಸೊ ನನ್ನ ಮಿದುಳಿನ ಎಡಭಾಗದಲ್ಲಿ ರಕ್ತಸ್ರಾವ ಆದರೆ ನನ್ನ ಬಲಗಾಲು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡದೇ ಇರೋದು ಬಲಗಾಲ ಆದರೂ ಇಲ್ಲಿ ಏನೂ ತೊಂದರೆ ಆಗಿರಲ್ಲ, ಇಲ್ಲಿ ರಕ್ತ ಚೆನ್ನಾಗಿ ಹರಿತಿರುತ್ತೆ. ತೊಂದರೆ ಆಗಿರೋದು ಮಿದುಳಿನಲ್ಲಿ. ಆದರೆ ಮಿದುಳು ಕಂಟ್ರೋಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಏರಿಯಾಗೆ ರಕ್ತ ಕಡಿಮೆ ಆದ್ರೂ ಅಥವಾ ರಕ್ತಸ್ರಾವ ಆಗಿ ಸತ್ತೋದ್ರೂ ಪೂರ್ತಿ ಭಾಗಕ್ಕೆ ತೊಂದರೆ ಆಗುತ್ತೆ. ಅದರಿಂದ ನರಗಳು ಕಾರ್ಯಹೀನ ಆಗುತ್ತೆ. ಆದರೆ ಇದು ಸಿಡಿಲಿನಂತೆ ಬರುತ್ತೆ, ವಾರ್ನಿಂಗ್ ಕೊಡಲ್ಲ. ಎಲ್ಲ ಚೆನ್ನಾಗಿದ್ರು ಡಾಕ್ಟ್ರೇ, ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು ರಾತ್ರಿ 11 ಗಂಟೆಗೆ ಮಲಗಿದ್ರು, ಬೆಳಗ್ಗೆ ಎದ್ದು ನೋಡಿದ್ರೆ ಹೇಳೋಕ್ಕೆ ಆಗ್ತಿಲ್ಲ, ತೊದಲು ಬಿಟ್ಟಿದ್ದಾರೆ, ಬಲಗಾಲು ಬಿದ್ದೋಗ್ಬಿಟ್ಟಿದೆ. ಹೋದ ತಿಂಗಳೊಬ್ಬರು ಎಲ್ಲ ಚೆನ್ನಾಗಿತ್ತು, ಹಿಂಗಾಗೋಯ್ತು ಅಂತ. ಇತ್ತೀಚೆಗೆ ಇನ್ನೊಬ್ರು ಬಂದು ಹೇಳಿದ್ರು, ಇಲ್ಲ ಡಾಕ್ಟ್ರೆ ನಮ್ಮ ತಮ್ಮ ಸತ್ತೋಗ್ಬಿಟ್ಟ, 53 ವರ್ಷ. ಏನಾಗಿತ್ತು? ಇಲ್ಲ ರಕ್ತದೊತ್ತಡ ಇತ್ತು, ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ. ಅಯ್ಯೋ ನಂಗೇನು ಚೆನ್ನಾಗಿದ್ದೀನಿ, ಮಾತ್ರೆ ಏನು ತೊಗೊಳ್ಳೋದು, ಇದೇನು ತೊಗೊಳ್ಳೋದು ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟ. ಸಡನ್ನಾಗಿ ಮಿದುಳಿನ ರಕ್ತಸ್ರಾವಾಗಿ ಪಾರ್ಶ್ವವಾಯು ಆಯಿತು. ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿ ಏನೇ ಮಾಡಿದ್ರು 4 ದಿವಸ ಇದ್ದು 5ನೇ ದಿವಸ ಹೋಗ್ಬಿಟ್ರು. ಚಿಕ್ಕ ವಯಸ್ಸಿನಲ್ಲಿ ಕೂಡ ಆಗುತ್ತೆ ರಕ್ತದೊತ್ತಡ ಇದ್ದರೆ. ಇದು ಇಲ್ಲಿ ಮುಖ್ಯವಾಗಿ ಹೆದರ್ಕೊಂಡ್ಬಿಡ್ತಾರೆ, ಸರ್ ಕೈ ಸಪ ಒಂಥರ ಜುಮ್ ಅಂತಿದೆ, ತುಂಬ ಹರಿತಾ ಇದೆ ಸರ್, ನೋವ್ತಾ ಇದೆ, ಸ್ಟ್ರೋಕ್ ಹೊಡೆದ್ಬಿಡುತ್ತಾ? ಇಲ್ಲ, ಸ್ಟ್ರೋಕ್ನಲ್ಲಿ ಅಥವಾ ಪಾರ್ಶ್ವವಾಯು ಲಕ್ವದಲ್ಲಿ ನೋವಿರೋದಿಲ್ಲ. ಇದು ಮಿದುಳಿನಲ್ಲಿ ಆಗೋ ತೊಂದರೆಯಿಂದ ಇಲ್ಲಿ ಕಾಣೋ ಪರಿಣಾಮ ಹೊರತು ಇಲ್ಲಿ ಏನೂ ಆಗಲ್ಲ, ನೋವು ಬರೋದಿಲ್ಲ. ಇಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ ಹೊರತು ನೋವು ಬರಲ್ಲ. ಮಿದುಳಿಗೆ ಇಲ್ಲಿ ಹೋಗೋ ರಕ್ತನಾಳದಲ್ಲಿ ಸಣ್ಣದೊಂದು ತೊಂದರೆ ಆದರೆ ಈ ಏರಿಯಾದಲ್ಲಿ ರಕ್ತ ಸಿಗಲ್ಲ ಆ ಏರಿಯಾಗೆ. ಇಷ್ಟೇ ಚಿಕ್ಕ ಏರಿಯಾ ಅನಿಸುತ್ತೆ, ಆದರೆ ಅದು ಕಂಟ್ರೋಲ್ ಮಾಡ್ತಿರೋ ಪಾರ್ಟು ವರ್ಕ್ ಮಾಡಲ್ಲ. ಇದರಲ್ಲಿ 2 ಥರ. ಮೊದಲನೇದು ರಕ್ತ ಸ್ರಾವ ಆಗೋದು, ಹೆಮರೇಜ್ ಆಗೋದು, ಬ್ಲೀಡಿಂಗ್ ಆಗೋದು. ಇದು ಮುಖ್ಯವಾಗಿ ರಕ್ತದೊತ್ತಡ ತುಂಬ ಜಾಸ್ತಿ ಆದರೆ ಅಥವಾ ಮಿದುಳಿಗೆ ಏಟು ಬಿದ್ದರೆ ಈ ರೀತಿ ಆಗುತ್ತೆ. ಇದು ಸ್ವಲ್ಪ ಕಡಿಮೆ. ಮುಖ್ಯವಾಗಿ ಆಗೋದು ಈ ಥರ ರಕ್ತನಾಳಕ್ಕೆ ಅಡ್ಡಿಯಾಗಿ. ನಾನು ಹೃದಯದ ಬಗ್ಗೆ ಇದೇ ವೇದಿಕೆಯಲ್ಲಿ ಒಂದು ಸಲ ಹೇಳಿದೆ, ಹೃದಯದಲ್ಲಿ ನಾವು ಕೊಲೆಸ್ಟ್ರಾಲು ಅಥವಾ ಇವೆಲ್ಲ ಜಾಸ್ತಿ ಇದ್ದಾಗ ಸಣ್ಣ ಆಗ್ತಾ ಹೋಗುತ್ತೆ, ಬ್ಲಾಕ್ ಆದಾಗ ಹೃದಯಾಘಾತ ಆಗುತ್ತೆ ಅಂತ. ಅದೇ ರೀತಿ ಇದಕ್ಕೆ ಮೆದುಳಿನ ಆಘಾತ ಅಂತೀವಿ. ಇದು ನೋವು ಏನೂ ಇರಲ್ಲ, ಗೊತ್ತು ಕೂಡ ಆಗಲ್ಲ, ಆದರೆ ಸಡನ್ನಾಗಿ ಒಂದು ದಿವಸ ಈ ಥರ ಆಗುತ್ತೆ. ಇದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ. ಇದಕ್ಕೊಂದು ಮುನ್ಸೂಚನೆ, ಕೆಲವು ಸಲ ದೇಹ ನಮಗೊಂದು ಮುನ್ಸೂಚನೆ ಕೊಡುತ್ತೆ. ಏನಪ್ಪ ಅಂದರೆ ಈ ರೀತಿ ಆದಾಗ
ದೇಹನೇ ಅದನ್ನ ಕಂಡುಹಿಡಿದು ಅಲ್ಲಿರೋ ಕ್ಲಾಟ್ನ ಸರಿ ಮಾಡಿಬಿಡತ್ತೆ. ಸೊ ಅವಾಗೇನಾಗುತ್ತೆ, ನನ್ನ ಕೈ ಹಿಂಗೆ ಮಾಡ್ತಾಯಿರ್ತೀನಿ, ಕೈಯಿಂದ ಸಡನ್ನಾಗಿ ಬಿದ್ದೋಗ್ಬಿಡತ್ತೆ, ಕೈ ಎತ್ತಕ್ಕೆ ಆಗಲ್ಲ. 15-20 ನಿಮಿಷ ಆದಮೇಲೆ ತಾನೇ ಸರಿಯಾಗಿಬಿಡುತ್ತೆ. ಟೆಂಪ್ರರಿ ಇಸ್ಕಿಮಿಕ್ ಅಟ್ಯಾಕ್ ಅಂತೀವಿ, TIA. ಟೆಂಪ್ರರಿ ಇಸ್ಕಿಮಿಕ್ ಅಟ್ಯಾಕ್ ಅಂದರೆ ತಾತ್ಕಾಲಿಕ, 24 ಗಂಟೆ ಒಳಗಾಗಿ ಅದು ಸಂಪೂರ್ಣವಾಗಿ ತಾನೇ ಸರಿಯಾಗಿಬಿಡುತ್ತೆ. ನೀವೇನೇ ಔಷಧಿ ತೊಗೊಳ್ಳದೇ ಇದ್ದರೂ ಕೂಡ ತಾನೇ ಸರಿಯಾಗಿಬಿಡುತ್ತೆ. ಲಕ್ವ ಇದ್ದಾಗೆ ಇರುತ್ತೆ. ನಮ್ಮಲ್ಲಿ ಒಬ್ಬರಿದ್ದಾರೆ, ಮಾತಾಡೋದು ಸಡನ್ನಾಗಿ ತೊದಲಾಗ್ಬಿಡುತ್ತೆ, ವಾದದಲ್ಲಿ ಹೀಗೆ ಹೇಳೋಕ್ಕೆ ಹೋಗ್ತಾರೆ, ಬರಲ್ಲ. ಹೇಳಿದ್ದು ಅರ್ಥ ಆಗುತ್ತೆ ಅವ್ರಿಗೆ, ಬರೆದು ತೋರಿಸ್ತಾರೆ, ಬರಲ್ಲ. 5-10 ನಿಮಿಷ ಆದಮೇಲೆ ಸರಿಯಾಗಿಬಿಡುತ್ತೆ. ಅದು ಮುನ್ಸೂಚನೆ, ಆ ಭಾಗದ ಮಿದುಳಿಗೆ ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ. ದಯವಿಟ್ಟು ಇದನ್ನು ಕಡೆಗಣಿಸಬೇಡಿ. ತಾನೇ ಸರಿ ಹೋದ್ರೂ ಕಡೆಗಣಿಸ್ಬೇಡಿ, ಖಂಡಿತ ತಾನೇ ಸರಿ ಹೋಗುತ್ತೆ. ಮಾತು ತೊದಲ್ಬೋದು, ಕೈ ಅಥವಾ ಕಾಲು ಅಥವಾ ಒಂದು ಪಾರ್ಶ್ವ ಬಲ ಕುಂದ್ಬಿಡೋದು, ಸಡನ್ನಾಗಿ ಎತ್ತಕ್ಕಾಗಲ್ಲ. ಲೋಟ ಕೂಡ ಎತ್ತಕ್ಕಾಗಲ್ಲ ಡಾಕ್ಟ್ರೆ, ಒಂದು ಅರ್ಧ ಗಂಟೆ ಇತ್ತು, ಆಮೇಲೆ ಸರಿಯಾಗಿಬಿಡ್ತು, ಅದೇನೋ ಹಾಕಿ ಉಜ್ಜಿದ್ರು, ಎಣ್ಣೆ ಹಾಕಿ ಉಜ್ಜಿದ್ರು, ಮಾಲಿಷ್ ಮಾಡಿ ಸರಿಯಾಗಿಬಿಡ್ತು ಅಂತ. ಅವ್ರು ಅಂದ್ಕೊಂಡಿದ್ದು ಮಾಲಿಷ್ ಮಾಡಿದ್ರಿಂದ ಸರಿ ಹೋಗಿದೆ ಅಂತ. ಇಲ್ಲಿ ಏನೂ ತೊಂದರೆ ಆಗಿರಲ್ಲ, ಮಿದುಳಿನಲ್ಲಾಗಿರುತ್ತೆ. ಅದು ದೇಹ ಆ ರಕ್ತದ ಹೆಪ್ಪುಗಟ್ಟಿದ್ದನ್ನು ತಾನೇ ಪುಡಿ ಮಾಡಿ ಕರಗಿಸ್ಬಿಡುತ್ತೆ. ಸ್ವಲ್ಪ ಇದ್ದಾಗ ಅದು ಮಾಡೋಕ್ಕೆ ಅದೇ ಇದೆ. ಈ ರೀತಿ ಆದಾಗ ತಕ್ಷಣ ವೈದ್ಯರಿಗೆ ಸಂಪರ್ಕಿಸಬೇಕು. ಇಲ್ಲಿ 2 ನೋಡ್ತೀವಿ. ಒಂದು ಮೂಲ ಕಾರಣ ಯಾಕಾಯಿತು, ಇವರಿಗೆ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಇದೆಯಾ, ರಕ್ತದೊತ್ತಡ ಜಾಸ್ತಿ ಇದೆಯಾ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆಯಾ, ಅಥವಾ ಇನ್ನು ಕೆಲವರಿಗೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ತುಂಬ ಜಾಸ್ತಿ ಇದೆಯಾ, ಆಮೇಲೆ ಮುಖ್ಯವಾಗಿ ತಂಬಾಕು ಉಪಯೋಗಿಸ್ತಾ ಇದ್ದಾರಾ, ಇವೆಲ್ಲ ನೋಡ್ತೀವಿ, ಅದನ್ನು ಸರಿ ಮಾಡ್ತೀವಿ. ಇನ್ನೊಂದು TIA ಆದಾಗ ರಕ್ತ ಹೆಪ್ಪುಗಟ್ಟೋದನ್ನು ಕಡಿಮೆ ಮಾಡಲಿಕ್ಕೆ ಆಸ್ಪ್ರಿನ್ಗಳು, ಕ್ಲೋಪಿಡೋಗ್ರೆಲ್ಗಳು, ಈ ರೀತಿ ಕೆಲವು ಔಷಧಿಗಳನ್ನು ಕೊಡ್ಬೋದು. ಆಗ ಮುಂದೆ ಪಾರ್ಶ್ವವಾಯು ಬರೋದನ್ನು ಕಡಿಮೆ ಆಗುತ್ತೆ. ಪಾರ್ಶ್ವವಾಯು ತಡೆಗಟ್ಟೋದು ಹೇಗೆ? ಪಾರ್ಶ್ವವಾಯು ಕಾಯಿಲೆ ಅಲ್ಲ, ಅದು ಬೇರೆ ಕಾಯಿಲೆಗಳು ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ಬರೋದು. ಸೊ ಆ ಕಾಯಿಲೆಗಳನ್ನ ನಾವು ತಡೆಗಟ್ಟಿದರೆ ಪಾರ್ಶ್ವವಾಯು ಬರಲ್ಲ. ಒಂದು ರಕ್ತದೊತ್ತಡ ಬಹಳ ಮುಖ್ಯ. 40-60% ಕಾರಣಗಳಲ್ಲಿ ರಕ್ತದೊತ್ತಡ ಇಲ್ಲ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ದು ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ, ಪಾರ್ಶ್ವವಾಯು ಆಗುತ್ತೆ. ರಕ್ತದೊತ್ತಡನ ಕಂಟ್ರೋಲ್ ಇಟ್ಕೊಳ್ಳೋದು. ಇನ್ನೊಂದು ಕೊಲೆಸ್ಟ್ರಾಲ್ಗಳು ಅಕಸ್ಮಾತ್ ಜಾಸ್ತಿ ಇದ್ದರೆ ಅದನ್ನ ಕಂಟಿನ್ಯೂ ಮಾಡೋದು. 3ನೇದು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಭಾಳ ಮುಖ್ಯ. ಫಿಸಿಕಲ್ ಇನ್ಆ್ಯಕ್ಟಿವಿಟಿ, ನಾವು ನಡೆದಾಡಿದಾಗ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ರಕ್ತ ಪರಿಚಲನೆ ಎಲ್ಲ ಕಡೆ ಜಾಸ್ತಿ ಆಗುತ್ತೆ, ಮಿದುಳಿಗೂ ಜಾಸ್ತಿ ಆಗುತ್ತೆ, ರಕ್ತ ಸಲೀಸಾಗಿ ಹೋಗುತ್ತೆ. ಒಂದೇ ಕಡೆ ಕೂತಿದ್ದವ್ರಿಗೆ ಇದಾಗೋದು ಜಾಸ್ತಿ. ಇನ್ನೊಂದು ಥರ ಇದೆ, ಈ ತುಂಬ ಹೊತ್ತು ಲಾಂಗ್ ಜರ್ನಿ ಕೂತು ಮಾಡಿದವ್ರಿಗೆ, ಅಮೇರಿಕಾದಿಂದ ಭಾರತದವರೆಗೂ ಡೈರೆಕ್ಟ್ ಫ್ಲೈಟ್ ಕೂತಿರ್ತಾರೆ, ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ತುಂಬ ಕೂತಿದ್ದರಿಂದ ಒಂದೇ ಕಡೆ ಕೂತು ಅವ್ರು ನಡೆಯೋಕ್ಕೆ ಶುರು ಮಾಡಿದಾಗ ಅಲ್ಲಿಂದ ಒಂದು ಸಣ್ಣ ಪೀಸ್ ಹೋಗಿ ಬ್ರೈನ್ಗೆ ಸೇರಿಕೊಂಡು ಪ್ಯಾರಲಿಸ್ ಆಗಿಬಿಡುತ್ತೆ. DVT ಅಂತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್ ಕಾಲಲ್ಲಾಗಿದ್ದು. ಇದು ಹಿರಿಯರಲ್ಲಿ ಎಸ್ಪೆಷಲಿ ಯಾವುದೇ ಕಾರಣಕ್ಕೆ ನಿಮಗೆ ಆಸ್ಪತ್ರೆಗೆ ಅಡ್ಮಿಟ್ ಆದರೆ, ಒಂದೇನೋ ಆಪ್ರೇಷನ್ ಆಯಿತು, 3 ದಿವಸ ಬೆಡ್ ರೆಸ್ಟ್ ತೊಗೊಂಡ್ರಿ, ಹರ್ನಿಯಾ ಆಪ್ರೇಷನ್ಗೆ ಬೆಡ್ ರೆಸ್ಟ್ ತೊಗೊಂಡವರು ಸರಿಯಾಗಿ ಕಾಲು ಪಾದ ಅಲ್ಲಾಡಿಸೋದು, ಅವ್ರ ವೈದ್ಯರ ಮರನೇ ದಿವಸ ನಡೀರಿ ಅಂದಾಗ ತುಂಬ ನೋವು ನಡೆಯಲ್ಲ ಅನ್ನೋದು, ಈ ಥರ ಮಾಡಿ ತುಂಬ ಹಾಸಿಗೆ ಹಿಡಿದ್ರೆ ಅವಾಗ ಕೂಡ ಕಾರಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಈ ರೀತಿ ಆಗ್ಬೋದು. ಇನ್ನು ತಂಬಾಕು ಬಹಳ ಬಹಳ ಮುಖ್ಯ. ಯಾವುದೇ ರೂಪದಲ್ಲಿ, ನಶೆ ಇರ್ಬೋದು, ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ತಿನ್ನೋದಿರ್ಬೋದು, ಕಡ್ಡಿ ಪುಡಿ ಇರ್ಬೋದು, ಯಾವುದೇ ಕಾರಣದಲ್ಲೂ ರಕ್ತ ಹೆಪ್ಪುಗಟ್ಟುತ್ತೆ. ಒಬೇಸಿಟಿ, ದಪ್ಪ ಇರೋರಲ್ಲಿ ಇದಾಗೋ ಚಾನ್ಸಸ್ ಜಾಸ್ತಿ, ಪಾರ್ಶ್ವವಾಯು. ಇನ್ನು ಸ್ಟ್ರೆಸ್ಸು, ಟೆನ್ಷನ್ನು, ಸ್ಟ್ರೆಸ್ಸು, ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಪಾರ್ಶ್ವವಾಯು ಆಗೋ ಸಾಧ್ಯತೆಗಳಿದೆ. ಇವನ್ನೆಲ್ಲ ನಾವು ತಡೆಗಟ್ಟಿದರೆ ಪಾರ್ಶ್ವವಾಯು ಬರೋ ಸಾಧ್ಯತೆಗಳನ್ನು ಭಾಳ ಕಡಿಮೆ ಮಾಡ್ಬೋದು. ಇನ್ನು ಅಕಸ್ಮಾತ್ ಪಾರ್ಶ್ವವಾಯು ಬಂದರೆ, ಪ್ಯಾರಲಿಸಿಸ್ ಆದರೆ, ಶುರುವಿನಲ್ಲಿ 6 ಗಂಟೆ ಒಳಗೆ ನೀವು ಆಸ್ಪತ್ರೆಗೆ ಹೋದರೆ, ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆಗಳಿಗೆ, ನಿಮ್ಯಾನ್ಸ್ ಆಗಲಿ ಅಥವಾ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದರೆ, ಕೆಲವು ಔಷಧಿಗಳನ್ನ ಕೊಟ್ಟು ಅದನ್ನ ಹೆಪ್ಪನ್ನು ಕರಗಿಸೋ ಔಷಧಿಗಳು ಬಂದಿದೆ. ಹಾರ್ಟಿಗೆ ಹೇಗೆ ಮಾಡ್ತೀವೋ ಅದೇ ಥರ ಇಲ್ಲಿನೂ ಮಾಡೋ ಔಷಧಿಗಳು ಬಂದಿದೆ. ಬೆಂಗಳೂರಲ್ಲಿ ಇದೆ, ಸೌಲಭ್ಯ ಇದೆ, ಆದರೆ ಬೇಗ ಹೋಗಬೇಕು. ಯಾರೋ ಹೇಳಿದ್ರು ಅಲ್ಲೆಲ್ಲೋ ಹೋಗಿ ಅದ್ಯಾವುದೋ ಪಾರಿವಾಳದ ಎಣ್ಣೆ ಹಾಕ್ತೀವಿ ಅಂತ ಲೇಟ್ ಮಾಡ್ತಾ ಹೋದರೆ ಅದು ಮಾಡಲಿಕ್ಕಾಗಲ್ಲ. ಇನ್ನೊಂದು, ಬಂದಾದ ಮೇಲೆ ಮೂಲ ಕಾರಣ ಹತೋಟಿ ಅಲ್ಲದೆ ಎಕ್ಸರ್ಸೈಸಸ್, ಫಿಸಿಯೋಥೆರಪಿ ಮಾಡಿದರೆ 60% ಕೇಸ್ಗಳಲ್ಲಿ ಮತ್ತೆ ಶಕ್ತಿಯನ್ನು ತಿರುಗಿ ತಗೋಬೋದು. ನಮ್ಮ ಮಿದುಳು ಬಹಳ
ಅರ್ಥ ಆಗದಷ್ಟು, ಮಿದುಳಿಗೆ ಅರ್ಥ ಆಗದಷ್ಟು ಚೆನ್ನಾಗಿದೆ. ಏನು ಅಂದರೆ, ಒಂದು ಭಾಗ ಅಕಸ್ಮಾತ್ ಪಾರ್ಶ್ವದಿಂದ ಕಾರ್ಯಕ್ಷಮತೆ ಹೋಗಿಬಿಟ್ಟಿದ್ರೆ ಬೇರೆ ಭಾಗಗಳು ಆ ಕೆಲಸ ತೊಗೊಂಡ್ಬಿಡತ್ತೆ. ಸಾಧ್ಯ ಇದೆ. ಪೂರ್ತಿ ಬಲಗಾಲು ಬಲಗೆ ಒಂದಿಷ್ಟು ಇಲ್ಲದವರು ನಡ್ಕೊಂಬರೋ ಪರಿಸ್ಥಿತಿಗೆ ಬರ್ತಾರೆ. ಆದರೆ ಅದಕ್ಕೆ ವ್ಯಾಯಾಮ ಮಾಡಬೇಕು, ರಕ್ತೊತ್ತಡ ಅವನ್ನೆಲ್ಲ ಸರಿ ಮಾಡಬೇಕು, ವ್ಯಾಯಾಮಗಳು ಮಾಡಬೇಕು. ಮಾಡದೇ ಇದ್ರೆ ಏನಾಗುತ್ತೆ, ಮಿದುಳು ಸರಿಯಾದ್ರೂ ಈ ಕೈ ಸ್ನಾಯುಗಳೆಲ್ಲ ಬಲಹೀನತೆ ಆಗಿಬಿಟ್ಟಿರುತ್ತೆ. ಕಾಂಟ್ರಾಕ್ಚರ್ ಅಂತೀವಿ, ಕೈ ಹೀಗೆ ಗಟ್ಟಿ ಆಗಿಬಿಟ್ಟಿರುತ್ತೆ, ಉದ್ದ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕಂದರೆ ಹಿಂಗೆ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಶುರುವಿನಲ್ಲಿ ಏನೂ ತೊಂದರೆ ಇರಲ್ಲ ಹೀಗೆ ಮಾಡಲಿಕ್ಕೆ. ಆದರೆ ಎಕ್ಸಸೈಸ್ ಯಾರು ಮಾಡೋದು, ಹಾಗೆ ಹೀಗೆ ಅಂದ್ಕೊಂಡು ಬಿಟ್ಬಿಟ್ಟು ನೆಗ್ಲೆಕ್ಟ್ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಮಿದುಳು ಸರಿಯಾದರೂ ಮಸಲ್ ಸರಿಯಾಗಲ್ಲ. ಇನ್ನು ಕಣ್ಣಿನ ಪೊರೆ ಬಗ್ಗೆ. ಕಣ್ಣಿನ ಪೊರೆ ಬಹಳ ಸಾಮಾನ್ಯ. ಹೆಚ್ಚು ಕಡಿಮೆ ಎಲ್ರಿಗೂ ಆಗುತ್ತೆ. ಹೆಚ್ಚು ಕಡಿಮೆ ಕೆಲವರು ಇದ್ದಾರೆ, ನಾನು ಆಗಲೇ ಹೇಳ್ದಂಗೆ 95 ವರ್ಷ ಕನ್ನಡಕ ಕೂಡ ಉಪಯೋಗಿಸಿದ್ರು ಇದ್ದಾರೆ. ಆದರೆ ಅವರು ವಿರಳ. ಇದರಲ್ಲೂ ಸಕ್ಕರೆ ಕಾಯಿಲೆ ಹತೋಟಿ ಇಲ್ಲದೆ ಇದ್ದರೆ ಬೇಗ ಬರುತ್ತೆ. ಸ್ಟೀರಾಯ್ಡ್ ಔಷಧಿಗಳು ಯಾವುದೇ ಕಾರಣಕ್ಕೆ ತಗೋತಾ ಇದ್ದರೆ ಬೇಗ ಬರುತ್ತೆ. ಇನ್ನು ತುಂಬ ಬಿಸಿಲಿನಲ್ಲಿ ಕೆಲಸ ಮಾಡಿದರೆ, ರೈತರಾಗಲಿ ಟ್ರಾಫಿಕ್ ಪೊಲೀಸ್ ಆಗಲಿ, ಕಣ್ಮೇಲೆ ತುಂಬ ಬಿಸಿಲು ಬಿದ್ದರೆ ಬೇಗ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ, ಎಲ್ಲರ ಕಣ್ಣಲ್ಲೂ ಒಂದು ಮಸೂರ ಇರುತ್ತೆ, ಲೆನ್ಸ್. ಅದು ಪಾರದರ್ಶಕವಾಗಿರುತ್ತೆ. ನಾವು ನೋಡ್ತಾ ಇರೋದು ಇದು ಕಿರಣಗಳೆಲ್ಲ ಆ ಮಸೂರದ ಮೂಲಕ ಫೋಕಸ್ ಆಗಿ ನಮ್ಮ ಹಿಂದಿನ ನರದ ಮೇಲೆ, ರೆಟಿನ ಮೇಲೆ ಬೀಳುತ್ತೆ. ಆ ಮಸೂರ ಅದರೊಳಗಡೆ ಇರೋ ಪ್ರೋಟೀನ್ಗಳೆಲ್ಲ ಗಟ್ಟಿಯಾಗಿಬಿಟ್ಟು ಅದು ಒಪೇಕಾಗತ್ತೆ, ಅಂದರೆ ಬೆಳ್ಳಗಾಗತ್ತೆ. ಪಾರದರ್ಶಕವಾಗಿದ್ದರೆ ನಮಗೆ ಕಾಣುತ್ತೆ. ಯಾವುದೇ ಗ್ಲಾಸ್ ಆಗಲಿ ಇದಾಗಲಿ ಪಾರದರ್ಶಕ ಇದ್ದರೆ ಇಲ್ಲಿಂದ ಆ ಕಡೆ ಕಾಣಿಸುತ್ತೆ. ಅದು ಸ್ವಲ್ಪ ಮಂದ ಆದರೆ ಕಾಣೋದು ಕಡಿಮೆ ಆಗುತ್ತೆ. ಇನ್ನೂ ಮಂದ ಆದರೆ ಕಾಣೋದೇ ಇಲ್ಲ. ದೃಷ್ಟಿ ಕೂಡ ಪೂರ್ತಿ ಹೋಗ್ಬಿಡುತ್ತೆ, ದೃಷ್ಟಿಹೀನ ಆಗಿಬಿಡ್ತಾರೆ ಬೆಳ್ಳಗಾಗ್ಬಿಟ್ರೆ. ಇದರಲ್ಲಿ ಒಂದು ನೋವಿರಲ್ಲ. ನೋಡ್ಲಿಕ್ಕೆ ಸ್ವಲ್ಪ ದೃಷ್ಟಿ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಈ ರೀತಿ ಕತ್ಲು ಸ್ವಲ್ಪ ಇದ್ದಾಗ, ಮಂಜು ಇದ್ದಾಗ, ಮಂಜುಗತ್ತಲೆ ಸಂಜೆ ಹೊತ್ತು ಅಥವಾ ಬೆಳಕಿನಲ್ಲಿ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಬೆಳಕೆಲ್ಲ ಜಾಸ್ತಿ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಬೆಳಕು ಸ್ವಲ್ಪ ಕಡಿಮೆ ಆದಾಗ ಕಾಣೋದು ದುರ್ಲಭ ಆಗುತ್ತೆ. ಚಿಕಿತ್ಸೆ ಬಹಳ ಸುಲಭ. ಮೊದಲು ನಾನು ಓದುವಾಗ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು 1 ವಾರ ಇಟ್ಕೊಂಡು ಕಣ್ಣಿಗೆ ಇಂಜೆಕ್ಷನ್ ಕೊಟ್ಟು ಎಲ್ಲ ಮಾಡ್ತಾಯಿದ್ವಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಬೆಳಗ್ಗೆ ಹೋದರೆ 15-20 ನಿಮಿಷದಲ್ಲಿ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಿ ಮಾಡಿಬಿಡ್ತಾರೆ. ಮಧ್ಯಾಹ್ನ ಅಥವಾ ಸಾಯಂಕಾಲ ಮನೆಗೆ ಬಂದುಬಿಡ್ಬೋದು. ಇಂಜೆಕ್ಷನ್ ಎಲ್ಲ ಏನೂ ಕೊಡೋದಿಲ್ಲ. ಆದರೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ದೃಷ್ಟಿಯಿಂದ ಸ್ವಲ್ಪ ಓದಲಿಕ್ಕೆ ಇದಕ್ಕೆ ತೊಂದರೆ ಆಗ್ಬೋದು. ಮುಖ್ಯವಾಗಿ ಬೀಳುವುದು ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಎಷ್ಟೇ ವಯಸ್ಸಾಗಿದ್ದರೂ, 95 ವರ್ಷ ಆಗಿದೆ, ಈ ವಯಸ್ಸಿನಲ್ಲಿ ಏನೋ ಆಪ್ರೇಷನ್ ಮಾಡೋದು ಖಂಡಿತ ಬೇಡ. ಒಂದು ಕಣ್ಣಾದರೂ ಖಂಡಿತ ಮಾಡಿಸಿ. 2 ಮಾಡೋದು ಒಳ್ಳೆಯದು. ಹಾಗೆ ಬಿಟ್ಟರೆ ಕೆಲವು ಸಲ ಏನಾಗ್ಬಿಡುತ್ತೆ, ಅದು ದಪ್ಪ ಆಗಿಬಿಟ್ಟು ಒಳಗಡೆ ಕಣ್ಣನ್ನು ಅಫೆಕ್ಟ್ ಮಾಡುತ್ತೆ. ಆಗ ಆಪ್ರೇಷನ್ ಮಾಡಿದ್ರೂ ಉಪಯೋಗ ಆಗಲ್ಲ. ಇದೇನು ಹೊಸ ಕಾಯಿಲೆ ಅಲ್ಲ, ಹಳೆಯ ಕಾಲದಿಂದ ಗೊತ್ತಿತ್ತು. ಹಳೆಯ ಕಾಲದಲ್ಲಿ ಎಲ್ಲ ದೇಶಗಳಲ್ಲೂ, ಭಾರತ ದೇಶದಲ್ಲಿ, ಚೀನಾ ದೇಶದಲ್ಲಿ ಮನೆಗೆ ಬಂದು ಅವರೇನು ಮಾಡೋರು, ಗಟ್ಟಿಯಾಗೋವರೆಗೂ ಕಾಯೋರು. ಪೂರ್ತಿ ಮಸೂರ ಗಟ್ಟಿ ಆದಮೇಲೆ ಒಂದು ಸಣ್ಣ ಸೂಜಿ ತೊಗೊಂಡು ಅದನ್ನ ಒಳಗೆ ನೂಕ್ಬಿಡೋರು. ಕೌಚಿಂಗ್ ಅಂತೀವಿ. ಇದು ಪೊರೆ ಬಂದಿರೋದು ಬೆಳ್ಳಗಾಗಿದೆ. ನಾರ್ಮಲಾಗಿ ಇದು ಕಾಣೋದೇ ಇಲ್ಲ ನಿಮಗೆ. ಕಣ್ಣು ನಾರ್ಮಲ್ ಇದ್ದರೆ ಈ ಬಿಳಿ ಭಾಗ ಕಾಣೋದೇ ಇಲ್ಲ, ಪಾರದರ್ಶಕವಾಗಿರುತ್ತೆ. ಇದು ಪೊರೆ ಬಂದಿರೋದು. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು, ಇದರಿಂದ ಆಗಿದೆ ಅಂತ ಅವರು ಕಂಡಿಡಿದು ಮನೆ ಎದುರಿಗೇ ಬಂದು ಒಂದು ಸಣ್ಣ ಸೂಜಿ ಹಾಕಿ ಇದನ್ನ ನೂಕ್ಬಿಡೋರು. ಇದು ಇಲ್ಲೆಲ್ಲ ಕಟ್ಟಾಗಿ, ಇದು ಅಂಟ್ಕೊಂಡಿದ್ದೆಲ್ಲ ಕಟ್ಟಾಗಿ ಇದು ಒಳಗಡೆ ಬಿದ್ದುಬಿಡೋದು. ಆಗ ತಕ್ಷಣ ದೃಷ್ಟಿ ಬರ್ತಿತ್ತು. ಆದರೆ ಮಸೂರ ಇರಲಿಲ್ಲ. ಮಸೂರ ಇಲ್ಲದಿರೋದ್ರಿಂದ ಏನಾಗುತ್ತೆ, ದಪ್ಪ ಕನ್ನಡಕ ಉಪಯೋಗಿಸ್ಬೇಕಾಗ್ತಿತ್ತು. ಇದಾದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ಗಳಾಗಿ ಆಪ್ರೇಷನ್ ಮಾಡಿ ಮಸೂರ ತೆಗೆದುಬಿಟ್ಟು ದಪ್ಪ ಕನ್ನಡಕ ಕೊಡ್ತಾಯಿದ್ವಿ. ಮುಂದೆ ಏನಾಯಿತು, ಬೇರೆ ಕೆಲವು ಆಪ್ರೇಷನ್ ಮೆಥಡ್ ಇಂಪ್ರೂವ್ ಆಯಿತು. ಆದರೆ ಮಸೂರನ್ನು ಹೊರಗೆ ತೆಗೆದುಬಿಟ್ಟು ದಪ್ಪ ಕನ್ನಡಕ ಕೊಡೋದಿತ್ತು. ಆಮೇಲೆ ಏನಾಯಿತು, ಸ್ವಿಟ್ಜರ್ಲ್ಯಾಂಡಲ್ಲಿ ಒಬ್ಬರು ಕಂಡುಹಿಡಿದ್ರು, ಮಸೂರದಿಂದ ಪ್ರಾಬ್ಲಮ್ ಆಗ್ತಾಯಿದೆ, ದಪ್ಪ ಕನ್ನಡಕ ಹೊರಗೆ ಕೊಡೋದಕ್ಕೆ ಮಸೂರನ್ನೇ ಮತ್ತೆ ಹಾಕಿಬಿಟ್ರಾಯಿತು ಅಂತ. ಅದಕ್ಕೆ ಇಂಟ್ರಾ ಆಕ್ಯುಲರ್ ಲೆನ್ಸ್ ಅಂತೀವಿ. ಈಗ ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಈಗ ಮಾಡಿದಲ್ಲಿ ನಾವೆಲ್ರಿಗೂ ಏನು ಮಾಡ್ತೀವಿ, ಈ ಕಡೆ ಇರೋದು ಲೆನ್ಸು, ಇಷ್ಟು ಚಿಕ್ಕ ಲೆನ್ಸ್ ಇರುತ್ತೆ. ಆ ಕಡೆ ಈ ಕಡೆ ಅದು ಬೀಳಬಾರ್ದಂತ ಹಿಡ್ಕೊಳ್ಳಿಕ್ಕೆ ಸ್ಪ್ರಿಂಗ್ ಥರ 2 ಕಡ್ಡಿ ಥರ ಇರುತ್ತೆ.
ಈಗೇನು ಮಾಡ್ತೀವಿ ನಾವು, ಆಪ್ರೇಷನ್ನು ತುಂಬ ಮೈಕ್ರೋಸ್ಕೋಪಲ್ಲಿ ಮಾಡೋದ್ರಿಂದ ತುಂಬ ಆಗೆಲ್ಲ ಕಟ್ ಮಾಡಬೇಕಾಗಲ್ಲ, 1-2 ಮಿಲಿಮೀಟ್ರ್ ಬರೀ ಕಟ್ ಮಾಡಿಬಿಟ್ಟು ಇದೇನು ಮಾಡುತ್ತೆ, ಇದು ಅಲ್ಟ್ರಾಸಾನಿಕ್ ಪ್ರೋಬ್ ಅಂತ, ಅದನ್ನ ತುಂಬ ಫಾಸ್ಟಾಗಿ ಸೆಕೆಂಡ್ಗೆ 2000-3000 ಸಲ ಅಲ್ಲಾಡ್ತಿರುತ್ತೆ. ತುಂಬ ಫಾಸ್ಟಾಗಿ ಅಲ್ಲಾಡೋದ್ರಿಂದ ಅದು ಟಚ್ ಮಾಡಿದರೆ ಅಲ್ಲಿ ಕರಗಿಬಿಡತ್ತೆ. ಅದನ್ನ ತುದಿ ಟಚ್ ಮಾಡಿದಾಗ ಅದು ಕರಗಿ ಪುಡಿ ಆಗುತ್ತೆ. ಅದರಲ್ಲೇ ಇರೋ ಇನ್ನೊಂದು ಅದನ್ನ ವ್ಯಾಕ್ಯೂಮ್ ಕ್ಲೀನರ್ ಥರ ಎಳ್ಕೊಂಬಿಡುತ್ತೆ. ಹಾಗೆ ಮಾಡಿ ಮಸೂರನ ಪುಡಿ ಮಾಡಿ ತೆಗೆದುಬಿಡ್ತೀವಿ. ತೆಗೆದ್ಮೇಲೆ ಅದೇ ಜಾಗಕ್ಕೆ ಮೊದಲೇ ನಾವು ಟೆಸ್ಟ್ ಮಾಡಿ ಬಿ ಸ್ಕ್ಯಾನ್ ಅಂತ ಮಾಡಿದರೆ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಎಷ್ಟು ಬೇಕಾಗತ್ತೆ ಪವರ್ ಇವರಿಗೆ ಅಂತ. ಆ ಪವರ್ ಲೆನ್ಸನ್ನು ರೆಡಿ ಇಟ್ಕೊಂಡು ಈ ಲೆನ್ಸನ್ನು ಒಳಗಡೆ ಹಾಕ್ಬಿಡ್ತೀವಿ. ಅವಾಗೇನಾಗತ್ತೆ, ಇರೋ ಮಸೂರ ಅಪಾರದರ್ಶಕ ಆಗಿರೋ ಮಸೂರ ತೆಗೆದಿದ್ದಷ್ಟೇ ಅಲ್ಲ, ಇನ್ನೊಂದು ಮಸೂರ ಬಂದಿದ್ದರಿಂದ ಇಲ್ಲ ಕನ್ನಡಕ ಬೇಕೇ ಆಗಲ್ಲ, ಅಥವಾ ಬೇಕಾದರೂ ಸ್ವಲ್ಪ ತೆಳ್ಳಗೆ ಚಿಕ್ಕದಾಗಿ ಬೇಕಾಗತ್ತೆ. ಅದರಿಂದ ಈಗ ಕಣ್ಣಿನ ಪೊರೆ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ಯಾವುದೇ ವಯಸ್ಸಿನಲ್ಲಿ ನಮ್ಮಲ್ಲಿದ್ದಾರೆ, 100 ವರ್ಷ ವಯಸ್ಸಿನವ್ರು ಕೂಡ ಮಾಡಿಸ್ಕೊಂಡು ಆರಾಮಾಗಿ ಬಂದವರಿದ್ದಾರೆ, ಏನೂ ತೊಂದರೆ ಆಗೋಲ್ಲ. ಸಕ್ಕರೆ ಒಂದು ಹತೋಟಿ ಇರಬೇಕು ಅಂದ್ಬಿಟ್ರೆ ರಕ್ತದೊತ್ತಡ ಸಕ್ಕರೆ, ಇದಕ್ಕೆ ಬೇರೆ ಏನೂ ತೊಂದರೆಗಳು ಇಲ್ಲ. ಯಾಕಂದರೆ ಅನಸ್ತೇಷಿಯಾ ಎಲ್ಲ ಬೇಕಾಗಲ್ಲ, ಬರೀ ಲೋಕಲ್ ಒಂದಿಷ್ಟು ಡ್ರಾಪ್ಸ್ ಹಾಕಿ ಟಾಪಿಕಲ್ ಅನಸ್ತೇಷಿಯಲ್ಲಿ ಮಾಡಿಬಿಡ್ತೀವಿ. ಆ್ಯಂಡ್ ಇದರಲ್ಲಿ ಇನ್ನೂ ಆವಿಷ್ಕಾರಗಳಾಗ್ಬಿಟ್ಟು ಈ ಮಸೂರ ಇದೆಯಲ್ಲ ಅದು ಸುತ್ತೋ ಥರ ಬಂದುಬಿಟ್ಟಿದೆ, ತುಂಬ ತೆಳ್ಳಗೆ. ಅದರಿಂದ ಈಗ ಹೊಸದಾಗಿ ಮಾಡ್ತಿರೋದ್ರಲ್ಲಿ ಏನಂದರೆ ಅದನ್ನ ಒಂದು ನೀಡ್ಲು ಒಳಗಡೆ ಹಾಕಿಬಿಟ್ಟು ಒಳಗಡೆ ಹಾಕಿದರೆ ಅದೇ ಓಪನ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಸೊ ನೀವು ಕಟ್ ಮಾಡೋದು ಕೂಡ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಕೆಲವರು ಅದಕ್ಕೆ ಲೇಸರು ಇದಂತೆಲ್ಲ ಶಬ್ದ, ಲೇಸರಿಂದ ಮಾಡಲ್ಲ, ಆದರೆ ಜನರಲ್ಲಿ ಲೇಸರ್ಗೆ ಅಟ್ಯಾಕ್ ಮಾಡಿಸ್ಕೊಂಡ್ರು ಅಂತಾರಲ್ಲ, ಅದು ತುಂಬ ತೆಳ್ಳಗೆ ಸುತ್ತೋ ಥರ ಇರುತ್ತೆ. ಇವೆಲ್ಲ ಎಲ್ಲ ಕಡೆ ಲಭ್ಯ ಇದೆ. ಈ ಮಸೂರದ ಬೆಲೆ 200 ರೂಪಾಯಿಂದ ಹಿಡಿದು 20,000 ರೂಪಾಯಿವರೆಗೂ ಇದೆ. ಆದ್ದರಿಂದ ಈಗ ಎಲ್ಲ ಕಡೆ ನಾವು ಇಂಟ್ರಾಆಕ್ಯುಲರ್ ಲೆನ್ಸ್ ಮಸೂರನ್ನು ಒಳಗಡೆ ಹಾಕೋದು ಮಾಡ್ತಾಯಿದ್ದೀವಿ. ಇನ್ನು ಕೆಲವ್ರಿಗೊಂದು ತಪ್ಪು ಕಲ್ಪನೆ ಇರುತ್ತೆ, ಯಾವುದೋ ಇನ್ನು ಡ್ರಾಪ್ಸ್ ಹಾಕಿಬಿಟ್ರೆ ಕ್ಯಾಟ್ರಾಕ್ಟ್ ಕರಗಿಬಿಡುತ್ತೆ. ಖಂಡಿತ ಕರಗಲ್ಲ. ಪಾರದರ್ಶಕ ಇರೋದು ಅಪಾರದರ್ಶಕ ಆಗಿರುತ್ತೆ, ಅದು ಒಳಗಡೆ ಇರುತ್ತೆ. ನಿಮ್ಮ ಮುಂದೆ ಇರೋ ಕಣ್ಣಿನ ಗುಡ್ಡೆ ಕಾರ್ನಿಯಾ ಅಂತೀವಲ್ಲ, ಅದು ಪಾರದರ್ಶಕನೇ ಉಳಿದಿರುತ್ತೆ. ನೀವು ಏನೇ ಡ್ರಾಪ್ ಹಾಕಿದರೂ ಅದು ಒಳಗಡೆ ಹೋಗೋದು ಇಲ್ಲ, ಅದು ಕರಗೋದು ಇಲ್ಲ. ಖಂಡಿತ ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ಕಣ್ಣಿನ ಕೊನೆಯ ಒಂದು, ಇದು ರಕ್ತದೊತ್ತಡ ಥರ ಸೈಲೆಂಟ್ ಕಿಲ್ಲರ್. ರಕ್ತದೊತ್ತಡ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಹೇಳಿದೆ, ಸದ್ದಿಲ್ಲದ ಕೊಲೆಗಾರ, ಇದು ಚೆಕ್ ಮಾಡಿಸ್ಕೊಳ್ಳೋದ್ರೆ ಗೊತ್ತಾಗಲ್ಲ ಅಂತ. ಇದು ಕೂಡ ಒಂದು ರೀತಿ ಹಾಗೇ. ಕಣ್ಣಿನ ಒಳಗಡೆ ಒತ್ತಡ ಜಾಸ್ತಿ ಆದರೆ ಅದಕ್ಕೆ ಗ್ಲಾಕೋಮಾ ಅಂತೀವಿ. ಆವಾಗೇನಾಗುತ್ತೆ, ಕಣ್ಣಿನ ನರಗಳು ಒತ್ತಡ ತಾಳದೆ ಸತ್ತೋಗ್ಲಿಕ್ಕೆ ಶುರು ಆಗಿಬಿಡುತ್ತೆ. ಶುರುವಿನಲ್ಲಿ ಇದು 2 ಥರ ಇದೆ. ಒಂದರಲ್ಲಿ ತುಂಬ ಜಾಸ್ತಿ ಆದರೆ ಕಣ್ಣು ಕೆಂಪಗಾಗೋದು, ನೋವು ಬರೋದು ಅವೆಲ್ಲ ಆಗ್ಬೋದು, ಅದು ತುಂಬ ವಿರಳ. ಮಾಮೂಲಾಗಿ ಬರೋದು POAG ಅನ್ನೋದು, ಪ್ರೈಮರಿ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತೀವಿ. ಅದರಲ್ಲಿ ಏನೂ ತೊಂದರೆ ಆಗೋಲ್ಲ, ಆದರೆ ಅಕ್ಕಪಕ್ಕದ ಕಾಣೋದು ಕಮ್ಮಿ ಆಗ್ತಾ ಹೋಗುತ್ತೆ. ಕಣ್ಣು ಚೆನ್ನಾಗಿ ಕಾಣುತ್ತೆ, ಓದ್ಲಿಕ್ಕೆ ಚೆನ್ನಾಗಿರುತ್ತೆ, ಆದರೆ ಅಕ್ಕಪಕ್ಕದ ಕಾಣೋದು ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ದೃಷ್ಟಿ ಪೂರ್ತಿ ಟನಲ್ ವಿಷನ್ ಅಂತ, ಒಂದು ಚಿಕ್ಕ ಇಟ್ಕೊಂಡು ಹೀಗೆ ನೋಡ್ದಂಗೆ ಅಷ್ಟೇ ಕಾಣೋಕ್ಕೆ ಶುರು ಆಗುತ್ತೆ. ಹಾಗೆ ಬಿಟ್ಟರೆ ಅದು ಕೂಡ ಹೋಗಿ ಮನುಷ್ಯ ದೃಷ್ಟಿಹೀನ ಆಗ್ತಾನೆ. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ಇದು ಜಾಸ್ತಿ ಆಗ್ತಾಯಿದೆ. ಇದರ ಬಗ್ಗೆ ಅರಿವು ಕಡಿಮೆ. ನನಗೆ ಯಾಕೆ ಹಾಕಿದೆ ಗ್ಲಾಕೋಮಾ ಅಂದರೆ, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಇಲ್ಲಿ 2-3 ಮುನ್ಸೂಚನೆ ನಾವು ವಾರ್ನಿಂಗ್ ಸಿಗ್ನಲ್, ರೆಡ್ ಫ್ಲ್ಯಾಗ್ ಅನ್ಬೋದು. ಒಂದು, ಪದೇ ಪದೇ ಕನ್ನಡಕದ ಇದು ಬದಲಾಗೋದು, ಪವರು. ನಮ್ಮಲ್ಲೇನು ಕನ್ನಡಕ ಓದೋಕ್ಕೆ ಸರಿಯಾಗಿ ಗೊತ್ತಾಗ್ತಿಲ್ವಾ, ಕನ್ನಡಕದ ಅಂಗಡಿಗೆ ಹೋಗೋದು, ಅವ್ನು ಚೆಕ್ ಮಾಡಿ, ಸರ್ ಇದು ಗ್ಲಾಸ್ ಚೇಂಜ್ ಆಗಿದೆ, ಅಯ್ಯೋ 3 ತಿಂಗಳಾಗಿತ್ತಲ್ಲಪ್ಪ, ಇಲ್ಲ ಸರ್ ಪವರ್ ಬೇರೆ ಇದೆ, ಚೇಂಜ್ ಮಾಡೋದು, ಮತ್ತು 3 ತಿಂಗಳು ಮತ್ತೆ ಚೇಂಜ್ ಮಾಡೋದು. ಪದೇ ಪದೇ ಬದಲಾಯಿಸ್ತಾ ಇದ್ದರೆ ಒಂದು. ಇನ್ನೊಂದು, ಕೆಲವು ನೋಡಿದಾಗ ದೂರದ ಲೈಟ್ಗಳನ್ನ ನೋಡಿದಾಗ ಅದ್ರ ಸುತ್ತಲೂ ನಿಮಗೆ ಕಾಮನ್ ಬಿಲ್ ಕಾಣೋದು, ಇದು ಒಂದು ರೀತಿ ವಾರ್ನಿಂಗ್ ಸೈನ್ ಇದ್ದಂಗೆ. ಆಗ ಕೂಡ ನೀವು ಕಣ್ಣಿನ ವೈದ್ಯರ ಹತ್ರ ಹೋಗಬೇಕು, ನೇತ್ರ ತಜ್ಞರ ಹತ್ರ ಹೋಗಬೇಕು. ಕನ್ನಡಕದ ಅಂಗಡೀಲಿ ಪರೀಕ್ಷೆ ಮಾಡೋದು ಬರೀ ರಿಫ್ರಾಕ್ಷನ್ ಮಾತ್ರ. ಆಪ್ಟೋಮೆಟ್ರಿಸ್ಟ್ ಹತ್ರ ಗ್ಲಾಕೋಮಾ ನೋಡಲಿಕ್ಕಾಗಲ್ಲ. ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟಲ್ಲಿ ನೋಡಿ, ನಾವು ಟೋನೋಮೀಟ್ರಲ್ಲಿ ನೋಡಿ ಪವರ್ ಇದು ಒಳಗಡೆ 12 ಅಥವಾ 13 ಮಿಲಿಮೀಟರ್ ಇರಬೇಕದು. ಜಾಸ್ತಿ ಇದ್ದರೆ ತುಂಬ ಒಳ್ಳೊಳ್ಳೆ ಔಷಧಿಗಳಿವೆ, ದಿನಕ್ಕೆ 1 ಸಲ ಕೊಡೋ ಔಷಧಿಗಳು ಕೂಡ ಇದೆ. ದಿನಕ್ಕೆ ಒಂದೊಂದೇ ಡ್ರಾಪ್ ಒಂದೇ ಸಲ ಹಾಕೋದು, ಅಥವಾ ಕೆಲವು ಥರದ ಲೇಸರ್ನಲ್ಲಿ ಅಥವಾ ಆಪ್ರೇಷನ್ ಮಾಡಿ ಪರ್ಮನೆಂಟಾಗಿ ಕೂಡ ಕ್ಯೂರ್ ಮಾಡ್ಬೋದು.
ಖಂಡಿತ ಸಾಧ್ಯ ಇದೆ. ಆದರೆ ಅದನ್ನು ಕಂಡುಹಿಡಿಯೋದು ಕಷ್ಟ. ಏನು ಮನೆಯಲ್ಲಿ ಯಾರಿಗಾರು ಆಗಿದ್ದರೆ ದಯವಿಟ್ಟು ನೇತ್ರ ವೈದ್ಯರ ಹತ್ರ ಹೋಗಿ ನಮ್ಮ ಬ್ರದರ್ಗಿತ್ತು, ನಮ್ಗೆ ಗ್ಲಾಕೋಮ ಇದೆ ನೋಡಿ ಅಂತ ಹೇಳಿ. ಇಲ್ಲದೇ ಇದ್ದರೆ 45 ವರ್ಷ ದಾಟಿದ ಮೇಲೆ ಒಂದು ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದು ನಾರ್ಮಲ್ ಇದ್ದರೆ ಒನ್ಸ್ ಇನ್ 5 ಇಯರ್ಸ್ ಮಾಡಿಸ್ಕೋಬೋದು, 4-5 ವರ್ಷಕ್ಕೆ ಒಂದು ಸಲ. ಹೆಚ್ಚು ಕಡಿಮೆ ಡೌಟ್ ಇದೆಯಾ ಬೇಗ ಬನ್ನಿ ಅಂತ ಹೇಳ್ತಾರೆ. ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ, ಇವಾಗ ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ ಅಂದರೆ ನಂಗೆ ಹೆದರಿಕೆ ಶುರು ಆಗುತ್ತೆ. ಇನ್ನು ಅದು ಕಣ್ಣಿನ ಡಾಕ್ಟ್ರು ಅದು ಏನು ಮಾಡ್ತಾರೋ, ಅದು ಏನು ಪ್ರೆಜರ್ ನೋಡ್ತಾರೋ, ಇನ್ನೂ ಹೆದರ್ಕೊಂಡ್ಬಿಟ್ರೆ ಕಣ್ಣಿಗೆ ಬಿಗಿ ಹಿಡಿದ್ಬಿಡ್ತೀನಿ ನಾನು. ಆ ಪ್ರೆಜರ್ಗೇ ಜಾಸ್ತಿ ಆಗಿಬಿಡುತ್ತೆ. ಒಳಗಡೆ ಪ್ರೆಜರು ಕಣ್ಣು ತುಂಬ ಸಾಫ್ಟು ಇರೋದೇ 1 ಇಂಚ್ ಇರುತ್ತದು. ಆವಾಗ ನಾವೇನು ಮಾಡ್ತೀವಿ, ಅಲ್ಲೇ ಕೂಡಿಸ್ಬಿಟ್ಟು ಪದೇ ಪದೇ ನೋಡ್ತೀವಿ. ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಒಂದು ಸಲ ಪದೇ ಪದೇ ನೋಡಿದಾಗ ಸೆಟ್ಲ್ ಆಗುತ್ತೆ, ಗೊತ್ತಾಗತ್ತೆ. ಇಲ್ಲಿ ಕಣ್ಣು ಹಿಡಿಯೋದು ತುಂಬ ಕಷ್ಟ. ಕಣ್ಣು ಹಿಡಿದೇ ಇದ್ದರೆ ಇದಾಗಿದೆ ನೋಡಿ, ನರ ಪೂರ್ತಿ ಹೋಗಿ ಅಗಲ ಆಗಿಬಿಟ್ಟಿದೆ. ಇದು ಸ್ವಲ್ಪ ಇಷ್ಟೇ ಇರಬೇಕಾಗಿದ್ದು 1/3 ಇರಬೇಕು, ಏರಿಯಾ ಫುಲ್ಲಾಗಿದೆ, ಪೂರ್ತಿ ದೃಷ್ಟಿಹೀನಾಗಿದ್ದಾರೆ. ನಮ್ಮಲ್ಲೊಬ್ಬರು ಪೇಷಂಟ್ ಒಳ್ಳೆ ಅಧಿಕಾರದಲ್ಲಿದ್ದವರು 47ನೇ ವಯಸ್ಸಿಗೆ ಶಿ ವಾಸ್ ಫೋರ್ಸ್ ಟು ಟೇಕ್ ವಾಲಂಟರಿ ರಿಟೈರ್ಮೆಂಟ್, 47 ಇಯರ್ಸ್. ಯಾಕೆಂದರೆ ಟೋಟ್ಲಿ ಬ್ಲೈಂಡು. ಆಮೇಲೆ ಅಯ್ಯೋ ನಿಮ್ಮ ಪ್ರೆಜರ್ 30 ಇದೆ, 12 ಇರಬೇಕು, 14 ಇರಬೇಕು, 30 ಇದೆ ನಿಮ್ಮದು ಅಂತ. ಬ್ಲೈಂಡ್ ಆದಮೇಲೆ ಗೊತ್ತೇ ಆಗಲ್ಲ, ನೋವಿರಲ್ಲ, ಸ್ವಲ್ಪ ದೃಷ್ಟಿ ಆ ಕಡೆ ಈ ಕಡೆ ದೃಷ್ಟಿ ಬಗ್ಗೆ ನಾವು ಗಮನ ಹರಿಸಲ್ಲ ಅಷ್ಟು. ಇದಕ್ಕೆ ಸುಲಭ ಪರೀಕ್ಷೆಗಳಿಂದ ಅದರ ಪ್ರೆಜರ್ ಚೆಕ್ ಮಾಡೋದು. ಇನ್ನೊಂದು ಫೀಲ್ಡ್ ಟೆಸ್ಟ್ ಅಂತ ಮಾಡ್ತೀವಿ. ಎದುರುಗಡೆ ಆ ಕಡೆ ಈ ಕಡೆ ಒಂದು ಚಿಕ್ಕ ಬಟನ್ ನೋಡಿ ಲೈಟ್ ಎಲ್ಲಿ ಬರುತ್ತೆ ಬಟನ್ ಒತ್ತಿ ಅಂತ ಹೇಳಿ ಫೀಲ್ಡ್ ಟೆಸ್ಟು. ಅಥವಾ ಇನ್ನೊಂದು ರೆಟಿನಲ್ ನರ್ವ್ ಫೈಬರ್ ಅನಾಲಿಸಿಸ್. ಎಲ್ಲ 100-200 ರೂಪಾಯಿ ಟೆಸ್ಟ್ಗಳು ಎಲ್ಲ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಲಭ್ಯ ಇದೆ. ಆದರೆ ಇದ್ರ ಬಗ್ಗೆ ಗೊತ್ತಿರಬೇಕು. ಇದು ಫೀಲ್ಡ್ ಟೆಸ್ಟ್. ಫೀಲ್ಡ್ ಟೆಸ್ಟ್ನಲ್ಲಿ ಎಲ್ಲೆಲ್ಲಿ ದೃಷ್ಟಿ ಕಾಣ್ತಾ ಇದೆ, ಎಲ್ಲಿ ಕಾಣ್ತಾ ಇಲ್ಲ ಅಂತ ನಾವು ನೋಡ್ತೀವಿ. ಇದು ನನ್ನ ಈ ವರ್ಷದ ಕೊನೆಯ, ಈ ಮಾಲಿಕೆ ಕೊನೆಯ ಇದು. ಸೊ ವೈದ್ಯನಾಗಿ ನನಗೊಂದು ಅಡ್ವಾಂಟೇಜ್ ಇದೆ. ಏನು ಅಂದರೆ ತುಂಬ ಜನರ ಸಂಪರ್ಕ ಬರುತ್ತೆ. ಅದರಲ್ಲಿ ಬರ್ತಾ ಅವರೆಲ್ಲ ಗುರ್ತಾಗ್ಬಿಟ್ಟಾಗ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷತೆ ಕಾಣುತ್ತೆ. ಈ ವೈದ್ಯಕೀಯ ಭಾಗ ಬಿಟ್ಬಿಡೋಣ, ಈಗ ವಿಶೇಷ ವ್ಯಕ್ತಿ. ಇವರು ಒಂದು ಸಲ ಬಂದು ತೋರಿಸಿದ್ರು, ಆರ್ಮಗಮ್ ಅಂದ್ಬಿಟ್ಟಿವರು. ನಾವೆಲ್ಲ ದೇವ್ರ ಹತ್ರ ಹೋಗ್ತೀವಿ, ದೇವರೇ ನಂಗೆ ಮನೆ ಕೊಡು, ಇದು ಕೊಡು, ಇನ್ನೊಂದು ಕಾರ್ ಕೊಡು, ಇನ್ನೊಂದು ಮನೆ ಕೊಡು, ಮಕ್ಳಿಗೆ ಒಳ್ಳೆ ಜಾಬ್ ಕೊಡು, ಕೇಳ್ತಾ ಹೋಗ್ತೀವಿ. ಇವರು ಆಪೋಸಿಟ್ಟು. ಜೀವನದಲ್ಲಿ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರದ್ದೆಲ್ಲ, ಅವರು ಈಗ ನಿವೃತ್ತರಾಗಿದ್ದಾರೆ ಅವರು. ಜೀವನದಲ್ಲಿ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರದ್ದೆಲ್ಲ 1 ಪೇಜ್ ಹಿಂದೆ ಮುಂದೆ 30-40 ಜನದ ಹೆಸರಿರ್ಬೋದು, ಟೈಪ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿ ವಾರ ದೇವಸ್ಥಾನಕ್ಕೆ ಹೋದಾಗ ದೇವರೇ ಇವರೆಲ್ಲ ನಂಗೆ ಹೆಲ್ಪ್ ಮಾಡಿದ್ದಾರೆ, ಇವರಿಗೆಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊತಾರೆ. ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಗುಣಗಳು. ಪೀಪಲ್ ಹೂ ಹ್ಯಾವ್ ಹೆಲ್ಪ್ ಮಿ ಲಾಟ್ ಇನ್ ಮೈ ಲೈಫ್ ಆ್ಯಂಡ್ ಸರ್ವೀಸ್. ಎಷ್ಟು ಕಲಿಯೋದಿದೆ ನೋಡಿ ಜನರಿಂದ ನಮಗೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ಒಳ್ಳೆ ಗುಣ ಇರುತ್ತೆ. ನಾವು ಯಾವತ್ತೂ ದೇವ್ರಿಗೆ ಹೋಗಿ ದೇವ್ರು ನಾನು ಚೆನ್ನಾಗಿ ಟೀಯಪ್ಪ ಥ್ಯಾಂಕ್ಸ್ ಅಂತ ಕೂಡ ಹೇಳಲ್ಲ. ಬೇರೆಯವ್ರಿಗೆ ಬಿಡಿ, ನಮ್ಗೆ ಇವ್ರು ಹೆಲ್ಪ್ ಮಾಡಿದ್ರು ಅವ್ರಿಗೆ ಮಾಡಿ ಅಂತ ಹೇಳಲ್ಲ. ನಮ್ಮನ್ನೇ ಕೂಡ ನಾವು ದೇವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಲ್ಲ, ಇನ್ನೂ ಕೇಳ್ತಾ ಇರ್ತೀವಿ. ಸೊ ಈ ವರ್ಷ ಪೂರ್ತಿ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ರಾಮವ್ರಿಗೂ, ಆಮೇಲೆ ಕೇಳಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿ ಉತ್ಸಾಹ ಮಾಡಿ ಪ್ರೋತ್ಸಾಹ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಚಾರದ ಬಗ್ಗೆ ಯಾರಿಗಾರು ಸಂದೇಹ ಇದ್ದರೆ ಪ್ರಶ್ನೆ ಕೇಳ್ಬೋದು, ಅವಕಾಶ ಇದೆ. ಒಬ್ಬೊಬ್ಬರಾಗಿ ಕೇಳಿ, ಸ್ವಲ್ಪ ಹತ್ತಿರ ಬಂದು ಕೇಳಿ. ಸರ್, ವಾಕಿಂಗ್ ಜಾಸ್ತಿ ಮಾಡೋದ್ರಿಂದ ಎಸ್ ಸರ್, ಜಾಯಿಂಟ್ಸ್ ವಿಲ್ ಬಿ ಎಫೆಕ್ಟೆಡ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಒಳ್ಳೆ ಪ್ರಶ್ನೆ ಇದೆ. ಮೂಳೆ ಸವಿಯತ್ತೆ, ಜಾಸ್ತಿ ಉಪಯೋಗಿಸಿಟ್ಟು ಜಾಸ್ತಿ ಸವಿಯತ್ತೆ ಅಂತ. ಇಲ್ಲಿ ನಾವೇನು ನೋಡಬೇಕು ಅಂದರೆ, ಮಷಿನ್ಗೂ ನಮಗೂ ಒಂದು ವ್ಯತ್ಯಾಸ ಇದೆ. ನಮ್ಮಲ್ಲಿ ಸೆಲ್ಫ್ ಹೀಲಿಂಗ್ ಅಡಾಪ್ಟೇಷನ್ ಅಂತಿರುತ್ತೆ. ಈಗ ಉದಾಹರಣೆಗೆ ನೀವು ಯಾವುದೇ ಅಥ್ಲೆಟ್ ತೊಗೊಳ್ಳಿ, ವೆಯ್ಟ್ ಲಿಫ್ಟರ್ ತೊಗೊಳ್ಳಿ, ಅವ್ರ ಮೂಳೆಗಳು ನಮ್ಮ ಮೂಳೆಗಿಂತ ಗಟ್ಟಿ ಇರುತ್ತೆ. ರಸ್ತೆ ಅಗಿಯೋರನ್ನ ತೊಗೊಳ್ಳಿ, ಅವ್ರ ಮೂಳೆ ನಮ್ಮ ಮೂಳೆಗಿಂತ ಗಟ್ಟಿ ಇರುತ್ತೆ. ಯಾಕಂದರೆ ದೇಹ ಅದಕ್ಕೆ ಅಡಾಪ್ಟ್ ಆಗುತ್ತೆ. ಈ ನಾವು ಮೂಳೆ ಸವಿಯತ್ತೆ ಅಂತೀವಲ್ಲ, ಆಸ್ಟಿಯೋಆರ್ಥರೈಟಿಸ್ ಅಂದರೆ ಅಲ್ಲಿ ಏನಾಗಿರುತ್ತೆ, ಮೂಳೆಗಿಂತ ಒಳಗಡೆ ಕುಷನ್ ಇರುತ್ತೆ, ಕಾರ್ಟ್ಲೇಜು, ಅದು ಸವಿಯತ್ತೆ. ನೀವು ಆಸ್ಟಿಯೋಆರ್ಥರೈಟಿಸ್ ಇದ್ದವರು ನಡೆದರೆ ಅದು ಜಾಸ್ತಿ ಸವಿಯಲ್ಲ ಒಂದು. ಆದರೆ ಎಷ್ಟು ನಡಿಬೇಕು, ಅಕಸ್ಟಮ್ಡ್ ವಾಕಿಂಗ್ ಅಂತೀವಿ. ಸಪೋಸ್ ನಾನು ದಿನಾಲೂ ಅರ್ಧ ಗಂಟೆ ನಡೀತಾ ಇದ್ದರೆ ಅದು ನಂಗೆ ಅಕಸ್ಟಮ್ಡ್ ವಾಕಿಂಗು. ಇನ್ನೊಬ್ರು 1 ಅವರ್ ನೀವು ನಡೀತಾ ಇದ್ದರೆ ಅದು ನಿಮಗೆ ಅಕಸ್ಟಮ್ಡ್ ವಾಕಿಂಗು. ಅಕಸ್ಮಾತ್ ನಾನು ಅರ್ಧದಿಂದ 1 ಗಂಟೆ ಬರಬೇಕಾದ್ರೆ
ಬರೀ 10% ಜಾಸ್ತಿ ಮಾಡಬೇಕು, 3 ನಿಮಿಷ ಜಾಸ್ತಿ ಮಾಡಬೇಕು, 1 ವಾರ ಬಿಟ್ಟು ಇನ್ನೊಂದು 3 ನಿಮಿಷ ಜಾಸ್ತಿ ಮಾಡಬೇಕು. ಆಗೇನಾಗುತ್ತೆ, ಸ್ಲೋ ಆಗಿ ಐ ಗೆಟ್ ಅಕಸ್ಟಮ್ ಟು ದಟ್ ಲೆವೆಲ್. ಆ ರೀತಿ. ಇನ್ನೊಂದು ಮೂಳೆ, ಎಸ್ಪೆಷಲಿ ನೀ ಜಾಯಿಂಟ್ ಆಸ್ಟಿಯೋಆರ್ಥರೈಟಿಸ್ ಇದ್ದವರು ಲೆವೆಲ್ ಗ್ರೌಂಡಲ್ಲಿ ನಡಿಬೇಕು. ನೀ ಜಾಯಿಂಟಲ್ಲಿ ಏನಾಗುತ್ತೆ, ಈ ರೀತಿ ಇರುತ್ತೆ ಜಾಯಿಂಟು, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಅದು ಒಂದೇ ಲೆವೆಲಲ್ಲಿದ್ದರೆ, ಹಾರಿಜಾಂಟಲಾಗಿ ಇದಾಗಿದ್ದರೆ ಫಿಸಿಕ್ಸು ಅದ್ರ ಒತ್ತಡ ಸರಿಯಾಗಿ ಬರುತ್ತೆ. ಫೋರ್ಸ್ ವರ್ಸಸ್ ಪ್ರೆಷರ್ ಅಂತೀವಿ ಇಲ್ಲಿ, ಫಿಸಿಕ್ಸ್ ಚೆನ್ನಾಗಿ ಗೊತ್ತಿದ್ದವ್ರು ಹೇಳ್ಬೋದು. ಪ್ರೆಷರ್ ಡಿಪೆಂಡ್ಸ್ ಆನ್ ದ ಏರಿಯಾ. ಫಾರ್ ದ ಸೇಮ್ ಫೋರ್ಸ್ ಲಾರ್ಜರ್ ದ ಏರಿಯಾ ಪ್ರೆಷರ್ ವಿಲ್ ಬಿ ಲೆಸ್. ಸೊ ನಾವು ಅಡ್ಡದಿಡ್ಡಿ ರೋಡ್ ಇದ್ದರೆ ಅಥವಾ ನಮ್ಮ ಚಪ್ಪಲಿ ತುಂಬ ಸೌದೋಗಿ ಒಂದು ಕಡೆ ಸೌದೋಗಿದ್ದರೆ ಒಂದು ಕಡೆ ಫೋರ್ಸ್ ಜಾಸ್ತಿ ಬರುತ್ತೆ, ಆವಾಗ ಪ್ರೆಷರಲ್ಲಿ ಜಾಸ್ತಿಯಾಗಿ ಬೇಗ ಸಿಗುತ್ತೆ. ಆದರೆ ನಡೆಯೋದ್ರಿಂದ ಮೂಳೆ ಗಟ್ಟಿ ಆಗುತ್ತೆ, ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಆಸ್ಟಿಯೋಆರ್ಥರೈಟಿಸ್ ಖಂಡಿತ ಜಾಸ್ತಿ ಆಗಲ್ಲ. ಹೇಳಿ ಸರ್. ಹಾಂ, ಇಲ್ಲಿ ಕ್ಯಾಲ್ಶಿಯಂ ಎಷ್ಟು ತೊಗೋಬೇಕು, ಕೂತ್ಕೊಳ್ಳಿ ಸರ್, ಎಷ್ಟು ತೊಗೋಬೇಕು, ದಿನಾಲೂ ತೊಗೋಬೋದಾ ಬಿಡಬೇಕಾ, ತೊಗೊಂಡ್ರೆ ಏನೇನು ದುಷ್ಪರಿಣಾಮ ಆಗ್ಬೋದು. ಮೊದಲನೇದಾಗಿ ಕ್ಯಾಲ್ಶಿಯಂ ಕೂಡ ಔಷಧಿ, ವೈದ್ಯರ ಸಲಹೆ ಇಲ್ಲದೆ ತೊಗೋಬೇಡಿ. ಇನ್ನೊಂದು, ಹಿರಿಯರಲ್ಲಿ 1000ದಿಂದ 1200 ಮಿಲಿಗ್ರಾಮ್ ಬೇಕು ಕ್ಯಾಲ್ಶಿಯಮ್ಮು. ನಮ್ಮ ಆಹಾರದಲ್ಲಿ ಉದಾಹರಣೆಗೆ ಹಾಲು, ಹಾಲಿನ ಪದಾರ್ಥಗಳು, ಮೊಸರು, ಮಜ್ಜಿಗೆ ಇತ್ಯಾದಿ. ಇನ್ನು ರಾಗಿಯಲ್ಲಿ, ಇನ್ನು ನಾನ್ ವೆಜ್ ತಿನ್ನೋರಲ್ಲಿ ಮೊಟ್ಟೆ, ನಾನ್ ವೆಜ್ ಐಟಮ್ಸಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಸುಮಾರು 500ರಿಂದ 600 ಮಿಲಿಗ್ರಾಮ್ ಹಾಗೆ ಸಿಗುತ್ತೆ. ಉಳಿದಿದ್ದ 500 ಮಿಲಿಗ್ರಾಮು ಎಕ್ಸ್ಟ್ರಾ ತೊಗೋಬೇಕು. ನಮ್ಮ ಇದರಲ್ಲಿ ಅಮೇರಿಕಾದಲ್ಲಿ ಪ್ರತಿ ದಿವಸ ತೊಗೊಳ್ಳಿ ಅಂತ ಹೇಳ್ತಾರೆ, 1000 ಮಿಲಿಗ್ರಾಮ್ ತೊಗೊಳ್ಳಿ ಅಂತ ಹೇಳ್ತಾರೆ. ಭಾರತದಲ್ಲಿ ನಾವು ಅಂದ್ಕೊಂಡಿರೋದು ಸಮ್ಮರ್ ಮಂತ್ಸಲ್ಲಿ, ಏಪ್ರಿಲ್, ಮೇ, ಫೆಬ್ರವರಿಯಿಂದ ಶುರು ಆಗುತ್ತೆ ಬೆಂಗಳೂರಿನಲ್ಲಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ಮಂತ್ಗಳಲ್ಲಿ ಬಿಟ್ಟು ವರ್ಷದಲ್ಲಿ 9 ತಿಂಗಳು ತೊಗೊಳ್ಳೋದು, 3 ತಿಂಗಳು ಬಿಡೋದು ಬೇಕಾದವ್ರಿಗೆ ಕೂಡ. ಕ್ಯಾಲ್ಶಿಯಮ್ಮಿಂದ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಲ್ಲ, ಸಿಂಪಲ್. ಈಗ ನಿಮ್ಮಲ್ಲಿರೋ ವಯಸ್ಸಿನವರಲ್ಲಿ ಎಕ್ಸ್ರೇ ತೊಗೊಂಡ್ರೆ ಬ್ಲಡ್ ವೆಸಲಲ್ಲಿ ಕೂಡ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿರುತ್ತೆ, ಅಯೋರ್ಟ ಕಾಣುತ್ತೆ ನಮಗೆ ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿದ್ದು. ಅದು ವಯಸ್ಸಿಗೆ ತಕ್ಕಂತೆ ದೇಹ ಮಾಡೋದು ರಿಪೇರಿ ಕೆಲಸ. ಅಲ್ಲಿ ಇದಾಗಬಾರ್ದು, ಕ್ಲಾಟ್ ಆಗಬಾರ್ದು ಅಂದ್ಬಿಟ್ಟು ರಿಪೇರಿ ಮಾಡೋ ಕೆಲಸ ಅದು ನಾರ್ಮಲ್ಲು. ಅದು ಕ್ಯಾಲ್ಶಿಯಂ ಕಮ್ಮಿ ಇದ್ದವ್ರಿಗೂ ಆಗುತ್ತೆ, ಜಾಸ್ತಿ ಇದ್ದವ್ರಿಗೂ ಆಗುತ್ತೆ. ಆದರೆ ನಾವು ಕ್ಯಾಲ್ಶಿಯಂನ ಮಾತ್ರೆಗಳ ರೂಪದಲ್ಲಿ, ಆಹಾರದ ರೂಪದಲ್ಲ, ಮಾತ್ರೆಗಳ ರೂಪದಲ್ಲಿ ನ್ಯಾಚುರಲ್ ಕ್ಯಾಲ್ಶಿಯಂ ಅಲ್ಲದೆ ಇನ್ಆರ್ಗ್ಯಾನಿಕ್ ಕ್ಯಾಲ್ಶಿಯಂ ಜಾಸ್ತಿ ತೊಗೊಂಡ್ರೆ ಸಮ್ಮರ್ ಮಂತ್ಸಲ್ಲಿ ಯೂರಿನೇಷನ್ ಇದು ಕಡಿಮೆ ಆದರೆ ಇಟ್ ಕ್ಯಾನ್ ಡಿಪಾಸಿಟ್ ಇನ್ ದ ಟ್ರ್ಯಾಕ್ ಆಫ್ ದ ಯೂರಿನರಿ ಟ್ರ್ಯಾಕ್. ಕಿಡ್ನಿ ಸ್ಟೋನ್ ಆಗ್ಬೋದು, ಅದು ತೊಂದರೆ ಆಗ್ಬೋದು. ಇನ್ನೊಂದು, ಕ್ಯಾಲ್ಶಿಯಮ್ಮು ಬೇರೆ ಔಷಧಿಗಳನ್ನ ಅಬ್ಸರ್ವ್ ಮಾಡಲಿಕ್ಕೆ ತೊಂದರೆ ಕೊಡುತ್ತೆ. ಆದ್ದರಿಂದ ಕ್ಯಾಲ್ಶಿಯಂ ತೊಗೊಂಡಾಗ ದಯವಿಟ್ಟು ಅದ್ರ ಜೊತೆ ಇನ್ಯಾವ ಮಾತ್ರೆಗಳು ತೊಗೋಬೇಡಿ. ನಿಮಗೆ ಥೈರಾಯ್ಡ್ ಇರ್ಬೋದು, BP ಇರ್ಬೋದು, ಬೇರೆ ಬೇರೆ ಮಾತ್ರೆಗಳು ಕೊಟ್ಟಿರ್ತೀವಿ. ಉದಾಹರಣೆಗೆ ಐರನ್ ಮಾತ್ರೆ ಕ್ಯಾಲ್ಶಿಯಂ ತೊಗೊಂಡ್ರೆ ಅವೆರಡು ನಿಮ್ಮ ಜಠರದಲ್ಲೇ ಒಂದಾಗ್ಬಿಟ್ಟು ಐರನ್ನು ಹೊಟ್ಟೆಗೆ ಹೋಗಲ್ಲ, ಕ್ಯಾಲ್ಶಿಯಂ ಹೊಟ್ಟೆಗೆ ಹೋಗಲ್ಲ. ಸೊ ವೈದ್ಯರಿಗೆ ತೋರಿಸಿ, ಕ್ಯಾಲ್ಶಿಯಮಲ್ಲಿ ಕೆಲವರಿಗೆ ತುಂಬ ಕಡಿಮೆ ಇರುತ್ತೆ, ಸಿವಿಯರ್ ಆಸ್ಟಿಯೋಪೊರೋಸಿಸ್ ಇದ್ದವ್ರಿಗೆ 1500 ಎಲ್ಲ ಕೊಡ್ತೀವಿ. ಕಿಡ್ನಿಯ ಪ್ರಾಬ್ಲಮ್ ಇದ್ದವ್ರಿಗೆ, ಮೂತ್ರಕೋಶದ ತೊಂದರೆ ಇದ್ದವ್ರಿಗೆ ಕ್ಯಾಲ್ಶಿಯಂ ಜಾಸ್ತಿ ಬೇಕಾಗತ್ತೆ, ಅವ್ರಿಗೆ ಜಾಸ್ತಿ ಕೊಡ್ತೀವಿ. ಬೇರೆ ಥರದ ಕ್ಯಾಲ್ಶಿಯಂ ಕೊಡ್ತೀವಿ, ಅವ್ರಿಗೆಲ್ಲ ಕಂಟಿನ್ಯೂಸ್ ಬೇಕಾಗತ್ತೆ. ನಾರ್ಮಲ್ಲಾಗಿ ಬೋನ್ಗೋಸ್ಕರ ಇದು ತೊಗೊಳ್ಳೋರು ಸಮ್ಮರ್ ಮಂತ್ಸಲ್ಲಿ ಬಿಟ್ಬಿಡಿ. 500 ಮಿಲಿಗ್ರಾಮ್ ಇಸ್ ಕ್ವೈಟ್ ಸೇಫ್. ಅಲ್ಲ, ಅದು ನಿಮ್ಮ ವೈದ್ಯರಿಗೆ ಕೇಳಬೇಕು, ನೀವು ಯಾವ ಮಾತ್ರೆ ತೊಗೋತಿದ್ದೀರಾ ಅದು. ಯಾಕಂದರೆ ಕ್ಯಾಲ್ಶಿಯಂ ತುಂಬ ಮಾತ್ರೆಗಳ ಜೊತೆ ಜಗಳ ಆಡುತ್ತೆ. ಹಾಂ, ವೈಟಮಿನ್ ಡಿ, ಒಂದು ನಿಮಿಷ ಸರ್. ಕ್ಯಾಲ್ಶಿಯಂ ಜೊತೆ ವೈಟಮಿನ್ ಡಿ ಖಂಡಿತ ತೊಗೋಬೇಕು. ಇತ್ತೀಚೆಗೆ ಒಂದು 6-8 ತಿಂಗಳಿಂದ ನ್ಯೂಜಿಲ್ಯಾಂಡಲ್ಲಿ ಒಂದು ಸ್ಟಡಿ ಆಯಿತು, ಬರೀ ಕ್ಯಾಲ್ಶಿಯಂ ತೊಗೊಂಡವ್ರಿಗೆ ತೊಂದರೆ ಜಾಸ್ತಿ ಆಗಿದೆ ಅಂತ. ಆವಾಗಿಂದ ಏನಂದರೆ ಕ್ಯಾಲ್ಶಿಯಂ ಜೊತೆ ಸಣ್ಣ ಪ್ರಮಾಣದಲ್ಲಿ ವೈಟಮಿನ್ ಡಿ ಇರಲೇಬೇಕು. ಇನ್ನೊಂದು, ಕಳೆದ 1-2 ವರ್ಷಗಳಿಂದ ಭಾರತ ದೇಶದಲ್ಲಿ ಎಲ್ಲ ನಮಗೆ ಮೈ ತುಂಬ ಶರ್ಟ್ ಹಾಕೋತೀವಿ, ಸೂರ್ಯನ ಕಡೆ ಹೋಗೋದೇ ಇಲ್ಲ, ವಾಹನಗಳು ಕೂತ್ಕೋತೀವಿ, ಸೂರ್ಯನ ಕಿರಣದಿಂದ ವೈಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಭಾರತದಲ್ಲಿ ತುಂಬ ವೈಟಮಿನ್ ಡಿ ಕಡಿಮೆ ಇದೆ ಅಂತ ಗೊತ್ತಾಗಿದೆ, ಏಷ್ಯನ್ಸಲ್ಲಿ ಎಸ್ಪೆಷಲಿ. ಸೊ ವೈಟಮಿನ್ ಡಿ ಈಗ ಮೆಜರ್ ಮಾಡಲಿಕ್ಕೂ ಬೆಂಗಳೂರಲ್ಲೂ ಸೌಲಭ್ಯ ಇದೆ. ವೈಟಮಿನ್ ಡಿ ಮಾತ್ರೆಗಳು ಬಂದಿದೆ, ಪುಡಿಗಳು ಬಂದಿದೆ, ಇಂಜೆಕ್ಷನ್ ಬಂದಿದೆ. ಆದರೆ ಕ್ಯಾಲ್ಶಿಯಂ ತೊಗೊಳ್ಳೋರು ಕೂಡ ಪ್ಲೇನ್ ಕ್ಯಾಲ್ಶಿಯಂ ಬೇಡ, ಕ್ಯಾಲ್ಶಿಯಂ ವಿತ್ ವೈಟಮಿನ್ ಡಿ. ಆದರೆ ಹೆಚ್ಚು ಕಡಿಮೆ ಎಲ್ಲ ಕಂಪ್ನಿ ಭಾರತದಲ್ಲಿರೋವೆಲ್ಲ ವೈಟಮಿನ್ ಡಿ ಜೊತೆನೇ ಇರುತ್ತೆ, ಬಟ್ ನೋಡ್ಕೊಂಡು ತೊಗೋಬೇಕು. ಹೇಳಿ ಸರ್. ಹಾಂ, ಸರ್ ರೆಟಿನಾದಲ್ಲಿ ನರ್ವ್ ವೀಕ್ನೆಸ್ ಇದ್ದರೆ ಸರಿ ಮಾಡೋದು ಸ್ವಲ್ಪ ಕಷ್ಟ.
ಆದರೆ ಇನ್ನು ಮುಂದೆ ಜಾಸ್ತಿ ಆಗದಂತೆ ನೋಡ್ಕೊಳ್ಳಿಕ್ಕೆ ಕೆಲವು ಔಷಧಿಗಳು ಬಂದಿದೆ, ಕೆಲವು ಇಂಜೆಕ್ಷನ್ಗಳು ಬಂದಿದೆ. ಉದಾಹರಣೆಗೆ ವೈಟಮಿನ್ ಎ ಹಣ್ಣುಗಳಲ್ಲಿ ಅವೆಲ್ಲ ತೊಗೊಂಡ್ರೆ ಅಥವಾ ಮಾತ್ರೆಗಳ ರೂಪದಲ್ಲಿ ತೊಗೊಳ್ಳೋದು. ಇನ್ನೊಂದು ಲುಸೆಂಟಿಸ್ ಆಗಲಿ, ಅವಾಂಟಿಸ್ ಅಂತ ಕೆಲವು ಇಂಜೆಕ್ಷನ್ಗಳು ಬಂದಿದೆ ಈಗ, ಅದನ್ನ ಕೊಟ್ಟು ಸರಿ ಮಾಡ್ಬೋದು. ಆದರೆ ಯಾವ ರೀತಿ ನರ್ವ್ ವೀಕ್ನೆಸ್ಸು ಯಾಕಾಗಿದೆ ಅಂತ, ಆದರೆ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಅದು ರಿವರ್ಸ್ ಮಾಡೋಕ್ಕಿಂತ ಅಟ್ಲೀಸ್ಟ್ ಮುಂದೆ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ಸೌಲಭ್ಯಗಳಿದೆ. ಇನ್ನು ಸಕ್ಕರೆ ಕಾಯಿಲೆಯಿಂದ ರೆಟಿನಾ ಅಫೆಕ್ಟ್ ಆದವ್ರಿಗೆ, ವೀಕ್ನೆಸ್ ಆದವ್ರಿಗೆ ಲೇಸರ್ ಕೊಟ್ಟು ಅದನ್ನ ಅಲ್ಲಿಗೆ ತಡೆಗಟ್ಬೋದು. ಹೊಸ ಬ್ಲಡ್ ವೆಸಲ್ ಬರುತ್ತೆ, ನ್ಯೂವ್ಯಾಸ್ಕ್ಯುಲೈಸೇಷನ್ ಅಂತೀವಿ, ಅದು ಬರ್ದಂಗೆ ನಾವು ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ಒಬ್ಬರೇ ರೆಟಿನಾ ಸ್ಪೆಷಲಿಸ್ಟ್ ಹತ್ರ ಹೋಗಿ ಒಂದು ಸಲ ಒಬ್ಬರು ಫಾಲೋ ಅಪ್ ಆಗೋಲ್ಲ. ಒಬ್ಬರನ್ನ ಚೂಸ್ ಮಾಡಿ ಅವ್ರ ಹತ್ರನೇ ಹೋಗಿ ಹಳೆ ರೆಕಾರ್ಡ್ಸ್ ಚೆನ್ನಾಗಿ ಇಟ್ಕೊಂಡಿರಿ. ಅವ್ರು ಫೋಟೋಸ್ ಕೊಡ್ತಾರೆ. ಇನ್ನೊಂದು FFA ಅಂತ ಒಂದು ಮಾಡ್ತೀವಿ, ಫ್ಲೂರೆಸೆಂಟ್ ಆಂಜಿಯೋಗ್ರಫಿ ಅಂತ. ಆಗ ಕಂಪೇರ್ ಮಾಡ್ಬೋದು. ನಮ್ಮಲ್ಲಿ ಮುಖ್ಯವಾಗಿ ಬರೋದಂದರೆ, ಇಲ್ಲ ಡಾಕ್ಟ್ರೆ ಹೋದ ವರ್ಷ ಮಾಡಿದ್ದೆ FFA ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದಿದ್ರು, ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಹಾಗೆ ಇದೆಯಾ ಗೊತ್ತಾಗಲ್ಲ. ಖಂಡಿತ ಮಾಡಿಸ್ಕೋಬೋದು, ಆದರೆ ದೃಷ್ಟಿ ಸರಿ ಹೋಗೋ ಸಾಧ್ಯತೆಗಳು ಕಡಿಮೆ. ಈಗೇನಾಗುತ್ತೆ, ಬರೀ ರೆಟಿನಾ ಚೆನ್ನಾಗಿದ್ದರೆ ಕಣ್ಣಿನ ಪೊರೆ ಆಪ್ರೇಷನ್ ಮಾಡಿಕೊಂಡ್ರೆ ದೃಷ್ಟಿ ಆಲ್ಮೋಸ್ಟ್ ನಾರ್ಮಲ್ ಬಂದ್ಬಿಡುತ್ತೆ. ರೆಟಿನಾ ಪ್ರಾಬ್ಲಮ್ ಇದ್ದವ್ರಿಗೆ ಎಷ್ಟು ಬರುತ್ತೆ ಹೇಳೋಕ್ಕಾಗಲ್ಲ, ಆದರೆ ಕಣ್ಣಿನ ಪೊರೆ ಆಪ್ರೇಷನ್ ಮಾಡ್ಕೊಂಡಿದ್ದರಿಂದ ರೆಟಿನಾ ತೊಂದರೆ ಜಾಸ್ತಿ ಆಗೋಲ್ಲ. ಆ್ಯಂಡ್ ಎಷ್ಟು ಇಂಪ್ರೂವ್ ಆದ್ರೂ, ಒಂದು 20% ಇಂಪ್ರೂವ್ ಆದ್ರೂ ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಪ್ರಿವೆಂಟಿಂಗ್ ಫಾಲ್ಸ್, ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ಓದೋದು ಕಷ್ಟ ರೆಟಿನಾದಲ್ಲಿ, ಆದರೆ ಸೋಷಿಯಲ್ ಇಂಟ್ರ್ಯಾಕ್ಷನ್, ಮಾತಾಡಲಿಕ್ಕೆ, ಓಡಾಡಲಿಕ್ಕೆ, ದೊಡ್ಡದು ಕಾಣಿಸಿದ್ರು ನಿಮಗೆ ಸಾಮಾಜಿಕ ಇದು ಆರೋಗ್ಯ ಇರುತ್ತಲ್ಲ, ತುಂಬ ಇಂಪ್ರೂವ್ ಆಗುತ್ತೆ. ಸೊ ರೆಟಿನಾ ಪ್ರಾಬ್ಲಮ್ ಇದ್ದವರು ಕೂಡ ಖಂಡಿತ ಕಣ್ಣಿನ ಪೊರೆ ಆಪ್ರೇಷನ್ ಮಾಡಿಸ್ಕೋಬೋದು. ದಟ್ ಈಸ್ ಎ ಕರೆಕ್ಟಬಲ್ ಫ್ಯಾಕ್ಟರ್. ಅಲ್ಲ, ಹಾಗೆ ಬಿಟ್ಟರೆ ಮತ್ತೆ ಇದನ್ನೂ ಅಫೆಕ್ಟ್ ಆಗುತ್ತಲ್ವಾ. ಕಣ್ಣಿನ ಪೊರೆ ಜಾಸ್ತಿಯಾಗಿ ಬಲ್ತು ತೊಂದರೆ ಜಾಸ್ತಿ ಆಗುತ್ತೆ. ಹೇಳಿ. ಇಲ್ಲಿ ಇನ್ನೊಂದು ಬೇರೆ ಥರ ಪ್ರಶ್ನೆ ಇದೆ. ರೆಟಿನಲ್ ಡಿಟ್ಯಾಚ್ಮೆಂಟ್. ಕಣ್ಣು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬಾಲ್ ಥರ ಇರುತ್ತೆ, ಅದರ ಒಳಭಾಗದಲ್ಲಿ ಹಿಂದೆ ರೆಟಿನಾ ಅಂತಿರುತ್ತೆ, ಅದು ನರಗಳ ಲೇಯರು. ಅಲ್ಲಿಂದ ಹೋಗೋ ಸನ್ನೆಗಳು ಮಿದುಳಿಗೆ ಹೋಗಿ ನಮ್ಗೆ ಕಾಣುತ್ತೆ. ಅಕಸ್ಮಾತ್ ಕಣ್ಣಿಗೇನೋ ಬಾಲ್ ಗಿಲ್ ಏನಾದ್ರು ಬಡೀತು, ಅವಾಗೇನಾಗುತ್ತೆ, ರೆಟಿನಾ ಕೆಳಗಡೆ ಲೇಯರಿಂದ ಸಪ್ರೇಟ್ ಆಗ್ಬೋದು. ಸ್ವಲ್ಪ ನೀರು ಸೇರ್ಕೊಂಡ್ಬಿಡುತ್ತೆ, ಅದ್ರ ಕೆಳಗಡೆ ಫ್ಲೂಯಿಡ್ ಸೇರ್ಕೊಂಡ್ಬಿಡುತ್ತೆ, ಸಪ್ರೇಟ್ ಆಗ್ಬೋದು. ಆಗ ಆ ಭಾಗ ಕಾಣೋದೇ ಇಲ್ಲ. ಇಲ್ಲಿ 2-3 ಥರ ಬರುತ್ತೆ. ಒಂದು, ಕಣ್ಣಿಗೆ ಡೈರೆಕ್ಟಾಗಿ ಏಟು ಬಿದ್ದಾಗ, ಯಾವುದೇ ರೀತಿ ನಮ್ಮಲ್ಲಿ ಬರ್ತಾರೆ, ಮೊಮ್ಮಗು ಹೊಡೆದ್ಬಿಡ್ತು, ಚಿಕ್ಕ ಮಗು ಇರುತ್ತೆ, ಎಳೆ ಮಗು, ಗೊತ್ತಿಲ್ಲದೆ ಕಣ್ಣಿಗೆ ತಾಗಿಸ್ಬಿಡುತ್ತೆ. ಇಲ್ಲ ಬಾಲು ಇದೇನಾರು ಬಡಿಯುತ್ತೆ. ಇಟ್ಟೆಲ್ಲ ಬ್ಯಾಡ್ಮಿಂಟನ್ ಆಡುವಾಗ ಬಂದು ಹೊಡೀತು, ಕಾಕ್ ಹೊಡೀತು ಅಂತಾರೆ ಒಂದು. ಇನ್ನೊಂದು, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಕೆಲವು ಸಲ CSME ಅಂತೀವಿ, ಸಿಸ್ಟರ್ಡ್ ಕ್ಲಿನಿಕಲಿ ಸಿಗ್ನಿಫಿಕೆಂಟ್ ಮ್ಯಾಕ್ಯುಲಾರ್ ಎಡಿಮಾ ಅಂತ, ಸ್ವಲ್ಪ ಸ್ವೆಲ್ಲಿಂಗ್ ಬಂದು ರೆಟಿನಾ ಸಪ್ರೇಟ್ ಆಗ್ಬೋದು. ಯಾವುದೇ ಕಾರಣಕ್ಕಾದರೂ ಸಡನ್ನಾಗಿ ಅದರ ಭಾಗ ಇನ್ನೊಂದು ಬಲಗಡೆ ಆದರೆ ಮಿದುಳು ಥರ ಇದು ಉಲ್ಟಾ ಕಾಣುತ್ತಲ್ವಾ, ಈ ಕಡೆ ಭಾಗ ಸರಿಯಾಗಿ ಕಾಣಲ್ಲ. ಸಡನ್ನಾಗಿ ಒಂದು ಕಣ್ಣಿನ ದೃಷ್ಟಿ ಕಮ್ಮಿ ಆಗಿಬಿಟ್ರೆ ತಕ್ಷಣ ವೈದ್ಯರ ಹತ್ರ ಹೋಗಿ, ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದ್ದರೆ ನಾವು ಲೇಸರ್ ಮಾಡಿ ಅದನ್ನ ಹೋಲ್ನ ಸ್ಟಿಚ್ ಥರ ಮಾಡ್ಬೋದು, ಇಲ್ಲ ಒಳಗಡೆ ಕೆಲವು ಇಂಜೆಕ್ಷನ್ ಕೊಡ್ಬೋದು. ಇನ್ನು ಕೆಲವು ಸಲ ಏನಾಗುತ್ತೆ, ರೆಟಿನಾಗೆ ಮತ್ತು ಕಣ್ಣಿನ ಒಳಭಾಗದಲ್ಲಿ ಒಂದು ವಿಟ್ರಿಯಸ್ ಅಂತಿರುತ್ತೆ, ಜಲ್ಲಿ ಥರ ಇರುತ್ತೆ, ಅದೇನಾದ್ರು ವೀಕ್ ಆಗಿಬಿಟ್ರೆ ಸಪೋರ್ಟ್ ಸಿಗೋಲ್ಲ ರೆಟಿನಾಗೆ. ಆ ಟೈಮಲ್ಲಿ ನಾವು ವಿಟ್ರಿಯಸ್ ತೆಗೆದುಬಿಟ್ಟು ಮತ್ತೆ ಬೇರೆ ವಿಟ್ರಿಯಸ್ ಥರ ಹಾಕ್ಬೋದು. ಅದು ಕೂಡ ಸಾಧ್ಯ ಇದೆ. ತುಂಬ ಸಿಂಪಲ್ಲು, ಇದು ಹೇಳಿರೋ ಒಂಥರ ಅನಿಸುತ್ತೆ, ಆದರೆ ಮಾಡಲಿಕ್ಕೆ ತುಂಬ ಸಿಂಪಲ್ಲು. ಇಲ್ಲೇನು ಅಂದರೆ ಕಣ್ಣು ಹಿಡಿಯೋದು ಸ್ವಲ್ಪ ಇಂಪಾರ್ಟೆಂಟು. ಸೊ ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ದರೆ ಖಂಡಿತ ತಕ್ಷಣ ಹೋಗಬೇಕು ವೈದ್ಯರ ಹತ್ರ. ಕಣ್ಣಿನ ವೈದ್ಯರ ಹತ್ರ ಹೋದರೆ ಸರಿ ಮಾಡಲಿಕ್ಕೆ ಉಪಾಯಗಳಿವೆ. ಸರ್, ನನಗೆ ಆಯುರ್ವೇದದ ಬಗ್ಗೆ ನಾನು ಅಭ್ಯಾಸನೇ ಮಾಡಿಲ್ಲ, ಏನು ಹೇಳೋದು ತಪ್ಪಾಗತ್ತೆ. ಅಲ್ಲ, ಕರೆಕ್ಟು, ಅದು ಇನ್ನೊಂದು ಪದ್ಧತಿನೇ ಬೇರೆ ಅಲ್ವಾ. ಅಲ್ಲ, ಗೊತ್ತು, ಐಕಪ್ಸ್ ಗೊತ್ತು. ಗ್ಲೋಕೋಮಾ ಈಸ್ ಹೆರಿಡಿಟ್ರಿ, ದೆರ್ ಇಸ್ ಎ ಟೆಂಡೆನ್ಸಿ. ಆದ್ದರಿಂದ ಮನೇಲಿ ಯಾರಿಗಾರು ಇದ್ದರೆ ನೀವು ಫ್ರೀಕ್ವೆಂಟಾಗಿ ಚೆಕ್ ಮಾಡಿಸ್ಕೋಬೇಕು. ಮನೆಯಲ್ಲಿ ಅಂದರೆ ನಮ್ಮ ಡೆಫಿನೇಷನ್ ಏನು ಗೊತ್ತಾ, ತುಂಬ ಜನ ಇದೊಂದು ಕನ್ಫ್ಯೂಸ್ ಮಾಡ್ಕೋತಾರೆ. ಮನೇಲಿ ಯಾರಿಗಾರು ಇತ್ತಾ, ಹೌದು ಸರ್ ನಮ್ಮ ಹೆಂಡ್ತಿಗಿದೆ, ಎಷ್ಟೇ ಗಂಡ ಹೆಂಡ್ತಿ ಚೆನ್ನಾಗಿದ್ರೂ ನಾವು ವೈದ್ಯಕೀಯವಾಗಿ ಹೇಳೋದು ಬ್ರದರ್ಸ್, ಸಿಸ್ಟರ್ಸ್, ಫಾದರ್, ಮದರ್, ಬ್ಲಡ್ ರಿಲೇಟಿವ್ಸ್. ಹಸ್ಬೆಂಡ್ ಟು ವೈಫ್, ವೈಫ್ ಟು ಹಸ್ಬೆಂಡ್ ಬರೋಲ್ಲ ಗ್ಲಾಕೋಮಾ, ಡಯಾಬಿಟಿಸ್ ಆಗಲಿ ಗ್ಲಾಕೋಮಾ ಆಗಲಿ. ಸೊ ಮನೆಯಲ್ಲಿದ್ದರೆ ಖಂಡಿತ ಬರೋ ಚಾನ್ಸಸ್ ಜಾಸ್ತಿ. ಆ್ಯಂಡ್ ಯಂಗ್ ಏಜಲ್ಲಿ ಮನೇಲಿ ಬಂದರೆ, ಮನೇಲಿದ್ದವ್ರಿಗೂ ಯಾವ ವಯಸ್ಸಿನಲ್ಲಿ ಬಂತು,
40 ವರ್ಷಕ್ಕೆ ಬಂತ, ನೀವು 30 ವರ್ಷಕ್ಕೆ ಚೆಕ್ ಮಾಡಿಸ್ಕೋಬೇಕು. ಮನೇಲಿ ಇಲ್ಲದೇ ಇದ್ದರೆ 5 ವರ್ಷಕ್ಕೊಂದ್ಸಲ ಚೆಕ್ ಮಾಡಿಸ್ಕೋಬೋದು. ಹಾಂ, ಇನ್ಸುಲಿನಿಂದ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೋದು, ಬಟ್ ಇಟ್ ಇಸ್ ಹಾರ್ಡ್ಲಿ 5%. ಅದೇ ಬೊಜ್ಜು, ಒಬೆಸಿಟಿ, ಬೊಜ್ಜು ಆಗ್ಬೋದು, ಬಟ್ ಇಟ್ ಇಸ್ ಹಾರ್ಡ್ಲಿ 5%. ದ ಬೆನಿಫಿಟ್ ಈಸ್ ಸೋ ಮಚ್, ರಿಸ್ಕ್ ಈಸ್ ನಾಟ್ ವರ್ತ್ ಇಟ್. ಅದಕ್ಕೊಂದು 10 ನಿಮಿಷ ಎಕ್ಸ್ಟ್ರಾ ನಡೆದ್ರೆ ಸಾಕು. ಇಲ್ಲ, ಉಲ್ಟಾ. ಇವತ್ತು ನಾನು ತೋರಿಸಿದ್ದೆ ಎಕ್ಸಸೈಸ್ ಎಲ್ಲ ಹಿರಿಯರು ಮಾಡಲೇಬೇಕಾದ ಎಕ್ಸರ್ಸೈಸ್ನೇ ತೋರಿಸಿದ್ದೀನಿ ನಾನು ಇವತ್ತು. ಅಲ್ಲ, ಯಾವುದೇ ಎಕ್ಸರ್ಸೈಸು ಶುರುವಿನಲ್ಲಿ ಸ್ಲೋ ಆಗಿ ಮಾಡಬೇಕು. ಯಾವುದೇ ವಯಸ್ಸಿನಲ್ಲಿ ಶುರುನ ಸ್ಲೋ ಆಗಿ ಮಾಡಬೇಕು. ಸಡನ್ನಾಗಿ ಮಾಡೋದು ಬಿಡೋದು ಮಾಡಬಾರ್ದು. ಇನ್ನೊಂದು, ಎಟ್ ಎನಿ ಏಜ್ ಎಕ್ಸಸೈಸ್ ಈಸ್ ಬೆನಿಫಿಷಿಯಲ್. ಆ್ಯಕ್ಚುಲಿ ನಾನು ತೋರಿಸಿದ್ದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಬಂದಿದ್ದು 65+ ಬೇಕಾದ ವ್ಯಾಯಾಮಗಳದ್ದೇ ಚಿತ್ರ ತೋರಿಸಿದ್ದು ನಾನು. ನೋ ಹಾರ್ಮ್. ನಾನು ತೋರಿಸಿದ್ದು ಎಲ್ಲ ಎಕ್ಸಸೈಸ್ ಸ್ಪೆಸಿಫಿಕ್ಲಿ ಫಾರ್ ಹಿರಿಯರಿಗೆ ಅಂತಲೇ ತೋರಿಸಿದ್ದು, ಅವ್ರು ಮಾಡಬೇಕಾದಂತಲೇ. ಇಲ್ಲ, ಖಂಡಿತ ಮಾಡ್ಬೋದು. ರಕ್ತದೊತ್ತಡ ತುಂಬ ಇದ್ದರೆ 180, 100ಕ್ಕಿಂತ ಜಾಸ್ತಿ ಇದ್ದರೆ ಕಂಟ್ರೋಲ್ ಮಾಡಿದ್ಮೇಲೆ ಮಾಡಬೇಕು. ಯಾವುದೇ ನಡಿಗೆ ಇರಲಿ, ವ್ಯಾಯಾಮ ಇರಲಿ, ಸಡನ್ನಾಗಿ ಮಾಡೋದು, ಸಡನ್ನಾಗಿ ಬಿಡೋದು ಬೇಡ. ನೀವು ಕಾರನ್ನು 4th ಗೇರ್ ಸಡನ್ನಾಗಿ ಹಾಕಿದ್ರೆ ಖಂಡಿತ ಮುಂದೋಗಲ್ಲ. 1st ಗೇರಿಂದ 2nd ಗೇರ್ಗೆ ಹೋಗಿ, 2nd 3rd ಹೋಗಿ 4th ಹೋಗಬೇಕು. ಹೇಳಿ ಸರ್. ಕಣ್ಣಿನ ಮುಂದೆ ನಾನು ಆಗಲೇ ಹೇಳ್ದಂಗೆ ಕಣ್ಣಲ್ಲಿ ಒಳಗಡೆ ರೆಟಿನಾ ಹಿಂದೆ ಇರುತ್ತೆ, ಲೆನ್ಸ್ ಮುಂದೆ ಇರುತ್ತೆ, ಮಧ್ಯದ ಗ್ಯಾಪ್ ಇದೆಯಲ್ಲ ಅದನ್ನ ವಿಟ್ರಿಯಸ್ ಅಂತ ಒಂದು ಜಲ್ಲಿ ಥರ ಇರುತ್ತೆ. ಅದರಲ್ಲಿ ಕೆಲವು ಸಲ ಫ್ಲೋಟರ್ಸ್ ಅಂತೀವಿ, ಸಣ್ಣ ಕಪ್ಪು ಚುಕ್ಕೆಗಳಿರುತ್ತೆ. ಅದು ಟೋಟಲಿ ನಿರುಪಯೋಗ, ಏನೂ ಆಗಲ್ಲ ಅದರಿಂದ. ಆಯಿತಾ? ಡಿಫ್ರೆನ್ಸ್ ಏನು ಅಂದರೆ, ಇದು ಕಣ್ಣು ಹಿಂಗೆ ಮಾಡಿದಾಗ ಈ ಚುಕ್ಕೆಗಳು ಫ್ಲೋಟಂಗ್ ಅಂದರೆ ಆ ಕಡೆ ಹಾರಾಡುತ್ತೆ, ಓಡಾಡುತ್ತೆ. ಆ ಥರ ಇದ್ದರೆ ಯು ಆರ್ ಸೇಫ್. ನೀವು ಏನಿಲ್ಲ, ಸ್ವಲ್ಪ ಹಿಂಗೆ ಅಂದರೆ ಸರಿಯಾಗಿಬಿಡುತ್ತದು, ಏನೂ ಆಗಲ್ಲ. ಆಯಿತಾ? ಆದರೆ ಒಂದೇ ಭಾಗದಲ್ಲಿ ಕಪ್ಪು ಹಾಗೆ ಇದೆ, ಕಣ್ಣು ಹಿಂಗೆ ಮಾಡಿದ್ರು ಅಲ್ಲೇ ಇದೆ ಅಂದರೆ ರೆಟಿನಾ ತೊಂದರೆ ಅಂತ. ಈಗ ಸಿಂಪಲ್ಲು, ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಾ, ಕೈ ಹೀಗೆ ಮಾಡ್ತಾ ಇದ್ದೀರಾ, ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ, ಕ್ರಮೇಣ ರೂಢಿ ಆಗಿಬಿಡುತ್ತೆ. ನೀವು ಇದು ಕೈ ನೋಡೋದೇ ಇಲ್ಲ, ನನ್ನಷ್ಟೇ ನೋಡ್ತೀರಾ. ಆಯಿತಾ? ಮಿದುಳು ಅಡ್ಜಸ್ಟ್ ಮಾಡ್ಕೊಂಬಿಡುತ್ತೆ. ವಿಟ್ರಿಯಲ್ ಫ್ಲೋಟರ್ಸ್ ದೇ ಆರ್ ಟೋಟಲಿ ಇನಾಕ್ಯುಯಸ್, ಏನೂ ಹೆದರ್ಕೋಬೇಕಾಗಿಲ್ಲ. ಬೈಫೋಕಲ್ ಅಂದರೆ ಇವಾಗ ಏನಾಗುತ್ತೆ, ಕೂತ್ಕೊಳ್ಳಿ ಸರ್, 2 ಕಣ್ಣಿದೆ, ಒಂದು ಕಣ್ಣು ನಾವು ಮುಚ್ಕೊಂಡ್ರೆ ಎಲ್ಲರೂ ಕಾಣ್ತೀರಾ ನನಗೆ, ಅರ್ಥ ಆಯ್ತಾ? ಆದರೆ ಡೆಪ್ತು ಸರಿಯಾಗಿ ಅಸೆಸ್ ಆಗಲ್ಲ. ಬೈಫೋಕಲ್ ಅಂದರೆ ಏನು ಮಾಡುತ್ತೆ, ಈ ಕಣ್ಣು ಹೀಗೆ ನೋಡುತ್ತೆ, ಈ ಕಣ್ಣು ಹೀಗೆ ನೋಡುತ್ತೆ, 2 ಬೇರೆ ಬೇರೆ ಆ್ಯಂಗಲಿಂದ ನೋಡುತ್ತೆ. ನಮ್ಮ ಮಿದುಳು ಅವೆರಡನ್ನೂ ಸೇರಿಸ್ಬಿಟ್ಟು ಒಂದೇ ಇಮೇಜ್ ಮಾಡುತ್ತೆ. ನೀವು ಯಾರಾದರೂ ಬೈನಾಕ್ಯುಲರ್ ಉಪಯೋಗಿಸಿದ್ರಲ್ಲಿ ಗೊತ್ತಾಗ್ಬೋದು. ಬೈನಾಕ್ಯುಲರ್ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ರೈಟ್ ಇದಕ್ಕೆ ಮಾತ್ರ. ನಮ್ಮ ವಿಷನ್ಗೆ ಅದು ಅಡ್ಜಸ್ಟ್ ಮಾಡ್ಕೋಬೇಕು. ಆವಾಗ 2 ಇಮೇಜ್ ಇದ್ದಿದ್ದು ಪಕ್ಕ ಇದ್ದದ್ದು ಒಟ್ಟಿಗೆ ಬರುತ್ತೆ. ಸೊ ಬೈನಾಕ್ಯುಲರ್, ಬಿನ್ ಆಕ್ಯುಲರ್ 2 ಕಣ್ಣು, ಅಥವಾ ನಮ್ಮದು ಇದು ಬೈಫೋಕಲ್ 2, ಇದರಿಂದ ವಿಷನ್ ಇದಾಗತ್ತೆ. ಅಕಸ್ಮಾತ್ ಒಂದು ಕಣ್ಣು ಸ್ವಲ್ಪ ನರ ಮೊದಲು ವೀಕ್ ಇದ್ದು ಈ ಕಡೆ ಬಂದಿದ್ದರೆ, ಸ್ಕ್ವಿಂಟ್ ಐ ಇದ್ದರೆ, ಮೆಳ್ಳುಗಣ್ಣು ಅಂತಾರೆ, ಅದಿದ್ದರೆ ಆವಾಗ 2 ವಿಷನ್ ಒಂದೇ ನೋಡಲ್ಲ. ಈ ಕಣ್ಣು ಇದು ನೋಡುತ್ತೆ, ಈ ಕಣ್ಣು ಇದು ನೋಡುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಇದ್ದರೆ, ಸರಿ ಮಾಡದೇ ಇದ್ದರೆ ಬ್ರೈನ್ ಏನು ಮಾಡುತ್ತೆ, ಒಂದು ಕಣ್ಣನ್ನು ಸಪ್ರೆಸ್ ಮಾಡಿಬಿಡುತ್ತೆ. ಅಲ್ಲಿಂದ ಬಂದಿದ್ದು ಇಮೇಜನ್ನು ತೊಗೊಳ್ಳೋದೇ ಇಲ್ಲ. ಕಣ್ಣು ಚೆನ್ನಾಗಿರುತ್ತೆ, ಬ್ರೈನ್ ಅದನ್ನ ಬಿಟ್ಬಿಡುತ್ತೆ. ಇಲ್ಲಿ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ, ಇದೊಂದು ನೋಡ್ತಾ ಇದ್ದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅವಾಗೇನು ಮಾಡ್ತೀವಿ, ನೀವು ನಂಬಲಿಕ್ಕಿಲ್ಲ, ಇದಕ್ಕೆ ಕಪ್ಪಟ್ಟೆ ಕಟ್ತೀವಿ, ಅವಾಗ ಇದು ನೋಡುತ್ತೆ, ಇದು ಸರಿ ಮಾಡ್ಕೊಳುತ್ತೆ. ಆಮೇಲೆ ಇದಕ್ಕೆ ಕಪ್ಪಟ್ಟೆ ಕಟ್ತೀವಿ, ಇದು ನೋಡುತ್ತೆ, ಆಮೇಲೆ ಆಪ್ರೇಷನ್ ಮಾಡಿ ಸರಿ ಮಾಡ್ತೀವಿ. ಚಿಕ್ಕ ವಯಸ್ಸಿನಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ರೆ ಒಂದು ಕಣ್ಣು ಹೋಗ್ಬಿಡುತ್ತೆ. ಅಥವಾ ಇನ್ಯಾವುದೇ ಕಾರಣಕ್ಕೆ ರೆಟಿನಾ ಪ್ರಾಬ್ಲಮ್ ಇರ್ಬೋದು, ಕ್ಯಾಟ್ರಾಕ್ಟು ನೆಗ್ಲೆಕ್ಟ್ ಆಗಿರ್ಬೋದು, ಕಣ್ಣಿಗೆ ಏಟ್ ಬೀಳ್ಬೋದು, ಡಯಾಬಿಟಿಸಿನ ರಕ್ತಸ್ರಾವ, ಒಂದು ಕಣ್ಣು ಹೋಗಿಬಿಟ್ರೆ ಫೋಕಲ್ ವಿಷನ್ ಹೋಗ್ಬಿಡುತ್ತೆ, ಬೈಫೋಕಲ್ಲು. ಆವಾಗ ನಿಮಗೆ 2 ಬೆನಾಕ್ಯುಲರ್ ವಿಷನ್ ಹೋಗ್ಬಿಟ್ಟು ಡೆಪ್ತ್ ಗೊತ್ತಾಗಲ್ಲ. ಅಂಥವ್ರು ಮೆಟ್ಲು ಇಳಿಯುವಾಗ ಹುಷಾರಾಗಿರಬೇಕು. ಡೇ ಟು ಡೇ ನಿಮಗೇನು ಗೊತ್ತಾಗಲ್ಲ, ನಿಮಗೆಲ್ಲ ಕಾಣುತ್ತೆ, ಚೆನ್ನಾಗೇ ಕಾಣುತ್ತೆ. ಇನ್ನೊಂದು ನೀವು ಕೇಳಿದ್ದು ಬೈಫೋಕಲ್ ಮೇಲೆ ಕೆಳಗಿಂದ ಕೇಳ್ತಾ ಇದ್ದೀರಾ, ದೂರದ್ದು ಹತ್ತಿರದ್ದು, ಇದನ್ನೇ ಕೇಳಿದ್ದು. ಅದೇ ಬೈನಾಕ್ಯುಲರ್ ವಿಷನ್. ಯಾ, ಯು ಗೆಟ್ ಯೂಸ್ ಟು ಇಟ್, ಯು ವಿಲ್ ನಾಟ್ ಇವನ್ ನೋಟಿಸ್ ಇಟ್. ಡೆಪ್ತ್ ಏನಾಗುತ್ತೆ ಗೊತ್ತಾ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಸೆಸ್, ಗೊತ್ತಾಗ್ತಿದೆಯೋ ಇಲ್ವೋ ಅಂತ. ಆ್ಯಕ್ಚುಲಿ ಗೊತ್ತಾಗ್ತಿರಲ್ಲ, ಬಟ್ ನಾವೇನು ಮಾಡ್ತೀವಿ, ದೊಡ್ಡದನ್ನು ಹತ್ತಿರ, ಚಿಕ್ಕದು ದೂರ. ನಮ್ಮ ಮನಸ್ಸಿಗೆ ಒಂದು ಐಡಿಯಾ ಇದೆ, ಅಲ್ಲಿ ಅವ್ರು ನಿಂತಿದ್ದಾರೆ, ಅವ್ರು 5.5-6 ಅಡಿ ಇರ್ತಾರೆ, ಅವ್ರು ಚಿಕ್ಕದಾಗಿ ಕಾಣಿಸ್ತಿದ್ರೆ ದೂರ ಇದೆ ಅಂತ ಮೆದುಳು ಅದನ್ನ ಅರ್ಥ ಮಾಡ್ಕೊಳುತ್ತೆ.
ಇದು ನೀವು ಟೆಸ್ಟ್ ಮಾಡಬೇಕು ಅಂದರೆ ಫೋಟೋಗ್ರಫಿ ಹವ್ಯಾಸ ಇದ್ದವ್ರಿಗೆ ಗೊತ್ತಾಗುತ್ತೆ. ಕ್ಯಾಮ್ರಾ ಹವ್ಯಾಸ ಇದ್ದವ್ರು ನಾವೇನು ಮಾಡ್ತೀವಿ, ಬೇಕು ಅಂತ ಇದನ್ನ ಉಪಯೋಗಿಸ್ಕೊಂಡು ಕೆಲವು ಕ್ಯಾಮ್ರಾ ಟ್ರಿಕ್ಸ್ ಮಾಡ್ತೀವಿ. ಸೂರ್ಯನ ನಾನು ಕೈಯಲ್ಲಿ ಹಿಡ್ದಂಗೆ ಮಾಡೋದು, ಅಥವಾ ನಾನು ಚಿಕ್ಕದಾಗಿದ್ದು ಒಂದು ಇದನ್ನ ದೊಡ್ಡದಾಗಿ ತೋರಿಸೋದು, ಇವೆಲ್ಲ ಮಾಡ್ಲಿಕ್ಕೆ ಬರುತ್ತೆ. ಹತ್ತಿರ ದೂರ ಇಟ್ಬಿಟ್ಟು, ಅಥವಾ ನೀವು ಅಲ್ಲಿ ನಿಂತ್ಕೊಳ್ಳಿ, ನಾನು ಇಲ್ಲೊಬ್ರು ನಿಲ್ಲಿಸ್ಬಿಟ್ಟು ಕೈ ಹಿಂಗೆ ಮಾಡ್ದಂಗೆ ಮಾಡಿದರೆ ಪಕ್ಕ ಹಿಡಿದು ಕೈ ಹಿಡ್ಕೊಂಡು ನಿಂತಿದ್ದಾರೆ, ಒಬ್ರು ತುಂಬ ಎತ್ತರ ಇದ್ದಾರೆ, ಒಬ್ರು ಕುಳ್ಳ ಇದ್ದಾರೆ ಅಂತ ಕಾಣುತ್ತೆ. ಕ್ಯಾಮ್ರಾ ಟ್ರಿಕ್ಸಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಕ್ಯಾಮ್ರಾಗೆ ಬೈನಾಕ್ಯುಲರ್ ಇಲ್ಲ, ಕ್ಯಾಮ್ರಾ ಇಸ್ ಸಿಂಗಲ್ ಇದು. ಬಟ್ ನೀವು ಹೇಳ್ದಂಗೆ ಮಿದುಳು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಒಂದು ಕಣ್ಣು ಮುಚ್ಕೊಂಡ್ರು ನಮಗೆ ಡೆಪ್ತ್ ಐಡಿಯಾ ಬಂದುಬಿಡುತ್ತೆ. ಅದು ಬ್ರೈನ್ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಪೋಸ್ಟ್ ಪ್ರೊಸೆಸಿಂಗು. ವಿಷನಲ್ಲಿ ಒಂದು ಕಣ್ಣಿದ್ರು ಇಟ್ ಇಸ್ ಏಬಲ್ ಟು ಫುಲ್ ಯು ಕ್ಯಾನ್ ಲೀಡ್ ದ ಲೈಫ್. ಕೆಲವು ಕಾರ್ಯಗಳಿಗೆ ತೊಂದರೆ ಆಗುತ್ತೆ, ಮೆಟ್ಲಿಳಿಯುವಾಗ, ಡ್ರೈವ್ ಮಾಡುವಾಗ. ಪೈಲಟ್ಸಿಗೆ ಇಟ್ ಇಸ್ ಕಂಪಲ್ಸರಿ ಡೆಪ್ತು, ಶೂಟಿಂಗು ಇದಕ್ಕೆ ಅಂಥವ್ರಿಗೆ ಕಂಪಲ್ಸರಿ, ಆ ಥರ ಅಷ್ಟೇ. ಡೇ ಟು ಡೇಗೆ ಏನೂ ತೊಂದರೆ ಆಗೋಲ್ಲ. ನಮ್ಮಲ್ಲಿದ್ದಾರೆ ಕೆಲವ್ರು ಗೊತ್ತೇ ಇರಲ್ಲ, ಪೂರ್ತಿ ಕಣ್ಣು ಹುಟ್ಟಿದಾಗಿಂದಿರಲ್ಲ, ನೋಡೋಕೆ ಹೊರಗಡೆ ಚೆನ್ನಾಗಿದ್ರೆ ನಿಮ್ಗೆ ಗೊತ್ತಾಗಲ್ಲ ಕಣ್ಣಿಲ್ಲ ಅಂತ. ಕಣ್ಣಿಗೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಅಲ್ಲದೆ ಇನ್ನೆರಡು ಎಕ್ಸ್ಟ್ರಾ ಆಬ್ಲಿಕ್ಕು 6 ಸ್ನಾಯುಗಳಿದೆ, ತುಂಬ ತೆಳ್ಳಗಿದೆ. ಅವು ಕಣ್ಣನ್ನು ಬೇರೆ ಬೇರೆ ಆ್ಯಂಗಲ್ ರೊಟೇಟ್ ಮಾಡುತ್ತೆ. ಅಕಸ್ಮಾತ್ ಒಂದು ಸ್ವಲ್ಪ ವೀಕ್ ಆಗಿದ್ದರೆ ಎಕ್ಸಸೈಸ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಇಲ್ಲದೇ ಇದ್ದರೆ ನಿಮಗೆ ಕಣ್ಣು ಸ್ಟ್ರೈನ್ ಆಗೋಕ್ಕೆ ಶುರು ಆಗುತ್ತೆ. ಕಣ್ಣು ನೋವು ಬರೋದು, ಇದು ಮಾಡೋದು ಮಾಡಿದಾಗ ಐ ಬಾಲ್ ಎಕ್ಸಸೈಸ್ ಹೇಳ್ತೀವಿ. ಏನಿಲ್ಲ, ಕಣ್ಣು ಆ ಕಡೆ ನೋಡಿ, ಈ ಕಡೆ ನೋಡಿ, ಮೇಲೆ ನೋಡಿ, ಕೆಳಗೆ ನೋಡಿ, ರೊಟೇಟ್ ಮಾಡಿ. ಆವಾಗ ಬೇರೆ ಬೇರೆ ಮಜಲ್ಲೂ ಆ್ಯಕ್ಷನ್ ಬರುತ್ತೆ. ಈ ಕೈಗೆ ಎಕ್ಸಸೈಸ್ ಮಾಡ್ದಂಗೆ, ಕೈ ಹೀಗೆ ಮಾಡಿ ಅಂತ ಹೇಳ್ದಂಗೆ ಅಲ್ಲಿನೂ ಅವು ಸ್ಕೆಲ್ಟಲ್ ಮಸಲ್ಸೆ. ಓಕೆ, ಒಂದು ತುಂಬ ಡೀಪಾಗಿರೋ ಕ್ವಶನ್ ಕೇಳಿದ್ದಾರೆ. ಇಲ್ಲ, ನಾನು ಆ್ಯಕ್ಚುಲಿ ಇದನ್ನ ಒಂದು ಮರಣದ ಬಗ್ಗೆನೇ ಒಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟು. ಸಂಕ್ಷಿಪ್ತವಾಗಿ ಈ ಥರ ನೋಡಿ, ನನ್ನ ಹೆಸರು, ನಾನು ಇವಾಗ ಚಿರಂಜೀವಿ, ಅಮರ, ಏನೇ ಚೇಂಜ್ ಮಾಡಿಕೊಂಡ್ರು ಸಾಯೋದು ಗ್ಯಾರಂಟಿ. ನಾನು ರಾಜ ಆದರೂ ಸೇವಕ ಆದರೂ ಸಾಯೋದು ಗ್ಯಾರಂಟಿ. ಆಯಿತಾ? ಎಲ್ಲ ಗೊತ್ತಿದ್ರೂ ಪೀಪಲ್ ಆರ್ ಅಫ್ರೇಡ್ ಆಫ್ ಡೆತ್ ಅನ್ಕೋತೀವಿ. ಆದರೆ ನೀವು ಇನ್ನೂ ಡೀಪಾಗಿ ಯೋಚನೆ ಮಾಡಿ, ಮೋಸ್ಟ್ ಆಫ್ ಅಸ್ ಆರ್ ಅಫ್ರೇಡ್ ಆಫ್ ಲೂಸಿಂಗ್ ಸಮಥಿಂಗ್. ಮುಂದೆ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಅನ್ನೋನ್, ಫಿಯರ್ ಆಫ್ ದ ಅನ್ನೋನ್. ಇಲ್ಲಿ DVG ಅವರೊಂದು ಮಂಕುತಿಮ್ಮನ ಕಗ್ಗದಲ್ಲಿ ಇದ್ರ ಬಗ್ಗೆ ಒಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ಯಾಕೆ ಹೆದರ್ಕೋತೀರಾ ನೀವು, ಅದು ಇನ್ನೊಂದು ಮನೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಇನ್ನೂ ಚೆನ್ನಾಗಿರ್ಬೋದು. ಮಂಕುತಿಮ್ಮನ ಕಗ್ಗದಲ್ಲಿದೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀವು ಯಾಕೆ ಹೆದರ್ಕೋತೀರಾ ಸಾವಿಗೆ? ಇಲ್ಲಿಂದ ಅಲ್ಲಿಗೆ ಹೋಗ್ತೀರಾ, ಅಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಇನ್ನೂ ಚೆನ್ನಾಗಿರ್ಬೋದು, ಅದು ಬೇರೆ ಲೋಕ ಇರ್ಬೋದು, ಇನ್ನೂ ಚೆನ್ನಾಗಿರ್ಬೋದು. ಆ ಲೋಕದಲ್ಲಿ ನಾವು ಇನ್ನೂ ಚೆನ್ನಾಗಿ ಆಟ ಆಡ್ಬೋದಲ್ಲ ಅಂತ. ಸೊ ನಾವೇನು ಮಾಡಬೇಕು, ಆ್ಯಂಡ್ ಮಾಡ್ತಾ ಇರ್ತೀವಿ, ಗೊತ್ತಿದೆಯೋ ಗೊತ್ತಿಲ್ಲದೇನೋ, ಹೆದರ್ಕೊಳ್ದೇನೋ ಮಾಡ್ತಾ ಇರ್ತೀವಿ. ಏನು, ಮದುವೆ ಆದ ತಕ್ಷಣ ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತೀವಿ, ಜಾಬ್ ಸಿಕ್ಕ ತಕ್ಷಣ ಲೈಫ್ ಇನ್ಶೂರೆನ್ಸ್ ಮಾಡ್ತೀವಿ. ಏನರ್ಥ? ನಾನು ಅಕಸ್ಮಾತ್ ಸತ್ತರೆ ಮನೆಯವ್ರಿಗೆ ಆರ್ಥಿಕ ತೊಂದರೆ ಆಗಬಾರ್ದು. ಯಾವುದೇ ಸಾವು ಸತ್ತವರಿಗೆ ಏನೂ ತೊಂದರೆ ಆಗಲ್ಲ, ಸಿಂಪಲ್. ಆಯಿತಾ? ಇಲ್ಲ, ತುಂಬ ಸಿಂಪಲ್ ಇದು. ಆದರೆ ಅವ್ರ ಜೊತೆಗಿದ್ದವ್ರಿಗೆ ಬೇಜಾರಾಗ್ಬೋದು, ತೊಂದರೆ ಆಗ್ಬೋದು, ಅವಲಂಬಿತ ಆಗಿದ್ದವ್ರಿಗೆ. ಪ್ರತಿಯೊಬ್ಬರಿಗೂ ಒಂದಿಷ್ಟು ಜನ ಅವಲಂಬಿತ ಆಗಿರ್ತಾರೆ. ಕೆಲವ್ರಿಗೆ ನಮ್ಗೆ ಗೊತ್ತಿರ್ಬೋದು, ಯಾರೋ ದೊಡ್ಡವ್ರು ಸತ್ತಾಗ ನಮ್ಗೆ ಇಲ್ಲಿ ಕೂಡ ಬೇಜಾರಾಗುತ್ತೆ, ಅಯ್ಯೋ ಪಾಪ ಹೋಗ್ಬಿಟ್ರಲ್ಲ ಅಂತ, ಅಲ್ವಾ? ಇಮ್ಮಿಡಿಯೇಟ್ ಅವಲಂಬಿತ ಆಗಿರೋ ಯಾರು ಕುಟುಂಬದವರು. ಕೆಲವಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ, ಎಮೋಷ್ನಲ್ ನಾವೇನೂ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಸಾಮಾಜಿಕ, ಆರ್ಥಿಕ ನಾವೇನು ಮಾಡಬೇಕು ಅಂದರೆ, ಆದಷ್ಟು ನಾವು ಇಲ್ಲಿ ಇವತ್ತಿಲ್ಲದೆ ಇದ್ದರೂ, ನಾಳೆನೇ ನಾನು ಇಲ್ಲದೆ ಇದ್ರೂ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಂಗೆ ನಾವು ಈಗಲೇ ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಎಲ್ಲ ಆಯಿತು, ಟೈಮ್ ಇದೆಯಲ್ಲ ಪರವಾಗಿಲ್ಲ, ಎಲ್ಲ ಆಯಿತು, ಎಲ್ಲ ಗೆದ್ದು ಧರ್ಮರಾಜ ರಾಜ ಆಗಿಬಿಡ್ತಾನೆ. ರಾಜ ಆಗಿಬಿಟ್ಟಾಗ ಯಾರೋ ಬ್ರಾಹ್ಮಣ ಬರ್ತಾನೆ ರಾತ್ರಿ, ಏನಾರು ಕೊಡಿ, ದಾನ ಕೊಡಿ ಅಂತ. ಇವನು ನಾಳೆ ಬೆಳಗ್ಗೆ ಬಾ. ಆಗ ಭೀಮ ಹೇಳ್ತಾನೆ, ಓ ಸ್ವೀಟ್ ಕೊಡಬೇಕೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು, ಹಾಗೆ ಹೀಗೆ ಅಂತಿಲ್ಲ. ಯಾಕಪ್ಪ ಏನಾಯಿತು? ಅಲ್ಲ, ನಾಳೆ ನೀನು ಇರ್ತೀಯ ಇಲ್ವ ಅಂತ ಯಾರಿಗೂ ಗೊತ್ತಿಲ್ಲ, ನಿನಗೆ ಯು ಆರ್ ಶ್ಯೂರ್ ಟುಮಾರೋ ಯು ಆರ್ ಗೋಯಿಂಗ್ ಟು ಬಿ ದೇರ್. ಅಂದರೆ ನೀನು ಮೃತ್ಯುವೇ ಗೆದ್ದುಬಿಟ್ಟಿದೆಯಾ, ನೀನು ಇದು ಸೆಲೆಬ್ರೇಟ್ ಮಾಡಬಾರ್ದಾ ಅಂತ. ಸೊ ಇಟ್ ಕ್ಯಾನ್ ಕಮ್ ಎನಿ ಟೈಮ್, ಎನಿ ಡೇ, ಟು ಎವ್ರಿಬಡಿ. ಆಯಿತಾ? ಎನಿಬಡಿ ಅಲ್ಲ, ಎವ್ರಿಬಡಿ, ಎಲ್ರಿಗೂ ಬಂದೇ ಬರುತ್ತೆ. ನಮ್ಮ ಕರ್ತವ್ಯ ಏನು ಅಂದರೆ, ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ ಇರೋಷ್ಟು ದಿವಸ ಚೆನ್ನಾಗಿರೋದು, ಬೇರೆಯವ್ರ ಮೇಲೆ ಅವಲಂಬನೆ ಆಗದೆ, ಪರಾವಲಂಬಿ ಆಗದೆ, ಸ್ವಾವಲಂಬಿ ಆಗಿರೋದು ನಮ್ಮದಾಗಿ. ಇನ್ನು ನಮ್ಮ ಮೇಲೆ ಅವಲಂಬಿ ಆಗಿರ್ತಾರಲ್ಲ
ಆರ್ಥಿಕವಾಗಿ ಸಮಯಕ್ಕೆ ಮುಂದೆ ಇವಾಗ ತಾನೇ ಹೇಳಿದೆ, ಮೊನ್ನೆ ಯಾರೋ ಬಂದು ಸರ್ ನನ್ನ ತಮ್ಮ ಸತ್ತೋದ ಅಂತ. ಏನಾಗಿದೆ, ಪ್ರೈವೇಟ್ ಜಾಬು, ಸಾಲಗಳು ಮಾಡಿ ಮನೆ ಕಟ್ಬಿಟ್ಟಿದ್ದಾರೆ. ಅದು ಇರುವಾಗಲೇ ತುಂಬ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು ಅಂತ ಇನ್ನೊಂದು ಫ್ಲ್ಯಾಟ್ಗೂ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಸಡನ್ನಾಗಿ ಆ ಮನುಷ್ಯ ಇಲ್ಲ ಅಂದರೆ 60-70 ಲಕ್ಷದ ಸಾಲ ಇದೆ. ಮಾರಲಿಕ್ಕೆ ಹೋದರೆ ಕೊಂಡ್ಕೊಳ್ಳಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ಅವರಿಗೆ ಆರ್ಥಿಕವಾಗಿ ಅವಲಂಬನೆ, ಇನ್ನೊಂದು ಸಾಮಾಜಿಕವಾಗಿ ಏನೋ ಒಂದು ಸೂರು, ಆಮೇಲೆ ಸಾಮಾಜಿಕ ಆರೋಗ್ಯ ಅಂತೀವಿ. ಕೆಲವ್ರಿಗೆ ಯಾರ ಜೊತೆನೂ ಬೆರೆದೇ ಸುಮ್ಮನೆ ಇದ್ದವ್ರಿಗೆ ನಾಳೆ ತುಂಬ ತೊಂದರೆ ಆಗಿಬಿಡುತ್ತೆ. ಇನ್ನು ಹಿರಿಯರಲ್ಲಿ ಈಗಿನ ಕಾಲದಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಒಳ್ಳೆಯವರೇ, ಆದರೆ ಸೆಟ್ಲಾಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ವಿದೇಶಕ್ಕೋ ದೂರಕ್ಕೋ ಹೋಗ್ಬಿಟ್ಟಿದ್ದಾರೆ. ಇಬ್ಬರೇ ಇರೋಲ್ಲ, ಒಬ್ಬರು ಹೋಗ್ಬಿಟ್ರೆ ಇನ್ನೊಬ್ಬರು ಒಬ್ಬಂಟಿ ಆಗಿಬಿಡ್ತಾರೆ. ಆವಾಗ ನಾವು ಮೆಂಟಲಿ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್, ಅಡಾಪ್ಟ್ ಆಗಬೇಕು. ಆಗೋಗಿದ್ದಕ್ಕೇನು ಮಾಡಲಿಕ್ಕಾಗಲ್ಲ. ಆದರೆ ಸಾಮಾಜಿಕವಾಗಿ ಬೆರೆದೇ ಎಲ್ಲೋ ಹೋಗದೆ ಸುಮ್ಮನೆ ಇದ್ದವ್ರಿಗೆ ಸಡನ್ನಾಗಿ ಒಬ್ಬಂಟಿ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಎಸ್ಪೆಷಲಿ ಗಂಡಸರಿಗೆ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಹೆಂಗಸರು ಮೆಂಟಲಿ ದೇ ಆರ್ ಮೋರ್ ಸ್ಟ್ರಾಂಗ್, ದೇ ಆರ್ ಮೋರ್ ಕೇಪಬಲ್ ಟು ಅಡಾಪ್ಟ್. ಕಷ್ಟ ಎಲ್ರಿಗೂ ಆಗುತ್ತೆ, ಗೊತ್ತಿದ್ದವ್ರು ತೀರ್ಕೊಂಡ್ರೆ ಖಂಡಿತ ಎಲ್ರಿಗೂ ಬೇಜಾರಾಗುತ್ತೆ. ಆದರೆ ಅಡಾಪ್ಟ್ ಆಗೋ ಕೆಪಾಸಿಟಿ ಇದೆಯಲ್ಲ ಗಂಡಸ್ರಿಗೆ ತುಂಬ ಕಮ್ಮಿ. ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಖಿನ್ನತೆಗೆ ಹೋಗ್ಬಿಡ್ತಾರೆ. ಆದ್ದರಿಂದ ಮೆಂಟಲಿ ವಿ ಶುಡ್ ಬಿ ಪ್ರಿಪೇರ್ಡ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಸರ್ಟನ್ ಥಿಂಗ್ಸ್ ಇನ್ ಲೈಫ್. ಹಾಗೆ ಆಗತ್ತೆ. ಬೆಂಗಳೂರಲ್ಲಿದ್ದೀವ, ಟ್ರಾಫಿಕ್ ಜಾಮ್ ಆಗುತ್ತೆ, ಕರೆಂಟ್ ಹೋಗುತ್ತೆ, ನೀರು ಸಿಗಲ್ಲ, ವಿ ಅಕ್ಸೆಪ್ಟ್. ಹಾಗೆ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ದೇರ್ ಸಮ್ ಟೈಮ್, ನಿಯರ್ ಫ್ಯೂಚರೋ ಡಿಸ್ಟೆಂಟ್ ಫ್ಯೂಚರೋ. ಆದರೆ ನಾನು ಆಗಲೇ ಹೇಳ್ದಂಗೆ ಎಷ್ಟೇ ವಯಸ್ಸಾದರೂ ಯು ಕ್ಯಾನ್ ಬಿ ಕೇಪಬಲ್ ಆಫ್ ಲುಕಿಂಗ್ ಆಫ್ಟರ್ ಯುವರ್ ಸೆಲ್ಫ್. ಆ ದಿಟ್ಟಿನಲ್ಲಿ ಒಂದು ಹೋಗೋದು. ಇನ್ನೊಂದು, ಪ್ಲ್ಯಾನ್ ಮಾಡುವಾಗ ಯು ಥಿಂಕ್ ಅಹೆಡ್. ವರ್ಸ್ಟ್ ಕೇಸ್ ಸಿನ್ರಿಯೋ ಅಂತೀವಿ ಮ್ಯಾನೇಜ್ಮೆಂಟಲ್ಲಿ. ವರ್ಸ್ಟ್ ಕೇಸ್ ಸಿನ್ರಿಯೋ ಅಂದರೆ ಮ್ಯಾಕ್ಸಿಮಮ್ ಏನು ತೊಂದರೆ ಆಗ್ಬೋದು. ಈಗ ನಾನು ಇದು ಮಾಡುವಾಗ ನೀವು ನಂಬೋದ ಬಿಡುತ್ತಿರೋ, ಈಗ ಲ್ಯಾಪ್ಟಾಪ್ ವರ್ಕ್ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ಒಂದು ಪೆನ್ ಡ್ರೈವ್ ಹಾಕೊಂಬಂದಿರ್ತೀನಿ. ಪೆನ್ ಡ್ರೈವ್ ವರ್ಕ್ ಆಗಲಿಲ್ಲ ಅನ್ನೋ ಒಂದು ಪ್ರಿಂಟೌಟ್ ಇರುತ್ತೆ ನನ್ನ ಹತ್ರ. ಈಗ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ತೆಗೆದು ನೋಡಿ, ಒಂದು ಶರ್ಟ್ ಸಿಗುತ್ತೆ ನಿಮಗೆ. ಏನು ಕಾಫಿ ಕೊಡ್ತಾರೆ, ಕಾಫಿ ಕುಡಿಯೋ ಬಿದ್ದುಬಿಡ್ತು, ಸ್ಟೇಜ್ ಮೇಲೆ ಬಂದು ನಿಂತ್ಕೋಬೇಕು, ಟೈಮ್ ಇರೋಲ್ಲ, ಎಲ್ಲ ಕಾಯ್ತಿರ್ತೀರಿ, ಏನು ಮಾಡೋದು? ಸೊ ನಾನು ಎಲ್ಲೇ ಹೋದ್ರೂ ಇವು ವರ್ಸ್ಟ್ ಕೇಸ್ ಸಿನ್ರಿ ಅಂತ. ಬಟ್ 15 ವರ್ಷದಲ್ಲಿ ಎಲ್ಲೂ ಆಗಿಲ್ಲ, ಎಲ್ಲೂ ಕಾಫಿ ಚೆಲ್ಕೊಂಡಿಲ್ಲ, ಎಲ್ಲೂ ಲ್ಯಾಪ್ಟಾಪ್ ಕೈ ಕೊಟ್ಟಿಲ್ಲ. ಬಟ್ ಏನು ತೊಂದರೆ ಏನೂ ಇಲ್ಲ, ರಿಸ್ಕ್ ಏನೂ ಇಲ್ಲ. ಒಂದು ಪೆನ್ ಡ್ರೈವು $400 ಜೀವನ ಪೂರ್ತಿ ನಡೆಸ್ಬೋದು. ಲ್ಯಾಪ್ಟಾಪ್ ಇರುತ್ತೆ, ಪೆನ್ ಡ್ರೈವ್ ಇರುತ್ತೆ, ಒಂದು ಪ್ರಿಂಟೌಟ್ ಇರುತ್ತೆ, ಕೈಯಲ್ಲಿ ಇಟ್ಕೊಂಡ್ಬರ್ತೀವಿ. ಏನೇ ಆದರೂ ಕರೆಂಟ್ ಹೋಯಿತು, ಅದು ಕೆಡ್ತು, ಇದು ಕೆಡ್ತು, ಕನೆಕ್ಷನ್ ಹೋಯಿತು, ನನಗೇನು ತೊಂದರೆ ಆಗಲ್ಲ. ಅದೇ ರೀತಿ ಮೃತ್ಯುವನ್ನು ನಾವು ಎದುರು ನೋಡಬೇಕು, ಪ್ಲ್ಯಾನ್ ಮಾಡಬೇಕು. ಇನ್ನು ಕೊನೆಯದಾಗಿ ನಾನು ಆ್ಯಸ್ ಎ ಡಾಕ್ಟರ್ ತುಂಬ ಸಾವುಗಳನ್ನ ನೋಡ್ತೀನಿ. ನಮಗೆ ಪೇಷಂಟ್ಸು, ರಿಲೇಟಿವ್ಸ್ ಅಂತೂ ಎಲ್ರಿಗೂ, ಸಾವಿಲ್ಲದ ಮನೆ ಅಂತ ಬುದ್ಧ ಹೇಳ್ದಂಗೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಜೊತೆಗೆ ಪೇಷಂಟ್ಸು ಇವರೆಲ್ಲ. ಇತ್ತೀಚೆಗೆ ಒಂದು ಸಾವಾಯಿತು, ಒಂದು ವರ್ಷದ ಹಿಂದೆ. 102 ವರ್ಷದ ಯಂಗ್ ಪರ್ಸನ್, 102 ಇಯರ್ಸ್. ಅವ್ರ 100th ಬರ್ಡೇಗೆ ಹೋದಾಗ ನಾವು ನಮ್ಮ ಮನೆಯವ್ರು ಹೋಗಿದ್ವಿ. ವಿಶ್ ಮಾಡಲಿಕ್ಕೆ ಹೋದರೆ ಗೇಟ್ವರೆಗೂ ಬಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಹೋದರು. ಅಷ್ಟು ಒಳ್ಳೆ ಹೆಲ್ತ್ ಇಟ್ಕೊಂಡ್ರು, 102 ವರ್ಷಕ್ಕೆ ತೀರ್ಕೊಂಡ್ರು. ಅವರನ್ನು ಸಮಾರಂಭದ ಥರ ಮಾಡಿಬಿಟ್ಟು ಅವ್ರು ನೋಡ್ಕೊಂಡಿದ್ದು ವೈದ್ಯರಿಗೆಲ್ಲ ಕರೆದ್ಬಿಟ್ಟು ಇದು ಕೊಟ್ಟರು, ಮೆಮೆಂಟೋ ಕೊಟ್ಟರು. ವಿ ಕ್ಯಾನ್ ಸೆಲೆಬ್ರೇಟ್ ಡೆತ್. ದೇರ್ ನೋ ನೀಡ್ ಟು ಇದು. ಡೆತ್ ಆದಮೇಲೆ ವಿ ಕ್ಯಾನ್ ಸೆಲೆಬ್ರೇಟ್. ಸೆಕೆಂಡು, ಇನ್ನೊಬ್ಬರು ಹಿರಿಯರು ಇದು ಮಾಡಿದ್ರು, ಏನೋ ಕ್ಯಾನ್ಸರ್ ಇರ್ಬೋದು, ಹಾಗೆ ಹೇಗೆ ಅಂತೆಲ್ಲ ಆಯಿತು, ಇಲ್ಲ ಇನ್ಮೇಲೆ ನಾನು ಆಸ್ಪತ್ರೆಗೆ ಹೋಗಲ್ಲ ಅಂತ ಮನೆ ಜನ ಅವರೆಲ್ಲ ಸೇರಿ ಡಿಸಿಷನ್ ತೊಗೊಂಡ್ರು. ಡಿಸಿಷನ್ ತೊಗೊಂಡ್ಮೇಲೆ ಲಾಸ್ಟ್ ಟೈಮಲ್ಲಿ ಕರೆದ್ರು, ಇಲ್ಲ ತುಂಬ ಬ್ರೀದಿಂಗ್ ಇದಾಗ್ತಿದೆ ಬಂದುಬಿಡಿ ಅಂತ. ಹೋದಾಗ ಮನೆ ಜನ ಎಲ್ಲ ಸುತ್ತು ನಿಂತ್ಕೊಂಡು ಮಂತ್ರ ಹೇಳ್ತಾರೆ. ಬಿಲೀವ್ ಇಟ್ ಆರ್ ನಾಟ್, ಐ ಫೆಲ್ಟ್ ಐ ಆಮ್ ಇನ್ ಎ ಟೆಂಪಲ್. ಎ ಪರ್ಸನ್ ಈಸ್ ಬ್ರೀದಿಂಗ್ ಇಸ್ ಲಾಸ್ಟ್, ಐ ಫೆಲ್ಟ್ ಐ ಆಮ್ ಇನ್ ಎ ಟೆಂಪಲ್. ಎಲ್ಲರೂ ಸೇರಿ ಜೋರಾಗಿ ಮಂತ್ರ ಹೇಳ್ತಾಯಿದ್ರು. ಸಮಾಧಾನವಾಗಿ ಅವರು ಸತ್ತರು, ಮನೆ ಜನರು ಸಮಾಧಾನವಾಗಿ ಇದ್ದರು. ಹಿ ವಾಸ್ 92 ಈಸ್ ಡಿಫ್ರೆಂಟ್. ವೆದರ್ ಈಸ್ 42 or 92, ಡೆತ್ ಈಸ್ ಡೆತ್. ವೈಫಿಗೆ ಅವ್ರ ಹಸ್ಬೆಂಡೇ, ಮಕ್ಕಳಿಗೆ ಅವ್ರ ತಂದೆನೇ, ಏನೂ ಚೇಂಜ್ ಆಗಲ್ಲ. ಬಟ್ ವಿ ಕ್ಯಾನ್ ಸೆಲೆಬ್ರೇಟ್ ಡೆತ್, ವಿ ಕ್ಯಾನ್ ಟೇಕ್ ಡೆತ್ ಪೀಸ್ಫುಲಿ. ಬೇಜಾರು ಮಾಡ್ಕೊಂಡು ಏನೂ ಇಲ್ಲ. ಆದರೆ ಸಾಯೋರು ನಮ್ಮ ಇದು ಏನು ಅರ್ನಿಂಗ್ ಮೆಂಬರು, ವಿ ಮಸ್ಟ್ ಮೇಕ್ ಸಮ್ ಪ್ಲ್ಯಾನ್ ಅಟ್ ಎನಿ ಏಜ್. ಜಾಬ್ ಸಿಕ್ಕ ತಕ್ಷಣ, ನಾನು ಕೆಲವು ಸಲ ಹೊಸದಾಗಿ ಜಾಯ್ನ್ ಆದವ್ರಿಗೆ ಕರೀತಾರೆ ಕೇಂದ್ರ ಸರ್ಕಾರದಲ್ಲಿ ನ್ಯೂ ರಿಕ್ರೂಟ್ಸ್ಗೆ. ಅವ್ರು ಕೂಡ ಹೇಳ್ತೀನಿ, ಯು ಪ್ಲ್ಯಾನ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ ದೇರ್. ಯುವರ್ ಲಯಬಿಲಿಟೀಸ್ ಶುಡ್ ಬಿ ಲೆಸ್. ಆ್ಯಂಡ್ ಕಮ್ಯುನಿಕೇಷನ್ನು, ನನಗೆ ಏನಿದೆ,
ಈ ಸೈಟ್ ನನ್ನ ಹೆಸರಲ್ಲಿದೆ, ಇದು ನನ್ನ ಹೆಸರಲ್ಲಿದೆ, ಇನ್ಶೂರೆನ್ಸ್ ಇಲ್ಲಿದೆ. ಸಂಬಡಿ ಶುಡ್ ನೋ. ನಮ್ಮಲ್ಲಿದ್ದಾರೆ ಒಬ್ಬರು ವೈದ್ಯರು ತೀರ್ಕೊಂಡ್ರು, ಫ್ಯಾಮಿಲಿ ಡೀಟೇಲ್ಸ್ ಸರ್ಕಾರದಲ್ಲಿ ಎಂಟ್ರಿನೇ ಮಾಡಿಲ್ಲ. ನಿಮ್ಗೆ ರೂಲ್ಸ್ ಗೊತ್ತಿರ್ಬೋದು. ಫ್ಯಾಮಿಲಿ ಪೆನ್ಷನ್ ಕೊಡೋಕ್ಕೆ ನಮಗೆ 2 ವರ್ಷ ತೊಗೊಂಡು ವೈಫ್ಗೆ, ಬಿಕಾಸ್ ಮದುವೆ ಆದಾಗ ಒಂದು ಎಂಟ್ರಿ ಮಾಡಿರಲಿಲ್ಲ. ಅಟ್ 52 ಇಯರ್ಸ್ ಸಡನ್ಲಿ ಎಕ್ಸ್ಪೈರ್ಡ್. ಏನೋ ಆಯಿತು, ಅಡ್ಮಿಟ್ ಆದರೂ ಒಂದು ದಿವಸ ಸತ್ತೇ ಹೋಗ್ಬಿಟ್ರು. ಆಮೇಲೆ ಕೊಡಬೇಕು, ಪೆನ್ಷನ್ ಸ್ಯಾಂಕ್ಷನ್ ಮಾಡಬೇಕು, ಇದು ಮಾಡಬೇಕು ಅಂತ ನೋಡಿದ್ರೆ ಫ್ಯಾಮಿಲಿ ಪೆನ್ಷನ್ಗೆ 2 ವರ್ಷ ತೊಗೊಳ್ತು ಅವ್ರದ್ದೇ GPF ಅಮೌಂಟ್ ರಿಲೀಸ್ ಮಾಡಲಿಕ್ಕೆ. ಸೊ ಯು ಪ್ಲ್ಯಾನ್, ನಂದಿಷ್ಟು ಅಸೆಟ್ಸ್ ಇದೆ, ಇಷ್ಟು ಲಯಬಿಲಿಟೀಸ್ ಇದೆ. ಆ್ಯಂಡ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ, ನಮ್ಮಲ್ಲಿ ಕೆಲವರು ಬರ್ತಾರೆ ಮರಣ ಪತ್ರ ಬರೆಯೋದು, ವಿಲ್ ಬರೆಯೋದು ಅಂದರೆ ಏನೋ ಒಂದು ನಾವು ಸತ್ತೋಗ್ತೀವ ಅಂತ ಹೆದರ್ಕೋಬೇಕಾಗಿಲ್ಲ. ಇಫ್ ಯು ಗಾಟ್ ಎನಿ ಪ್ಲ್ಯಾನ್ಸ್, ಇಫ್ ಯು ಗಾಟ್ ಎನಿ ಪ್ರಾಪರ್ಟಿ, ನೆಕ್ಸ್ಟ್ ಇದ್ದವ್ರು ಜಗಳ ಆಡೋ ಬದಲು ಒಂದು ವಿಲ್ ಬರೆದ್ಬಿಡಿ, ಮುಗಿದೋಗ್ಬಿಡತ್ತೆ. ಇಲ್ಲಿ ಬೆಂಗಳೂರಲ್ಲಿ ನೀವು ನೋಡಿ ಎಷ್ಟೋ ದೊಡ್ಡ ದೊಡ್ಡ ಮನೆಗಳು ನಂಗೆ ಗೊತ್ತಿರೋದಿವೆ, ಪೇಷಂಟ್ ಕಡೆ ಓದಿದೆ, ಅದು ಸರಿಯಾಗಿ ಪೇಪರ್ಸ್ ಇರಲ್ಲ, ಹಳೆ ಕಾಲದ ಮನೆ, ಅಣ್ಣ ತಮ್ಮ ಜಗಳ ಯಾರಿಗೆ ಇದು ಬೇಕು ಅದು ಬೇಕು ಅಂತ ಖಾಲಿ ಬೀಳುತ್ತೆ. ಒಂದು ಪ್ಲ್ಯಾನ್ ಹಾಕಿ, ಈ ಥರ ನಂದಿಷ್ಟಿದೆ, ಇದು ಹಿಂಗೆ ಹೋಗಬೇಕು. ಏನು ತಪ್ಪು? ಥಿಂಕ್ ಅಬೌಟ್ ಯುವರ್ ಡೆತ್, ಥಿಂಕ್ ಅಬೌಟ್ ಯುವರ್ ಕ್ಲೋಸ್ ರಿಲೇಟಿವ್ಸ್, ಇದು ಲಯಬಿಲಿಟೀಸು, ಇದು ಕಮ್ಯುನಿಕೇಷನ್ನು. ಆ್ಯಂಡ್ ವಿಲ್ ಬಗ್ಗೆ, ಮರಣ ಪತ್ರ ಬಗ್ಗೆ ಖಂಡಿತ ಥಿಂಕ್ ಮಾಡಿ. ಥಿಂಕ್ ಮಾಡಿಬಿಟ್ರೆ ಸಾಯಲ್ಲ ಯಾರೂ, ಹೆದರ್ಕೋಬೇಡಿ. ಓಕೆ ಸರ್, ದಟ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಕಾರ್ಯಕ್ರಮ ರೂಪಿಸುವಾಗ, ಅಂದರೆ ಜನವರಿಯಿಂದ ಜೂನ್ ತಿಂಗಳಲ್ಲಿ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈವರೆಗೂ 6 ಭಾಗದಲ್ಲಿ ಜೀವನ ಶೈಲಿ ಮತ್ತು ಆರೋಗ್ಯ ಅನ್ನೋ ಬಗ್ಗೆ ನಮಗೆಲ್ಲ ಹೆಚ್ಚು ಉಪಯುಕ್ತವಾದಂಥ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ನಾವು ಯಾವ ರೀತಿ ಕೃತಜ್ಞತೆ ತಿಳಿಸಬೇಕು ನಮಗೆ ಗೊತ್ತಿಲ್ಲ. ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಈ ವರ್ಷದಲ್ಲಿ ಇದೇ ಕಡೆಯ ಸಾರಿ ನಾವು ಸಾರ್ವಜನಿಕವಾಗಿ ಭೇಟಿ ಮಾಡ್ತಿರೋದ್ರಿಂದ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲೇ ತಿಳಿಸ್ದಂಗೆ ಹಿಂದಿನ ಸಲ ಅಂದರೆ 2ನೇ ತಾರೀಕು ಅಕ್ಟೋಬರ್ ಬಂದವರು ಯಾರಿಗೆ ವರದಿ ತೆಗೆದುಕೊಂಬನ್ನಿ ಅಂತ ಹೇಳಿದ್ರು ಅವರು ಮಾತ್ರ ಕಾರ್ಯಕ್ರಮ ಆದಮೇಲೆ ನಿಲ್ಲಿ ಡಾಕ್ಟ್ರನ್ನ ಕಂಡು ಹೋಗ್ಬೋದು.